ಹಾಯ್ ಅಮ್ಮು. ವಾಪಸ್ ಬಂದ್ಬಿಟ್ಟೆ. ಹೋಗಿ ವಾಪಸ್ ಬಂದದ್ದು. ನೆಕ್ಸ್ಟ್ ವೀಕ್ ಹೋಗ್ತೀನಿ. ಕಾವ್ಯ ಬಂದ್ರು. ಹಾಯ್ ಕಾವ್ಯ, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಿ ಕಾವ್ಯ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು. ಹೌದಾ, ಅಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್. ಅವರ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಕನೆಕ್ಟೇ ಆಗ್ತಿಲ್ಲ, ಅದಕ್ಕೆ ಸೀದಾ ವಾಪಸ್ ಬಂದೆ. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು. ನಾಳೆ ಬರ್ತೀನಿ ಎಲ್ರಿಗೂ, ಇವತ್ತು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಲೇಟ್ ಕೂಡ ಆಯ್ತು. ಶಾಪಿಂಗ್ ಅಂದ್ರೆ ಬೇಗ ಹೋಗ್ಬೇಕು, ಸ್ವಲ್ಪ ಟೈಮ್. ನಾಳೆ ಡ್ಯೂಟಿ ಕೂಡ ಉಂಟಲ್ಲ. ಹೌದು, ಹೌದಾ ಹೇಳ್ತಿದ್ದಾರೆ. ಹೌದು ಕಾವ್ಯ, ರಜೆ ದಿನ ಸ್ವಲ್ಪ ಬಿಸಿ. ಥ್ಯಾಂಕ್ ಯು ಅಮ್ಮ. ಎಲ್ರು ಹೋದ್ರಲ್ವಾ? ತುಂಬಾ ಜನ ಇದ್ರು. ಹೋದ್ರಲ್ಲ. ಡ್ರೆಸ್ ಎಲ್ಲ ತೋರಿಸ್ಬೇಕಂತ ಇತ್ತು. ನೆಕ್ಸ್ಟ್ ಸ್ಯಾಟರ್ಡೆ ಮಾರ್ನಿಂಗ್ ಏನಾದ್ರು ಹೋಗ್ಬೇಕಿಲ್ಲ ಅಂದ್ರೆ ನೋಡುವ. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಕಾವ್ಯ. ಚಾರ್ವಿಲೋಕ ಹೋದ್ರಾ? ಎಂಡ್ ಆಯ್ತಲ್ಲ. 800 ಸಮಥಿಂಗ್ ಏನೋ ಇತ್ತು ಅವರದ್ದು. 1K ಮಾಡ್ಬೇಕಂತ. ಥ್ಯಾಂಕ್ ಯು ಸೋ ಮಚ್. ನಾಳೆ ಇದೆ ಬೆಳಿಗ್ಗೆ ಎದ್ದು ಎಲ್ರಿಗೂ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಚಲೋ, ಇವತ್ತು ಸ್ವಲ್ಪ ಅಡಿಗೆ ಮಾಡಿಡುವ. ಸುಮಿತ್ರಾ ಅವರೇ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಕೃಷ್ಣ ಯಾದವ್, ಥ್ಯಾಂಕ್ ಯು. ಹೇಗಿದ್ದೀರಿ? ಊಟ ಎಲ್ಲ ಆಯ್ತಾ? 6, 7, 8 ಗಂಟೆ ಆಯ್ತಲ್ಲ. ಹೇಗಿದ್ದೀರಿ ಮತ್ತೆ? ನಾನು ಸ್ವಲ್ಪ ಕೆಲಸ ಮಾಡು, ನಾಳೆಗೆ ಸ್ವಲ್ಪ ಈಸಿ ಆಗ್ತದೆ. ಚಲೋ, ಗೋ ಟು ಕಿಚನ್. ನಾನು ಕಿಚನಿಗೆ ಹೋಗುವ. ಬನ್ನಿ ಬನ್ನಿ. ಇದ್ರೆ ಒಂದು ಕೆಲಸ ಆಗಲ್ಲ. ನಿಮ್ಮ ನೇಮ್ ಸುಮಿತ್ರಾನಾ? ಹಾ ಹೌದು. ಥರ್ಡ್ ಲೈಕ್ ಡನ್. ಥ್ಯಾಂಕ್ ಯು. ನನ್ನ ಅಣ್ಣ ಇಟ್ಟ ನೇಮ್ ಅದು ನಂಗೆ. ಥ್ಯಾಂಕ್ ಯು. ಸ್ಕಿಪ್ ಆಯ್ತಮ್ಮ? ಆಯ್ತಾಯ್ತು, ನೋಡ್ತೀನಮ್ಮ.
ಹೆಲೋ, ಹೈ ಪ್ರೋ ಮ್ಯಾಕ್ಸ್ ಹೇಳ್ತಿದ್ದಾರೆ ಕಾವ್ಯ ಅವರು. ಕಾವ್ಯ ಅವರೇ ಹಾಯ್ ಹೇಳ್ತಿದ್ದಾರೆ. ಸೋನು ಕ್ಯೂಟ್, ನಮ್ಮ ಸೋನು. ಡಿಪಿ क्लॉथ हाउस ಬಂದ್ರು. हाय ಡಿಪಿ क्लॉथ हाउस, आपका नाम क्या है? थैंक यू. कैसे हो आप? खाना हो गया क्या? ಓ, ನಮ್ಮ ಮುಕುತಿ ಬಂದ್ರು. ಹಾಯ್ ಮುಕ್ತಿ, ವೆಲ್ಕಮ್ ವೆಲ್ಕಮ್. ಬನ್ನಿ, ಗ್ಲೂ ಎಲ್ಲ ಕೊಡ್ತೀನಿ ಈಗ. ಥ್ಯಾಂಕ್ ಯು ಮುಕ್ತಿ. प्लीज ज्वाइन, प्लीज जो न्यू है मेरे को ಜಾಯಿನ್ ಕರೋ ಹೇಳ್ತಿದ್ದಾರೆ. ಅಮ್ಮು ಮ್ಯಾಮ್ ನಮಸ್ತೆ ಹೇಳ್ತಿದ್ದಾರೆ ಮುಕ್ತಿ ಅವರು. ಶಿಲ್ಪಾ ಬನ್ನಿ ಶಿಲ್ಪಾ. ಅಡಿಗೆ ಆಯ್ತಾ ಶಿಲ್ಪಾ? ಶಿಲ್ಪಾ ಮ್ಯಾಮ್ ನಮಸ್ಕಾರ. ಊಟ ಆಯ್ತಾ ಕೇಳ್ತಿದ್ದಾರೆ ಮುಕ್ತಿ. ನಿಮ್ದಾಯ್ತಾ ಮುಕ್ತಿ? ಶಿಲ್ಪ ಹೋದ್ರಾ? ಹಾಯ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಶಿಲ್ಪ. डीपी ऑन. थैंक यू डीपी क्लॉथ. आपका नाम क्या है? ಹಾಯ್ ಮುಕ್ತಿ ಅಣ್ಣ, ನಿಮ್ಮದು ಇಲ್ಲ ಮುಕ್ತಿ ಅಣ್ಣ, ನಿಮ್ಮದು ಆಯ್ತಾ ಕೇಳ್ತಿದ್ದಾರೆ ಶಿಲ್ಪ ಅವರು. ಹೆಲೋ ಶಿಲ್ಪ ಸಿಸ್ ಹೇಳ್ತಿದ್ದಾರೆ ಕಾವ್ಯ. ಶಿಲ್ಪ ಸಿಸ್ ಅಂತ ಹೇಳ್ತಿದ್ದಾರೆ ಕಾವ್ಯ. ಶಿಲ್ಪ ನೀನು ಸಾತ್ ಸಾತ್ ಹೋಗಿಲ್ಲ ಇನ್ನು ಹೇಳ್ತಿದ್ದಾರೆ. ಅದು ಇಲ್ಲಿ ಯಾರೋ ಇದ್ದಾರೆ ನೋಡಿ, ಹೋಗಿ ಸಾತ್ ಸಾತ್. ಸಾಗ್ ಯಾವಾಗ ಸ್ವಿತ್ತಿಂಗ್ ಅಂದಿ ಸ್ವಿತ್ತಿನಿ ಏನ್ ಸಾಗ್ ಅರ್ಥ ಆಗ್ಲಿಲ್ಲ. ಚಾಳಿ ಮೂರ್ ನಿಮ್ಮ ಜೊತೆ ಶಿಲ್ಪ ಸಿಸ್ ಹೇಳ್ತಿದ್ದಾರೆ. ಸಾಗ್ ಯಾರಿದು ಶಿಲ್ಪ? ಅವಾಗೆ ಏನು ಅರ್ಥ ಆಗ್ಲಿಲ್ಲ ಸಾಗ್, ಅದೇನು ಅವಾಗೆ ಸೇತಿಂಗ್ ಅಂದಿ. ನಾಟಕ ಮಾಡ್ತಾಳೆ ಯಾರು? ಅರ್ಥ ಆಗಲ್ಲ. ಹೌದಾ, ಯಾಕೆ? ಅದು ಬರ್ದದ್ದು ನೋಡಿ, ನೀವೇ ಓದಿ, ನಿಮ್ಗೆ ಅರ್ಥ ಆಗ್ತದಾ? ಇವಳಿಗೆ ಇಲ್ಲಿ ಮಾಡೋಕೆ ಕೆಲ್ಸ ಇಲ್ಲ. ಯಾರಪ್ಪ ನೀನು? ಅವಾಗೆ ಸೇತಿಂಗ್ ಅಂದಿ ಎಂತದ ಗೊತ್ತಿಲ್ಲ, ಅರ್ಥ ಆಗ್ಲಿಲ್ಲ. ನಾನು ಅದಾದಾರೆ ನಿಮಗೆ ಕೆಲ್ಸ ಇಲ್ಲ. ಯಾಕೆ ಇಲ್ಲ ಕೆಲ್ಸ? ನಿಮ್ಗೆ ಗೊತ್ತು ನಂಗೆ ಕೆಲ್ಸ ಇಲ್ಲ ಅಂತ. ಸರಿಯಾಗಿ ಮಾತಾಡೋದಾದ್ರೆ ಬಾ, ಇಲ್ಲಾಂದ್ರೆ ಗೊತ್ತುಂಟಲ್ಲ ಏನ್ ಮಾಡ್ಬೇಕಂತ. ಕೆಲ್ಸ ಅಲ್ಲ, ನಾನು ರೀಡ್ ಮಾಡುದು. ಸರಿಯಾಗಿ ಮೆಸೇಜ್ ಹಾಕಿದ್ರೆ ರೀಡ್ ಮಾಡ್ತೀನಿ, ಇಲ್ಲಾಂದ್ರೆ ಬ್ಲಾಕ್ ಮಾಡೋದು ಅಷ್ಟೇ. ಇಲ್ಲಿ ಇರ್ಬೇಕೋ ಬೇಡೋ ಅಂತ ಹೇಳು. ಥ್ಯಾಂಕ್ ಯು ಕೃಷ್ಣ ಯಾದವ್. ಗೊತ್ತುಂಟು ನಿಮ್ಗೆ, ಹಾಗೆಲ್ಲ ಮೆಸೇಜ್ ಮಾಡಿದ್ರೆ ಬ್ಲಾಕ್ ಆಗ್ತದೆ ಅಂತ. ಸರಿಯಾಗಿ ಮಾತಾಡಿದ್ರೆ ಇರು.
ಇಲ್ಲಾಂದ್ರೆ ಬ್ಲಾಕ್ ಮಾಡ್ತಾರೆ, ಹೈಡ್ ಮಾಡ್ತಾರೆ, ಗೊತ್ತುಂಟಲ್ವಾ. ಕಾವ್ಯ ಮ್ಯಾಮ್ ನಮಸ್ತೆ ಹೇಳ್ತಿದ್ದಾರೆ ಮುಕ್ತಿ ಅವರು. ಅಯ್ಯೋ, ನಾನು ರೀಡ್ ಮಾಡೋದು ನಿಮಗೆ ವಾಯ್ಸ್ ಹಾಗೆ, ನೀವು ರೀಡ್ ಮಾಡೋದು ನಿಮ್ಮ ಲೈವಾ, ನಿಮ್ಮ ವಾಯ್ಸ್ ಕೇಳಲಿಕ್ಕೆ. ನಿಮ್ಮ ವಾಯ್ಸ್ ಹೇಗೆ ಕೇಳ್ತದೆ? ನಾನು ರೀಡ್ ಮಾಡೋದು ವಾಯ್ಸ್ ಕಳಿಸ್ಲಾ ಇಲ್ಲ, ಕೆಲಸ ಇಲ್ಲ. ಮುಕ್ತಿ ಬ್ರೋ ಹಾಯ್ ಹೇಳ್ತಿದ್ದಾರೆ. ಕಾವ್ಯ ಅವರು ನಮ್ಮ ಇವರು ಬಂದ್ರು. ಶಾರದಾ ವೇಟ್ ಮಾಡಿ ಶಾರದಾ. ಅವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಮಾಡುದಾದ್ರೆ ಬಾ, ಯಾರೇ ಆಗ್ಲಿ. ಹಾಯ್ ಹೇಳ್ತಿದ್ದಾರೆ ಕೃಷ್ಣ ಯಾದವ್. ಅದೇ ಹೇಳ್ತಾನೆ ಇರೋದು ನಾನು, ನೀವು ರೀಡ್ ಮಾಡೋದು ಅಂದ್ರಿ, ನಾನು ಲೇಡೀಸ್ ಅಲ್ಲ. ಯಾರಿಗೊತ್ತು ನೀವು ಲೇಡೀಸಾ ಹುಡುಗನ? ಸ್ವಾಗ್ ಅಂದ್ರೆ ಹುಡುಗನ ಹೆಸರು ಅಂತ ಕಾಣ್ತದೆ. ಕರೆಕ್ಟ್ ಆಗಿ ಬರೀರಿ, ನಂಗೆ ಅರ್ಥ ಆಗುವಾಗೆ. ನಂಗೆ ಅರ್ಥ ಆದ್ರೆ ರೀಡ್ ಮಾಡ್ತೀನಿ ಅಷ್ಟೇ. ಸಪೋರ್ಟ್ ಮಾಡ್ತೀನಿ, ಓಕೆ. ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡು, ಯಾರಿಗೂ ಬ್ಯಾಡ್ ವರ್ಡ್ಸ್ ಏನು ಹೇಳ್ಬೇಡ ಅಷ್ಟೇ. ಇಲ್ಲಾಂದ್ರೆ ಬ್ಲಾಕ್ ಮಾಡ್ತಾರೆ ಅಷ್ಟೇ. ಹಾಯ್ ಶಾರದಾ ಸಿಸ್ ಹೇಳ್ತಿದ್ದಾರೆ ಮುಕ್ತಿ ಅವರು. ಥ್ಯಾಂಕ್ ಯು ಮುಕ್ತಿ. ಕನಕ ಬಂದ್ರು. ಹಾಯ್ ಕನಕ, ವೆಲ್ಕಮ್ ಟು ಮೈ ಲೈವ್ ಕನಕ. ಥ್ಯಾಂಕ್ ಯು, ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕನಕ. ದಿನ ಬರ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಮುಕ್ತಿ ಹೇಳ್ತಿದ್ದಾರೆ ಶಾರದಾ ಅವರು. ಹಾಯ್ ಕನಕ ಹೇಳ್ತಿದ್ದಾರೆ ಶಾರದಾ. ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಶಾರದಾ. ಥ್ಯಾಂಕ್ ಯು ಕನಕ, ಥ್ಯಾಂಕ್ ಯು ಕಾವ್ಯ. ಸಪೋರ್ಟ್ ಆನ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಹೋದ್ನ ಅವನು ಸ್ವಾಗ್. ಯಾರು ನೋಡ್ಕೊಂಡ್ ಬರ್ತೀನಿ, ಅವನು ಚಾನಲ್ ಇದೆಯಾ? ನಾನು ಯಾರಿಗಿ ಬ್ಯಾಡ್ ಹೇಳಲ್ಲ ಅಕ್ಕ. ಓಕೆ, ಹಾಗಿದ್ರೆ ಓಕೆ. ಚಾನಲ್ ಕೂಡ ಇದೆ ನಿಮ್ದು? ಸರ್ವನಪಿ ಬಂದ್ರು. ಸರ್ವನಾನ್, ಥ್ಯಾಂಕ್ ಯು ಸರ್ವನಾನ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು. ಹಾಯ್ ಕಾವ್ಯ ಹೇಳ್ತಿದ್ದಾರೆ ಕನಕ ಅವರು. ಥ್ಯಾಂಕ್ ಯು ಎಲ್ರಿಗೂ. ಚೈತ್ರ ಬಂದ್ರು. ಹಾಯ್ ಚೈತ್ರ, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಚೈತ್ರ, ಬರ್ಲಿಕ್ಕೆ ಆಗ್ಲಿಲ್ಲ ಇವತ್ತು. ಸಿಕ್ಸ್ ಲೈಕ್, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಚೈಸಿಸ್ ಹೇಳ್ತಿದ್ದಾರೆ ಕಾವ್ಯ ಅವರು. ಬ್ಲೂ ಕೊಟ್ಟೆ ಅಲ್ವಾ? ಸರ್ವನ ಹಾಯ್ ಹೇಳ್ತಿದ್ದಾರೆ. ಹಾಯ್ ಕಾವ್ಯ ಸಿಸ್ಟರ್ ಹೇಳ್ತಿದ್ದಾರೆ ಚೈತ್ರ ಅವರು. ಹಾಯ್ ಸರ್ವನ್ ಅವರೇ ಹಾಯ್ ಹೇಳ್ತಿದ್ದಾರೆ ಮುಕ್ತಿ. ಥ್ಯಾಂಕ್ ಯು ಚೈ. ಸಪೋರ್ಟ್ ಸರಿ ಆಗ್ಲಿಲ್ಲ ಇವತ್ತು ಚೈ, ನಾಳೆ ಬರ್ತೀನಿ.
ಕೃಷ್ಣ ಯಾದವ್, ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಮಾಡಿ ನಾಳೆ ಹೇಳ್ತಿದ್ದಾರೆ ಕನಕ ಅವರು. ಸಪೋರ್ಟ್, ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಭಟ್ರು ಬಂದ್ರು. ಹಾಯ್ ಭಟ್ರೆ, ಬನ್ನಿ ಬನ್ನಿ. ಸುಮೀಜಿ ಎಂಚ ಉಳ್ಳಾರು ಒಣಸಾಣ್ ಹೆಜ್ಜಿ ಒಣಸಾತಜಿ ಮೂಲು ಹಾಜರ ಗಂಟೆ ಅಂಡ್ ಒಣಸು ಬಕ್ಕ ತಡೋಂಡ್ ಇರ್ನಾಂಡೆ ನೂಲ ಪ್ರಸ್ತಾವನೆ ಈರೆಂಚೊಲ್ಲಾರ ಬಾಯ್ ಮಾ, ಊಟ ಮಾಡಿ ಮಾಡ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಊಟ ಮಾಡಿ. ಕೃಷ್ಣ ಯಾದವ್ ನಮಸ್ಕಾರ ಹೇಳ್ತಿದ್ದಾರೆ ಮುಕ್ತಿ ಅವರು. ಸಪೋರ್ಟ್. ಭಟ್ರೆ ಊಟ ಆಯ್ತಾ ನಿಮ್ದು? ಜಿತ್ತೆ ಬತ್ತೆ ಫುಲ್ ಟಯರ್ಡ್ ಅಂದೆ. ಮಲ್ಲೇಜ್ ಮಲ್ಲೇಜ್ ಎಷ್ಟು ಮಲ್ಪಲೆ ಬಿಜಿಯಾ ಬೇಲೆ ದಾದ ಬೇಲೆ ಮನ್ಪು ನೀರು. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಟೀಚರ್ ಬಂದ್ರಾ? ಎಲ್ಲಿದ್ದಾರೆ ಟೀಚರ್? ಹಾ ಹೇಳ್ತಿದ್ದಾರೆ. ವೆರಿ ಟೀಚರ್ ಆನ್ ಇರ್ತೀನಿ. ಓಕೆ ಓಕೆ ಕವಿ ಕವಿ, ಥ್ಯಾಂಕ್ ಯು. ನೀ ಸಂಡೇ ಅತ್ತೆ ಅಂಚ ಟೆಂಪಲ್ಡ್ ಫುಲ್ ಜನ ಇರ್ತಿರು. ಅಲ್ಲಿ ಟೆಂಪಲ್ ಬೇಲೆ ಅನ್ಪುನೆ, ಟೆಂಪಲ್ ಬೇಲೆ ನೀರು. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಕನಕ, ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಶಾರದಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆನ್ ಇದೆ ಸಿಸ್. ಓಕೆ ಓಕೆ ಶಾರದಾ. ಏನು ಅಡ್ಡೆಪಾಡಿ ದುರ್ಗಾ ಪರಮೇಶ್ವರ್ ಟೆಂಪಲ್ ಪುರೋಹಿತರು ಅದು ಒಳ್ಳೆ. ಓ ಅಂದೆ ಬಲ್ಲೆದು ಬೈಲ ಬಲ್ಲೆ ಮುಲ್ಪಲ ಪೂಜೆ ಬರ ತಿಕ್ಕೊಂಡು ಅಡ್ಡೆ ಕಾಸು ಕೊರ್ಪೆತ್ತು ದುಬೈದಾಗೆ ಪೂಜೆ ಪುರ ಮಲ್ಪರದೆ ಸತ್ಯನಾರಾಯಣ ಪೂಜಾ ಪುರ ದುಬೈ ಬತ್ತಡ ಎಡ್ಡೆ ನಿಯರ್ ಮಂಗ್ಳೂರು ಏರ್ಪೋರ್ಟ್. ಓಕೆ ಓಕೆ ಬರಂಡೆ ದುಬೈಗೆ ಮಸ್ತ್ ಪೂಜೆ ಪುರ ನಡತಂದುಂಡತೆ. ಸುಮ್ಮನೆ ಮ್ಯಾಮ್ 5 minutes ಬರ್ತೀನಿ. ಓಕೆ ಓಕೆ ಮುಗ್ತಿ, ನೋ ಪ್ರಾಬ್ಲಮ್. ಕವಿ ಅಡಿಗೆ ಮಾಡ್ತಿದ್ದೀರಾ? ಎಂತದೊಂದು ಕಾಫಿದ್ದೇನು ನೋಡಿದೆ ವಿಡಿಯೋ, ನೋಡ್ಲಿಲ್ಲ, ನೋಡ್ಬೇಕೇನು. ಸ್ವಾಗ್ ಸಪೋರ್ಟ್. ಓಕೆ ಸ್ವಾಗ್, ಥ್ಯಾಂಕ್ ಯು ಸ್ವಾಗ್. ಯಾರಿಗೂ ಬೇಸರ ಆಗುವಾಗ ಕಮೆಂಟ್ ಮಾಡಬಾರ್ದು ಸ್ವಾಗ್, ಗೊತ್ತಾ? ಯಾವ ತಯಾರಿ ಮಾಡ್ತೀರಿ ನೀವು? ಪ್ಲೀಸ್ ವಾಚ್ ಚೈತ್ರ ಸುಧಾಕರ್ ಯೂಟ್ಯೂಬ್ ಚಾನಲ್ ತೂಲೆ ಹೈಟ್ ನಮ್ಮನ್ನ ಟೆಂಪಲ್ ದ ಬ್ಲಾಗ್ಸ್ ಉಂಡತ್ತೆ ಅಂದೆ ಲಿಂಕ್ ಉಂಡೆ. ವಾಚ್ ಚೈತ್ರ ಸುಧಾಕರ್ ಯೂಟ್ಯೂಬ್ ಲಿಂಕ್ ಎತ್ತನ ಪಸರ್ಲಿ ಹೈಟ್ ಉಳ್ಳಾರ ಇರು.
ಚೈತ್ರ ಸುಧಾಕರ್ ಓಕೆ ಹೇಳ್ತಿದ್ದಾರೆ. ಎಲ್ಲೋ ನಂಗೆ ಗೊತ್ತು. ಐ ಆಮ್ ಆನ್ ಇಂಜಿನಿಯರ್. ಐ ನೋ ದಟ್ ವೆನ್ ಸಂಬಡಿ ಹರ್ಟ್ ಮೀ ದೆನ್ ಐ ವಿಲ್ ಹರ್ಟ್ ದೆಮ್. ಓಕೆ. ಯಾರು ಹರ್ಟ್ ಮಾಡಿದ್ದಾರೆ ನಿಮ್ಗೆ? ಏನು ಹರ್ಟ್ ಮಾಡಿದ್ದಾರೆ ಹೇಳಿ? ಅವರು ಶಿಲ್ಪ ಏನ್ ಮಾಡಿದ್ದಾರೆ ನಿಮ್ಗೆ? ಪಾಪ. ಐ ಆಮ್ ಇಂಜಿನಿಯರ್. ಐ ನ್ಯೂ ದಟ್ ವೆನ್ ಸಂಬಡಿ ಹರ್ಟ್ ಮೀ ದೆನ್ ಐ ವಿಲ್ ಹರ್ಟ್ ದೆಮ್. ಯಾರಾದ್ರೂ ಹರ್ಟ್ ಮಾಡಿದ್ರೆ ರಿಟರ್ನ್ ಮಾಡ್ಬೇಕಾ? ಅದು ಒಳ್ಳೆ ಗುಣನಾ ನಿಮ್ದು? ಏನ್ ಹರ್ಟ್ ಮಾಡಿದ್ದಾರೆ ಹೇಳಿ? ಕರಾವಳಿ ಮೀರಲ್ಲಿ ಬಂದ್ರು. ಹಾಯ್ ಕರಾವಳಿ, ನಿಮ್ಮ ಹೆಸರೆಂತ? ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಕರಾವಳಿ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು. ಶಿಲ್ಪ ಅಲ್ವಾ? ಸಾರಿ, ಶಿಲ್ಪ ಹೇಳ್ತಿದ್ದಾರೆ ಶಿಲ್ಪ ಅವರು. ಯು ವಾಂಟ್ ದಟ್ ಆಲ್ ಜಸ್ಟ್ ಟೋಲ್ಡ್ ಮೀ ಟು ಡೂ ಸಪೋರ್ಟ್. ಐ ಆಮ್ ಡೂಯಿಂಗ್ ದಟ್. ಓಕೆ ಓಕೆ, ನೋ ಪ್ರಾಬ್ಲಮ್. ಡೋಂಟ್ ಟೆಲ್. ನೋ ನೋ, ನಾಟ್ ಎಟ್. ಹೆಚ್ಚು ನಾಯಿಗಳು ಕಟ್ಟ ಜಾಸ್ತಿ ಇರ್ತವೆ ಅಂತೆ ದುಬೈಯಲ್ಲಿ. ಹುಷಾರ್ ಮಿಸಸ್. ಸುಮ್ನೆ ಬೊಗಳ್ತಾ ಇರ್ತಾವೆ. ಖಾಲಿ ಆಡೋದು ಓಡಿಸಿ ಅಲ್ಲಿ ಬಂದ್ರೆ ಆಯ್ತು. ಹೊಡೆದು ಓಡಿಸಿ ಬಂದ್ರೆ ಅಂತೆ. ಆಯ್ತಾಯ್ತು. ಏನೋ ಹೇಳ್ತಿದ್ದ, ಮತ್ತೆ ಬಂದಾಯ್ತಪ್ಪ. ಕವಿತಾ ಸಿಸ್ ಹೇಳ್ತಿದ್ರೆ ಕಾವ್ಯ ಅವರು. ಮಂಜು ಬಂದ್ರು. ಮೋಸ ಏನಪ್ಪಾ, ನೀವೇ ಮೋಸ ಮಾಡ್ತೀರಿ. ಎಲ್ಲಿ ಹೋದ್ರಿ? ಮೊನ್ನೆ ಬರ್ತೇನೆ ಅಂತ ಮಾಯಾಗಿ ಬಿಟ್ಟಿದ್ದೀರಿ. ನಿಮ್ಗೆ ಮಾತಾಡ್ಲಿಕ್ಕೆ ಜನ ಸಿಕ್ಕಿದೆ ಅಲ್ವಾ ಈಗ ಮಂಜುಗೆ? ಲೈವ್ಗೆ ಬರುದೇ ಬಿಟ್ಟಿದ್ದೀರಿ ಈಗ. ಹೇಗಿದ್ದೀರಿ ಮಂಜು? ನೋ ಅಂತೆ. ಮತ್ತೇನು, ಮೊನ್ನೆ ಬಂದ್ರಿ, ಈಗ ಬರ್ತೇನೆ ಅಂತ ಹೇಳಿ ಹೋದ್ರಿ. ಸುದ್ದಿ ಇಲ್ಲ ನಿಮ್ದು. ಬಿಸಿ ಇದ್ರಾ? ನಾನಿನ್ನು ಸ್ವಲ್ಪ ದಿನ ಬರೋದು ಮಂಜು, ಜಾಸ್ತಿ ದಿನ ಬರಲ್ಲ ಲೈವ್ಗೆ. ನನ್ನ ಮೇಲೆ ಬೇಜಾರು? ನನ್ನ ಮೇಲೆ ಯಾಕೆ ಮಂಜು? ನಿಮ್ಮ ಮೇಲೆ ನಿಮ್ಗೆ ಯಾಕೆ ಬೇಜಾರು? ನಂಗೆ ಬೇಜಾರಿಲ್ಲ, ಜಸ್ಟ್ ಹಾಗೆ ಹೇಳಿದೆ ನಾನು, ಸುಮ್ನೆ. ನಿಮ್ಗೆಲ್ಲ ಯಾಕೆ ತೊಂದ್ರೆ ಕೊಡ್ಬೇಕಲ್ವಾ? ಫ್ರೀ ಇದ್ರೆ ಬನ್ನಿ ಅಷ್ಟೇ. ನಿಮ್ಗೂ ಬೇರೆ ಕೆಲಸ ಇರ್ತದೆ.
ಬೇರೆ ವಿಡಿಯೋಸ್ ನೋಡ್ಬೇಕು ಅಲ್ವಾ. ಸುಮ್ನೆ ನಾವು ಸಪೋರ್ಟ್ ಮಾಡಿ ಅಂದ್ರೆ ಬೇಜಾರಾಗಲ್ವಾ ನಿಮ್ಗೆ. ಇಲ್ಲೇ ಇದ್ದೀನಿ ಓಕೆ ನೋ ಪ್ರಾಬ್ಲಮ್. ಎಲ್ಲಾದರೂ ಇರು ನೀ ಎಂದಾದರೂ ಇರು ಸುಖವಾಗಿರು. ಎಲ್ಲಾದರೂ ಇರು ಹೇಗಾದರೂ ಇರು ಸುಖವಾಗಿರು. ಥ್ಯಾಂಕ್ ಯು ಎಲ್ರಿಗೂ. ಮಂಜು ಕಾಕಾ ಹಾಯ್ ಹೇಳ್ತಿದ್ದಾರೆ ಪ್ರೋಮ್ಯಾಕ್ಸ್. ಸಪೋರ್ಟ್ ಏನ್ ಸ್ವಾಗ್ ಇವತ್ತು ಸಪೋರ್ಟಿಗೆ ಬಂದದ್ದು. ಕಾವ್ಯ ಅವರೇ, ನಿಮ್ಮ ಹಸ್ಬೆಂಡ್ ಬಸ್ ಒಳಗೆ ಇದ್ರು ಏನಾಗ್ತದೆ ಹೋಗ್ಲಿ ಬಸ್ಸಲ್ಲಿ. ಅವರಿಗೆ ಗಾಡಿ ಇಲ್ಲ ಅಂತೆ ಬಸ್ಸಲ್ಲಿ ಹೋಗ್ಲಿ. ಎಲ್ರದ್ದು ಪರಿಚಯ ಉಂಟಪ್ಪ ಈ ಶೋನುಗೆ. ನೀವು ಎಲ್ಲಿ ನೋಡಿದ್ದೀರಿ ಬಸ್ಸಿನ ಒಳಗೆ ಅಂತೆ. ಯಾವ ಏರಿಯಾದಲ್ಲಿ ಶೋನು, ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ. ಚೈತ್ರ ಅವರು ಸುಮಿ ಅವರೇ ಪಿಜ್ಜಾ ಕೊಡ್ತಾರಂತೆ. ಇಲ್ಲ ಪಿಜ್ಜಾ ಇವತ್ತು ಕ್ಯಾನ್ಸಲ್. 5 ಬೆರಳು ಒಂಥರ ಇರಲ್ಲ ಯಾಕೆ ಗೊತ್ತಿಲ್ಲ ಹೇಳಿ ಮಂಜು. ಬೇಜಾರಾದ್ಯಾ ನನ್ ಮೇಲೆ ಮಂಜುಗೆ. ಫ್ರಮ್ ಎಸ್ಟರ್ಡೇ ಐ ಆಮ್ ಕಮಿಂಗ್ ಟು ಯುವರ್ ಲೈವ್ ಬಟ್ ಯು ಕೆಪ್ಟ್ ಸೈಲೆಂಟ್. yesterday mute silent live. I went out yesterday. ಸೊ ಬಸ್ ಒಳಗೆ ನೋಡಿದ್ದೆ ಹೇಳ್ತಿದ್ದಾರೆ. ಸಾಕ್ ನೇಮ್ ಏನ್ ಗೊತ್ತಾ ನಿಮ್ಗೆ. ಇಲ್ಲ ಮಂಜು, ಯಾಕೆ ನಿಮ್ಗೆ ಗೊತ್ತಿದ್ರೆ ಹೇಳಿ. ಅವನ ಹೆಸರು ಸ್ವಾಗ ಅಂತ ಅನ್ಕೊಂಡಿದ್ದೇನೆ ನಾನು. ಯಾವ ಬಸ್ ಬುಡ್ಡಾಗಿದೆ ಅದು ಬಸ್ ಹೋಗಿ. ಯಾವ ಬಸ್ ಹೇಳ್ತಿದ್ದಾರೆ. ಏನು ಮಂಜು ಬ್ರೋ, ಯು ಡಿಡ್ ನಾಟ್ ಸಿ ಮೈ ನೇಮ್. ವೇರ್ ಇಸ್ ಯುವರ್ ನೇಮ್. ಕಾವ್ಯ ಅವರೇ, ಓಲ್ವಾ ನೇಮ್ ಹಸ್ಬೆಂಡ್ ಕೂತಿದ್ದಾರೆ. ಹೌದಾ, ಬಸ್ಸಿನ ಒಳಗಿದ್ದಾರೆ. ಕೂತ್ಲಿ, ಮನೆಗೆ ಹೋಗ್ತಾ ಇದ್ದಾರೆ. ಹೈ ಕಾವ್ಯ ಮೇಡಮ್ ಹೇಳ್ತಿದ್ದಾರೆ. ಮಂಜು ಹೇಳಿಲ್ಲ ಎಂತ ಅವ್ರ ಹೆಸರು ಎಂತ ಗೊತ್ತಾ ನಿಮ್ಗೆ. ಯು ಡಿಡ್ ನಾಟ್ ಸಿ ಮೀ ಎಸ್ಟರ್ಡೇ. ಓಕೆ. ಹಾಯ್ ಮಂಜು ಬ್ರದರ್ ಹೇಳ್ತಿದ್ದಾರೆ. ಎಲ್ಲಿ ಬಂದಿದ್ರ ಎಸ್ಟರ್ಡೇ, ನಾನು ನೋಡ್ಲಿಲ್ಲ ನಿಮ್ಮನ್ನು. ನಿಮ್ಮ ಮೇಲೆ ಬೇಜಾರು ಏನಕ್ಕೆ ಜಸ್ಟ್ ಹೇಳಿದ್ದು. ಏನಾದ್ರೂ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳುದು. ಆನಂದ್ ಸಾರ್ ಹೇಳ್ತಿದ್ದಾರೆ. ಆನಂದ್ ಅವರು, ಓಕೆ ಅವರ ಹೆಸರು ಆನಂದ. ಹೌದಾ ಸ್ವಾಗ್, ಕನ್ನಡ ಬರಲ್ಲ ನಿಮ್ಗೆ. ಮಂಜುಗೆ ಗೊತ್ತ ಅವರನ್ನ ಹೆಸರು ಮಂಜು. ಹಾಯ್ ಮಂಜು, ಈ ನೋ ಮೈ ನೇಮ್. ಓಕೆ, ಈ ನ್ಯೂ ಮೈ ನೇಮ್. ಓಕೆ. ಹೇಗ್ ಗೊತ್ತು ಮಂಜು ಅವರಿಗೆ. ಹಾಯ್ ಅಮ್ಮ ಮೇಡಮ್ ಹೇಳ್ತಿದ್ದಾರೆ. ಮಂಜು ಅವರು ಬಾಬಾ ಹ್ಯಾಪಿ ಬರ್ಡೇ ಹೇಳ್ತಿದ್ದಾರೆ. ಅಮ್ಮ ಸ್ಕಿಪ್ ಆಯ್ತಾ ಎಲ್ಲಿಯಾದ್ರೂ. ಅಮ್ಮ ಹ್ಯಾಪಿ ಬರ್ಡೇ ಟು ಯು. ದಿನ ಇದೇ ಕೆಲಸ ಆಯ್ತು ಸೋನುಗೆ, ವಿಶ್ ಮಾಡೋದೇ ಕೆಲಸ. ಕನ್ನಡ ಬರುತ್ತೆ ಓಕೆ, ಕನ್ನಡ ಮಾತಾಡಿ ಬರುದಾದ್ರೆ. ನಮ್ಮ ನಾಡು ಕನ್ನಡ ನಾಡು. ಹ್ಯಾಪಿ ಬರ್ಡೇ ಅಮ್ಮು ಸರ್. ಅಮ್ಮು ಸರಾ. ಕನ್ನಡ ಅಂತ ಬಂದ್ರು ನಮ್ಮ ನವೀನ್ ಅವರು. ಅಮ್ಮು ಸರ್, ಹಾ ಹೌದು. ರಾತ್ರಿಗೆ ಹಾಗೆ ಸ್ವಲ್ಪ ಚೇಂಜ್ ಆಗ್ತದೆ ಅಮ್ಮು, ಅಡ್ಜಸ್ಟ್ ಮಾಡ್ಕೋ. ಫಂಕ್ಷನ್ ಮುಗಿತಾ ಸ್ವೀಟಿ. ಹೌದಂತೆ, ಇವತ್ತು ಮನೆಗೆ ಬಂದಿದ್ದಾರಂತ ನಗ್ತಿದ್ದಾರೆ ಚೈತ್ರ ಅವರು.
ಮುಗೀತು ಚಾಯ್. ಹೇಗಿತ್ತು? ಗಮ್ಮತ್ ಆಯ್ತಾ? ಊಟ ಆಯ್ತಾ ಎಲ್ರದ್ದು? ಡ್ರಾಯಿಂಗ್ ಇಲ್ವಾ ನವೀನ್ ಇವತ್ತು? ಊಟ ಆಯ್ತು ಕಾವ್ಯ sis ಹೇಳ್ತಿದ್ದಾರೆ. ನವೀನ್ ಬೇಗ ಆಯ್ತಾ? ಹೌದು ಹೇಳ್ತಿದ್ದಾರೆ ಮಂಜು. ಡ್ಯೂಟಿಲಿ ಇದ್ದೀನಿ. ಓಕೆ ಓಕೆ ನವೀನ್. ಸಪೋರ್ಟ್, ಸಾಗ್ ಸಪೋರ್ಟ್, ಥ್ಯಾಂಕ್ ಯು. ಆಯಾಮ sis ಊಟ ಆಯ್ತಾ ಹೇಳ್ತಿದ್ದಾರೆ. ನವೀನ್ ಯಾಕೆ ಲೈವ್ ಕ್ಲೋಸ್? ಯಾರು ಇರ್ಲಿಲ್ಲ ಅಂತ ಕಾಣ್ತದೆ. ನಾನು ಬಿದ್ದಿದ್ದೆ, ಸಾರಿ. ಲೈವ್ ಬರುದು ಹೇಗೆ? ನೀವು ಬರ್ತೀರಾ ಲೈವ್? ಪ್ಲಸ್ ಐಕಾನ್ ಇದೆ ಅಲ್ಲ, ಅಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಯೂಟ್ಯೂಬ್ ಅಲ್ಲಿ, ಅದನ್ನು ಪ್ರೆಸ್ ಮಾಡ್ಬೇಕು. ಮತ್ತೆ ಒಂದೊಂದೇ ಬರ್ತದೆ, ಫಿಲ್ ಮಾಡಿ ಅಷ್ಟೇ. ನಿಮ್ಗೆ ಸಬ್ಸ್ಕ್ರೈಬರ್ ಇದೆಯಾ ಲೈವ್ ಬರೋಕೆ? 50 ಆದ್ರೂ ಬೇಕು. ನಿಮ್ಗೆ ಆಗಲ್ಲ ಮಂಜು? ಜಾಯಿನ್ ಆಗ್ಬಹುದು ಬೇರೆ ಲೈವ್ಗೆ, ನಿಮ್ಗೆ ಬರಕ್ಕೆ ಆಗಲ್ಲ. ಎಂಡ್ ಮಾಡಿದ್ರಾ ಲೈವ್ ಕೇಳ್ತಿದ್ದಾರೆ. ನಾನಾ? ಒಂದ್ಸಲ ಎಂಡ್ ಆಯ್ತು ಅದು. ನಂದು 100 ಗಿಫ್ಟ್ ಆಯ್ತು. ಓ ಹೌದಾ? ಲೈವ್ ಮಾಡ್ತೀನಿ ಬನ್ನಿ. ಈಗನಾ? ಗುದ್ದು ಬೀಳ್ತದೆ ನೋಡು. ನಿಮ್ಮದು ಹಲ್ಲು ಶಾರದಾ ಅವ್ರೆ, ಕಿತ್ಕೊಂಡಿಯಾ ಶಾರದಾ ಹಲ್ಲು? ದಿನಾ ಕಿತ್ಕೊಳ್ಳುದೇ ಆಯ್ತು ಈ ಶೋಣಿಗೆ. ನೋವಾಯ್ತಾ ಶಾರದಾ? ಟೆನ್ಷನ್ ಅಲ್ಲಿ ಇದ್ದಾರೆ ನೋಡಿ ಶಾರದಾ. ಸುಮ್ಮಿ ಅವರಂತೆ, ಎಲ್ಲಿದ್ದಿ ಶೋನು? ಒಳ್ಳೆ ಜಾಗದಲ್ಲಿ ಕುತ್ಕೋ, ಎಲ್ಲೆಲ್ಲೋ ಕುತ್ಕೊಂಡು ಸಪೋರ್ಟ್ ಮಾಡ್ಬೇಡ ಆಯ್ತಾ? ಜಾಯಿನ್ ಮಾಡ್ಸಿ. ಲಿಂಕ್ ಅಲ್ಲಿದೆ ಅಲ್ಲ, ನಿಮ್ಗೆ ಕಳಿಸ್ಲಿಲ್ಲಲ್ಲ. ನಿಮ್ಗೆ ಆಗುದಿಲ್ಲ. ಯಾರಾದ್ರೂ ಲಿಂಕ್ ತರ್ತೀರಾ? ನವೀನ್ಗೆ ಲಿಂಕ್ ಸಿಕ್ಕಿದ್ ಇದ್ರಲ್ಲಿ ಸ್ಕಿಪ್ ಆಯ್ತಮ್ಮ, ವೇಟ್. ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನವೀನ್, ಇದ್ದೀರಾ ನೀವು ಗ್ರೂಪ್ ಅಲ್ಲಿ? ಜಾಯಿನ್ ಆಗ್ತಾರಂತೆ ಮಂಜು. ಸ್ಕಿಪ್ 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 100 ಆಯ್ತಂತ ಹೇಳಿದ್ರಿ. ದೆನ್ ನಾನು ಬರುವೆ. ಯಾರಾದ್ರೂ ಲಿಂಕ್ ತನ್ನಿ. ಲೈವ್ ಬರೋದು ಹೆಂಗೆ? ನವೀನ್ ಬ್ರದರ್ ಯಾಕೆ, ಏನು ಆಯ್ತು ನಿಮ್ಗೆ? 2 ದಿನ ಬಂದಿಲ್ಲ ಅಂತ ಮರ್ತೇ ಹೋದ ನನ್ನ? ಇಲ್ಲಪ್ಪ ಹಾಗೇನಿಲ್ಲ, ಡ್ಯೂಟಿಯಲ್ಲಿ ಇದ್ದಾರೆ ಅಂತ. ಅಮ್ಮು ಅಮ್ಮು ಅಂತ ಇದು ಸಪೋರ್ಟ್ ಮೆಸೇಜ್ ಹಾಕ್ತಾರೆ ಅವರು. ನಮ್ sis 1 hour ಅಷ್ಟೇ ಹೇಳ್ತಿದ್ದಾರೆ. ಅವ್ರು ಜಾಸ್ತಿ ಮಾಡಲ್ಲ, 1 hour 2 hour ಅಷ್ಟೇ. ಸ್ಕಿಪ್ ಸ್ಕಿಪ್ ಸ್ಕಿಪ್. ಹೆಂಗ್ ಕೊಡ್ಸಿ ರೆಸಿಪಿ? ನನಗೆ ಏನು ಗೊತ್ತಿಲ್ಲ. ಅಲ್ಲ, ನೀವು ಜಸ್ಟ್ ಅದು ಲಿಂಕ್ ಪ್ರೆಸ್ ಮಾಡಿದ್ರೆ ಆಯ್ತು. ಯಾರಾದ್ರೂ ಲಿಂಕ್ ತರ್ತಾರೆ ನೋಡುವ ಈಗ. ಕವಿದ್ರೆ ಲಿಂಕ್ ತನ್ನಿ. ಅದು ಲಿಂಕ್ ಪ್ರೆಸ್ ಮಾಡಿದ್ರೆ ಆಯ್ತು, ಮತ್ತೆ ಏನ್ ಕೆಲ್ಸ ಅಲ್ಲ ನಿಮ್ಗೆ. ವೆಯ್ಟ್ ಮಾಡಿ, ಯಾರಾದ್ರೂ ತರ್ತಾರೆ ನೋಡುವ. ಬಂತು ನೋಡಿ, ಇದು ಲಿಂಕ್ ನಂದ ನೋಡಿ. ಡಾರ್ಲಿಂಗ್ ಸಂತು ಅಂತ ಉಂಟಲ್ಲ, ಅದು ಪ್ರೆಸ್ ಮಾಡಿ. ಮಂಜು ಬ್ರೋ ಜಾಯಿನ್ ಆಗಿ ಹೇಳ್ತಿದ್ದಾರೆ ನೋಡಿ. ಇಬ್ರು ತಂದಿದ್ದಾರೆ ಲಿಂಕ್. ಯಾರಾದ್ರ ಅದು ಸಂತು ಇದ್ದಿಲ್ಲಾದ್ರೆ ನವೀನ್ದು ಲಿಂಕ್ ಪ್ರೆಸ್ ಮಾಡಿ. ಜಸ್ಟ್ ಪ್ರೆಸ್ ಮಾಡಿ ನೀವು ಅಷ್ಟೇ. ಆಯ್ತಾಯ್ತು, ಊಟ ಮಾಡ್ಕೊಂಡ್ ಬನ್ನಿ. ಏನಿದೆ ಇವತ್ತು ಮಿನ್ಸರ್ ಇದೆಯಾ?
ಮಿಸ್ಟರ್ ಹ್ಯಾಪಿ ಯಾವಾಗ್ಲೂ ಹ್ಯಾಪಿ ಇರ್ತಾರೆ ಅವರು. ಬರ್ತಾ ಇಲ್ವಾ? ಲಾಸ್ಟ್ ಟೈಮ್ ಕೂಡ ಹೇಳಿದ್ರಲ್ವಾ ಬರ್ತಾ ಇಲ್ಲ ಅಂತ. ಸೋನು ಹೋಗ್ ಬಂದೆ ಸೋನು ಹೋಗ್ ಬಂದೆ ನೀ ಕುತ್ಕೋ. ಫಿಶ್ ಸಾಂಬಾರು. ಏನ್ ಕಳ್ಸಿದ್ರು ಟಾಯ್ಲೆಟಾ? ಅವ್ರಿಗೆ ಅದೇ ಕೆಲ್ಸ ನೋಡಿ, ಕುತ್ಕೊಂಡಿದ್ಯಾ ಬಂತ. ಅಯ್ಯೋ ಶೋನು. ಉಂಡಿಯಾ ಶೋನು ಅಂತಿದ್ದಾರೆ. ಉಂಡ್ರೆ ಮಾತ್ರ ಬರ್ತದೆ ಅಲ್ವಾ, ಉಣ್ಣದಿದ್ರೆ ಹೇಗೆ ಬರ್ತದೆ? ನವೀನ್ ಸರ್ ಅಂತ ಹೇಳ್ತಿದ್ರೆ ಮಂಜು ಅವರು. ಹುಚ್ಚು ನಾಯಿ ಕಾಟ ಜಾಸ್ತಿ ಇರುತ್ತೆ ಅಂತೆ ದುಬೈ ಅಲ್ಲಿ. ಹುಷಾರ್ ಸುಮಿಸಿ, ಸುಮ್ನೆ ಬೊಗಳ್ತಾ ಇರ್ತವೆ. ಕಲ್ಲಲ್ಲಿ ಹೊಡೆದು ಓಡ್ಸಿ, ಅಲ್ಲಿ ಬಂದ್ರೆ ಆಯ್ತಾಯ್ತು. ಇಲ್ಲಿ ಕಲ್ಲು ಕೂಡ ಸಿಗಲ್ಲ. ನವೀನ್ ಮಟನ್ ಪುಲಾವ್ ಯಮ್ಮಿ ಯಮ್ಮಿ ಮಾರೆ. ದಿನಾ ನಿಮ್ಗೆ ಶೆಟ್ರೆ ನಿಮ್ಮ ಬೈಟಿ ಅಪ್ಡೇಟ್ ಮಾಡಿ ಒಮ್ಮೆ ಬರುತ್ತೆ. ಹೌದೌದು, ಅಪ್ಡೇಟ್ ಮಾಡ್ಬೇಕು. ಹೇಗೆ ಅಂತ ಹೇಳಿಕೊಡಿ ಸಂತವರಿಗೆ. ಶೆಟ್ರೆ ಅಂತ ಹೇಳ್ತಿದ್ದಾರೆ ನವೀನ್. ಫಾರೆಸ್ಟ್ ಅಂತ ಹೇಳ್ತಿದ್ದಾರೆ. GML ಲೈವ್ ಸ್ಟಾರ್ಟ್. ಹೌದಾ ಈಗನಾ? ಅಯ್ಯೋ, ಹಾಯ್ ಕವಿ ಸಿಸ್ ಹೇಳ್ತಿದ್ದಾರೆ ಮಮತಾ ಅವರು. ಸಾರಿ ಯು ಕಾಂಟ್ ಜಾಯಿನ್ ದಿಸ್ ಸ್ಕ್ರೀನ್. ಹೌದಾ, ಎಂತ ಅಪ್ಡೇಟ್ ಮಾಡ್ಬೇಕಂತೆ. ಮಂಜು ಬ್ರದರ್ ಹೋಗಿ ಜಾಯಿನ್ ಹಾಗೆ ಇರ್ತಿದ್ದಾರೆ. ಆಗ್ತಾ ಇಲ್ಲ ಅಂತೆ ಅವರಿಗೆ. ಕವಿತಮ್ಮ ದುಬೈನಲ್ಲಿ ಕಲ್ಲು ಇಲ್ಲ, ಗನ್ನಿರುತ್ತೆ. ಕಲ್ಲೆಲ್ಲ ಸಿಗಲ್ಲ ಇಲ್ಲಿ. ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಎಲ್ಲಿಗಾದ್ರೂ. ಯು ಕಾಂಟ್ ಜಾಯಿನ್ ದಿಸ್ ಸ್ಟ್ರೀಮ್ ಅಂತ ಬರ್ತದೆ. ಓಕೆ, ಮಂಜು ಬ್ರದರ್ ಹೋಗಿ ಜಾಯಿನ್ ಆಗಿ ಆಯ್ತಲ್ಲ ಮೆಸೇಜ್ ಎಲ್ಲ. ಥ್ಯಾಂಕ್ ಯು ಶಾರದಾ. ಅಪ್ಡೇಟ್ ಮಾಡ್ಬೇಕಂತೆ ನೋಡಿ. ಸಪೋರ್ಟ್. ಥ್ಯಾಂಕ್ ಯು. ಎಲ್ಲಿ ಎಲ್ಲ ಹೋಗಿ ಬರ್ತಿ ಸೋನು? ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ಸುಮ್ಮಿ ಅವರೇ, ಏನು ಕಟ್ ಅದು ಕಟ್ ಮಾಡುದು ಏನಂತ ಹೇಳಿ ನೀವೇ. ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ನಾಳೆಗೆ. ಸ್ವಲ್ಪ ಕಟ್ ಎಲ್ಲ ಮಾಡಿ ವೆಜಿಟೇಬಲ್ಸ್. ಥ್ಯಾಂಕ್ ಯು ಸ್ಟಾಪ್. ಎಲ್ಲಿದ್ದಾರೆ ಶಿಲ್ಪಾ? ಬಂದು ಹೋದ್ರಲ್ವಾ? ಅಮ್ಮ ಹೇಳ್ತಿದ್ದಾರೆ ಸಪೋರ್ಟ್ ಮಾಡಿದ್ರೆ ಬ್ಲಾಕ್ ಮಾಡ್ತೀರಾ? ಯಾರು ಮಾಡಿದ್ದು? ನಾನ್ ಮಾಡ್ಲಿಲ್ಲಲ್ಲ ಬ್ಲಾಕ್. ಹಾಯ್ ನವೀನ್ ಬ್ರೋ ಹೇಳ್ತಿದ್ದಾರೆ. ಒಳ್ಳೆ ಮೆಸೇಜ್ ಬಂದ್ರೆ ಬ್ಲಾಕ್ ಮಾಡಲ್ಲ. ಮೆಸೇಜ್ ಸರಿ ಇರ್ಬೇಕು. ಯಾರು ಬಂದ್ರು ಯಾರಿಗೂ ಏನ್ ಹೇಳ್ಬಾರ್ದು ನನ್ನ ಲೈವ್ ಅಲ್ಲಿ. ಯಾರ ಮೇಲೆ ಸಿಟ್ಟಿದೆ ಅವ್ರ ಲೈವ್ ಬಂದ್ರೆ ಮಾತ್ರ ಅಲ್ಲಿಗೆ ಹೋಗಿ ಹೇಳಿ. ನನ್ನ ಲೈವ್ಗೆ
ಏನು ಮಾಡಬೇಡಿ ನನ್ನ ಲೈವಲ್ಲಿ. ಇನ್ನೊಂದು ಬ್ಲಾಕ್ ಆಯ್ತು. ಎಲ್ಲಿ? ಯಾರ ಲೈವಲ್ಲಿ? ನಾನ್ ಮಾಡ್ಲಿಲ್ಲ. ಹುಚ್ಚನಾಯಿ. ಸಪೋರ್ಟ್ ಮೆಸೇಜ್ ಥ್ಯಾಂಕ್ ಯು ಕವಿ. ಗೊತ್ತಿರೋರು ಇವರು. ಅವ್ರದ್ದು ಚಾನಲ್ ಉಂಟಲ್ಲ. ಚಾನಲ್ ಏನೋ ಇದೆ. 126 ಸಬ್ಸ್ಕ್ರೈಬರ್ ಇದೆ. 77 ವಿಡಿಯೋಸ್ ಇದೆ. ಬೇರೆ ಐಡಿಯಾ ನಿಮ್ದೇನದು? ಎಷ್ಟು ಐಡಿಯಾ ಉಂಟು ನಿಮ್ದು? ಸುಂದ್ರಿ ಅಂತ ಹೇಳ್ತಿದ್ದಾರೆ. ಕವಿತಮ್ಮ ಅಂತ ಕಿಸ್ ಕೊಟ್ಟಿದ್ದಾರೆ. ಕಿಸ್ ಕೊಡ್ಬೇಡಪ್ಪ ಅವರಿಗೆ, ಇಷ್ಟ ಆಗಲ್ಲಂತೆ. ಅಮ್ಮ ಏನು ಊಟ ಕೇಳ್ತಿದ್ದಾರೆ ನವೀನ್ ಅವರು. ಓ ಈಗ ಕಾಣಿಸ್ತಾ ನಿಮಗೆ? ಬ್ರದರ್ ಸಿಟ್ಟಲ್ಲಿದ್ದಾರೆ ನೋಡ್ ನವೀನ್. ಅಮ್ಮ ಅಕ್ಕ ಸೀರಿಯಸ್ ಆಗಿ ಚಾನಲ್ ಮಾಡಿದ್ದಾರೆ. ಮುಂದೆ ಹೋಗುತ್ತೆ ಬಟ್ ಟೈಮ್ ಇಲ್ಲ ಮಾಡೋಕೆ. ಅಕ್ಕ ಸೀರಿಯಸ್ ಆಗಿ ಚಾನಲ್ ನಿಮ್ಮ ಅಕ್ಕಂದದು ಮಾಡಿದ್ರೆ ಮುಂದೆ ಹೋಗುತ್ತೆ ಬಟ್ ಟೈಮ್ ಇಲ್ಲ ಮಾಡೋಕೆ. ಓಕೆ ಓಕೆ. ಮೆಸೇಜ್ ಶೋ ಆಗ್ತಿಲ್ವಾ? ಬ್ಯಾಕ್ ಎಕ್ಸಿಟ್ ಆಗಿ, ಒಮ್ಮೆ ಎಕ್ಸಿಟ್ ಆಗಿ ಬನ್ನಿ ನವೀನ್. ವಾಯ್ಸ್ ಇಲ್ವಾ? ಇನ್ನು ಫೋನ್ ಚೆಕ್ ಮಾಡಿ, ವಾಯ್ಸ್ ಬರ್ತದೆ. ನಮಸ ಬಂದ್ರು. ಅಯ್ಯೋ ಮೆಸೇಜ್ ಬರ್ತಾ ಉಂಟಾ ಇಲ್ವಾ ನಂದು? ಅಯ್ಯೋ ದೇವರೇ, ಮೆಸೇಜ್ ಬರ್ತಿಲ್ಲ. ನಮಸಾಗೆ ಬ್ಲೂ ಇಲ್ಲ. ಶಾರದಾ ಸಪೋರ್ಟ್ ಇಂದ ಬಂದಾಗಿದೆ. ಸಾರಿ ನಮಸ, ಕೊಡ್ಲಿಕ್ಕೆ ನೆನ್ಪೋಯ್ತು ನಂಗೆ. ಏನು ಇಷ್ಟು ಬೇಗ ಬಂದಾಯ್ತು ಮೆಸೇಜ್? 45 ಮಿನಿಟ್ಸ್ ಅಷ್ಟೇ ಆದದ್ದು. ಸಾರಿ ನವಿ, ಮೆಸೇಜ್ ಬರ್ತಿಲ್ಲ. ಏನವಾ ತಗೊಂಬ ಹೋಗಿ ಹೇಳ್ತಿದ್ದಾರೆ. ಬಿಯರ ಕೇಳಿ ಕೇಳಿ. ಹಾಯ್ ನಮಸ್ತೆ ಮೇಡಮ್ ಹೇಳ್ತಿದ್ದಾರೆ. ನಮಸ್ತೆಗೆ ಬ್ಲೂ ಇಲ್ಲ. ಈ ಮೆಸೇಜ್ ಇದ್ದೊಂದು ಪ್ರಾಬ್ಲಮ್ ಆಗ್ತದೆ ಇಲ್ಲಿ, ಏನಂತ ಗೊತ್ತಾಗ್ತಿಲ್ಲ. ಏನ್ ಬೇ ನವಸ, ಆರಾಮಿದ್ಯಾ ಬೇ? ನಾನು ಸೀರಿಯಸ್ ಆಗಿ ಮಾಡಿದ್ರೆ ಚಾನಲ್ ಮುಂದೆ ಹೋಗುತ್ತೆ. ಹೌದಾ, ಯಾಕೆ ಟೈಮ್ ಇಲ್ವಾ? ಓಕೆ ಓಕೆ. ಬಿಸಿಯಾ? ಕುಕ್ಕರ್ ಮಸ್ತೆ ಆಗಿ ಬಿಟ್ಟದ್ದು ಸುಮಿ. ಇವತ್ತು ಪುಣ್ಯಕ್ಕೆ ಏನು ಆಗಿಲ್ಲ. ಹೌದಾ, ಬ್ಲಾಸ್ಟ್ ಆಯ್ತಾ ಕುಕ್ಕರ್? ಬ್ಲಾಸ್ಟ್ ಆಗ್ಬಿಡ್ತು, ಏಕೆ? ಲೈವ್ ಅಲ್ಲಿ ಕೊಡ್ತಿದ್ರ ನೀವು? ಅಯ್ಯೋ ದೇವ, ಮಗು ಎಲ್ಲ ಇತ್ತಲ್ಲ. ಏನಿಟ್ಟಿದ್ರಿ ಕುಕ್ಕರ್ ಅಲ್ಲಿ? ಯಾಕೆ ಬ್ಲಾಸ್ಟ್ ಆಯ್ತು? ಟೈಮ್ ಇಲ್ಲ. ಓಕೆ ಸ್ವಾಗ್, ಓಕೆ. ವೈ ಆನಂದ್ ಸರ್ ಹೇಳ್ತಿದ್ದಾರೆ ಟೈಮ್ ಇಲ್ಲಂತೆ ಅವರಿಗೆ ವಿಡಿಯೋ ಮಾಡ್ಲಿಕ್ಕೆ. ಅಮ್ಮ ಹೇಳಿದ್ದು ಹೆಚ್ಚು ಇವತ್ತು ನಾವು, ಅಮ್ಮ ಉಳ್ದದ್ದು ಹೆಚ್ಚು ಇವತ್ತು ನಾವು. ಹೌದಾ, ಮಗು ಎಲ್ಲ ಎತ್ತಲ್ವಾ? ಯಾಕೆ, ಏನಾಯ್ತು? ಯಾಕೆ ಬ್ಲಾಸ್ಟ್ ಆಯ್ತು? ಹೌದಾ ಬಿ ನವಾಸ್ ಹೇಳ್ತಿದ್ದಾರೆ. ಸಪೋರ್ಟ್ ಶಾರದಾ ಥ್ಯಾಂಕ್ ಯು. ಬಿಯ ಕೊಟ್ರೆ ಏನು ಆಗ್ತಿರ್ಲಿಲ್ಲ ನಾವು. ಹೌದು, ನಮ್ಮದೆಲ್ಲ ಶಾಪ ನಿಮ್ಗೆ. ಸಾರಿ. ಬಿಯರ್ ಕೊಡ್ತೇನಂತ ನೀವ್ ಕೊಡುದಿಲ್ಲ ಬರುವಾಗ, ಅದೇ ಬ್ಲಾಸ್ಟ್ ಆಯ್ತು. ಹೌದಾ ಹೇಳ್ತಿದ್ದಾರೆ. ಮಂಜು ಬ್ರೋ ಐ ಆಮ್ ವಿತ್ ಮೈ ವರ್ಕ್ ಹೇಳ್ತಿದ್ದಾರೆ. ಏನಾಯ್ತು ನವಾಸ ಹೇಳ್ತಿದ್ದಾರೆ. ಹೇಗೆ ಬ್ಲಾಸ್ಟ್ ಆಯ್ತು ನವಿ? ಮಟನ್ ಪೀಸ್ ಹಾಕಿದ್ರಾ? ಕುಕ್ಕರ್ ಒಳಗೆ ಏನು ಹಾಕಿದ್ದಾರೆ ನವಸ ಹೇಳ್ತಿದ್ದಾರೆ. ಏನು ಆಯ್ತು ಬೇ ನವ? ಸುಂದ್ರಿ ಅಂತ ಹೇಳ್ತಿದ್ದಾರೆ. ಸೀರಿಯಸ್, ಹೌದು. ಡೇಂಜರ್ ಅಲ್ವಾ ನವಸ? ಗ್ಯಾಸ್ಗೆ ಚೆಕ್ ಮಾಡಿ. ಗ್ಯಾಸ್ಕೆಟ್ ಚೆಕ್ ಮಾಡಿ ಹಾಕ್ಬೇಕು ನವಸ ಹೇಳ್ತಿದ್ದಾರೆ. ನವಸ ಅವರೇ ಹುಷಾರು ಹೇಳ್ತಿದ್ದಾರೆ ಪ್ರೋ ಅವರು. ಮಾತಾಡಮ್ಮ ಸುಂದ್ರಿ. ಏನಾಯ್ತು ನವಸ? ಯಾಕೆ ಬ್ಲಾಸ್ಟ್ ಆಯ್ತು? ಎಲ್ರಿಗೂ ಗೊತ್ತಾಗ್ಲಿ ಸ್ವಲ್ಪ ಹೇಳಿ. ಅವ್ರದ್ದು ಮೆಸೇಜ್ ಕಾಣ್ತಾ ಇಲ್ಲ. ಮಾತಾಡಮ್ಮ ಸುಂದ್ರಿ. ಬ್ಲೂ ಇಲ್ಲಲ್ಲ? ಹ್ಞೂ ಸುಮಿ, ಅನ್ನಕ್ಕೆ ಇಟ್ಟಿದ್ದೆ ನಾನು, ನನ್ನ ಮಗಳು ಕೆಳಗೆ ಕುಂತೀವಿ ಸುಮಿ. ಅದು ಏನಾಯ್ತೋ ಏನು ಗೊತ್ತಿಲ್ಲ, ಬ್ಲಾಸ್ಟ್. ನನ್ನ ಮಗಳು ಎತ್ಕೊಂಡು ಓಡಿ ಹೊರಗೆ. ಅದು ತುಂಬಾ ಉಂಟಂತ, ವಿಡಿಯೋ ಎಲ್ಲ ಬರ್ತದಲ್ಲ, ತುಂಬಾ ಕೇಸ್ ಉಂಟಂತದ್ದು. ಇವಾಗ ಸ್ಟಾರ್ಟ್ ಆಡ್ತಿದ್ದಾರೆ. ಪುಣ್ಯಕ್ಕೆ ಅಲ್ವಾ, ಎದ್ಕೊಂಡ್ ಬಿಟ್ಟಿದ ಮಗು ಸೌಂಡ್ಗೆ.
ಆಹಾ ನವೀನ್ ನಿನ್ನೆ ಬಂದಿರೋ ನಾಯಿ ಇವತ್ತು ಬಂದಿರುತ್ತೆ ಹುಷಾರು ನವಿ ಹೇಳ್ತಿದ್ದಾರೆ. ಆಗ್ಲಿ ಗೇಮ್ ಹೇಳ್ತಿದ್ದಾರೆ. ಆಡ್ಲಾಗಿ ಹಾ ಆಡಿ ಆಡಿ. ಗ್ಯಾಸ್ಕೆಟ್ ಅಂದ್ರೆ ಗೊತ್ತಾಗಲ್ಲ ರಬ್ಬರ್ ಅಂತ ಹೇಳ್ಬೇಕಮ್ಮ. ಹೌದು ಗ್ಯಾಸ್ಕೆಟ್ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ. ಅದು ರಬ್ಬರ್ ಸರಿ ಹಾಕ್ಬೇಕು. ವಿಸಿಲ್ ಹಾಕಿದ್ದೀರಲ್ವಾ? ನಾನು ಕವಿ ಮೇಡಮ್ ಮಾತಾಡ್ಸಲ್ಲ. ನನ್ನನ್ನು ಕವಿ ಮೇಡಮ್ ಹೌದಾ ಮಾತಾಡಿ. ಕವಿ ಮಂಜು ಬಂದಿದ್ದಾರೆ ನೋಡಿ. ಹೌದಾ ಬ್ರದರ್ ಅದೇ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಬಂದಿಲ್ಲ ಹೇಳ್ತಿದ್ದಾರೆ. ಗ್ಯಾಸ್ಕೆಟ್ ಹೋದ್ರು ಆಗುತ್ತೆ. ಹೌದಾ ಸರಿ ಇರ್ಬೇಕಲ್ಲ ಅದು. ಕವಿತಾ ಅಮ್ಮ ಹ್ಞೂ ಬರ್ತೇನೆ ಆಮೇಲೆ ಹೇಳ್ತಿದ್ದಾರೆ ಸೋನ ಅವರು. ಹಾಯ್ ಮಂಜು ಶೆಟ್ಟಿ ಚಪಾತಿ ಮಾಡ್ತಾ ಇದ್ದೀನಿ ಹೇಳ್ತಿದ್ದಾರೆ ಕವಿ. ಚೆಕ್ ಮಾಡಿ ಹಾಕ್ತೀನಿ ಅಮ್ಮು. ನಾನು ಆದ್ರೂ ಏನು ಆಯ್ತೋ ಇವತ್ತು ಹೇಳ್ತಿದ್ದಾರೆ. ಏನೋ ತಲೆಯಲ್ಲಿ ಇತ್ತ ಲೈವಲ್ಲಿ ಇಟ್ಟಿದ್ದೀರಾ? ಲೈವಲ್ಲಿ ಇರುವಾಗ ಲೈವ್ ಎಂಡ್ ಮಾಡಿದ್ಮೇಲೆ ಏನೋ ತಲೆಯಲ್ಲಿಟ್ಟು ಸರಿಯಾಗಿ ಅದು ಇದಾಗ್ಲಿಲ್ಲ ಅಂತ ಕಾಣ್ತದೆ. ಸರಿ ಕ್ಲೋಸ್ ಮಾಡ್ಲಿಲ್ಲ ಅಂತ ಕಾಣ್ತದೆ ನೀವು ಲಿಡ್ ಅದಕ್ಕೆ ಬ್ಲಾಸ್ಟ್ ಆಯ್ತು. ಇಲ್ಲಾದ್ರೆ ನೀರು ಇರ್ಲಿಲ್ವಾ? ಸಾರಿ ಕವಿ ಮೇಡಮ್ ಹೇಳ್ತಿದ್ದಾರೆ ಮಂಜು ಅವರು. ನಮಸ ಅವರೇ ಯಾವ ಕಂಪನಿ ಕುಕ್ಕರ್ ಅದು ಹೇಳ್ತಿದ್ದಾರೆ. ಎಸ್ ಸರಿ ಇರ್ಬೇಕು. ಬಿಸಿಲ್ ಜಾಸ್ತಿ ಹೊಡಿಬಾರ್ದು. ವಾಟರ್ ಕಮ್ಮಿ ಆಗುತ್ತೆ. ಹೌದೌದು ವಾಟರ್ ಕಮ್ಮಿ ಆಗಿ ಕೂಡ ಬ್ಲಾಸ್ಟ್ ಆಗ್ತದೆ. ನಾವು ಲೈವ್ ಬರೋಕೆ ಆಗಲ್ಲ. ಅದು ಅಪ್ಡೇಟ್ ಅಂತ ಹೇಳಿದ್ರಲ್ವಾ ಸ್ವಲ್ಪ ಅಪ್ಡೇಟ್ ಮಾಡಿ ಹೇಗೆ ಅಂತ ಕೇಳಿ ಅವ್ರ ಹತ್ರ. ಅಪ್ಡೇಟ್ ಹೇಗೆ ಮಾಡುದು ಹೇಳಿ ಅವರು ಯೂಟ್ಯೂಬ್. ರಬ್ಬರ್ ಸರಿ ಕೂತಿರಲ್ಲ ಇಲ್ಲ ಅಂದ್ರೆ ಹಾಗೆ ಆಗಲ್ಲ. ನೀರ್ ಕಮ್ಮಿ ಆದ್ರೂ ಆಗ್ತದೆ ನವೀನ್. ಯಾಕೆ ಅಂತ ಹೇಳ್ತಿದ್ದಾರೆ. ಅದೇ ಅಪ್ಡೇಟ್ ಮಾಡ್ಬೇಕು ಹೇಳಿದ್ರಲ್ವಾ ಮಂಜು. ಜಾಯ್ನ್ ಆಗಿ ಹೇಳಿ ನಾವ್ ಹೇಳ್ತಿದ್ದಾರೆ. ಅದು ಒಂದು ಕತೆ ಚಿಕ್ಕದಾಗಿ ಕಟ್ ಆಗಿರುತ್ತೆ. ಅದೊಂದು ಕಡೆ ಚಿಕ್ಕದಾಗಿ ಕಟ್ಟ ಆಗಿದ್ರು ಗೊತ್ತಾಗಲ್ಲ. ಚೆಕ್ ಮಾಡಿ ಹಾಕ್ಬೇಕು. ಹೌದೌದು ತುಂಬಾ ಜಾಗ್ರತೆ ಬೇಕು. ಇಲ್ಲಾಂದ್ರೆ ಆ ಕಡೆ ನಿಲ್ಬಾರ್ದು. ಬೇರೆ ಕಡೆ ನಿಲ್ಬೇಕು ನಾವು ಆ ಟೈಮಲ್ಲಿ. ಒಂದು ವಿಸಿಲ್ ಆಯ್ತು ನೆಕ್ಸ್ಟ್ ವಿಸಿಲೇ ಹಾಗೆ ಆಯ್ತು. ವಿಸಿಲ್ಗೆ ನೆಕ್ಸ್ಟ್ ವಿಸಿಲ್ಗೆ ಹಾಗೆ ಆಯ್ತಾ. ಓಕೆ ರಬ್ಬರ್ ಹೋಗಿರುತ್ತದೆ ಮೇ ಬಿ. ಪ್ರೆಸ್ಟೀಜ್ ಕಂಪನಿಯದ್ದು ಇರ್ಬೇಕು ಹೇಳ್ತಿದ್ದಾರೆ. ನೀಲಿ ಕೊಡಿ ನೀಲಿ ಇಲ್ಲ ಅಮ್ಮ ಮೆಸೇಜ್ ಬರ್ತಿಲ್ಲ. ಬೇಗ ಹೋಯ್ತು ಇವತ್ತು ಏನು ಗೊತ್ತಿಲ್ಲ. ಅರ್ಜೆಂಟ್ ಆಯ್ತು ಎಲ್ರಿಗೂ ಬ್ಲೂ ಕೊಡ್ಲಿಕ್ಕೆ ಆಗ್ಲಿಲ್ಲ. ಹೊರಗೆ ಹೋಗ್ಬೇಕಂತ ರೆಡಿ ಆದೆ ಹೋದೆ. ಮತ್ತೆ ಪುನಃ ವಾಪಸ್ ಬಂದೆ. ಅದು ಎಂಡ್ ಆಯ್ತಲ್ಲ ಲೈವ್ ಪುನಃ ವಾಪಸ್ ಬಂದೆ. ಪ್ಲೇ ಸ್ಟೋರ್ಗೆ ಹೋಗಿ ಯೂಟ್ಯೂಬ್ ಅಪ್ಡೇಟ್ ಕೊಡಿ. ಓಕೆ ಹಾಗೇನಾ ಓಕೆ. ಪ್ಲೇ ಸ್ಟೋರ್ ಇದೆ ಅಲ್ವಾ ನಿಮ್ದು. ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಬಂದ್ರೆ ಮತ್ತೆ ಅಪ್ಡೇಟ್ ಕೊಡ್ಬೇಕಲ್ವಾ. ಇದ್ದೀರಾ ಮಂಜು? ಕವಿತಮ್ಮ 5 ಚಪಾತಿನ ತಲ್ಲು ಆ ಕಡೆ ಈ ಕಡೆ. ಎಂತ ಸ್ಮಾರ್ಟ್ ನೋಡಿ ಶೋನು. ಕವಿತಮ್ಮ 5 ಚಪಾತಿನ ಈ ಕಡೆ ತಳ್ಳು. ಸೂಪರ್ ಈ ಶೋನು ಮಾರೆ. ಎಸ್ ಅಪ್ಡೇಟ್ ಕೊಟ್ರೆ ಆಗುತ್ತೆ ಎಸ್. ಹೌದಲ್ವಾ ಇದ್ದೀರಾ? ಮಂಜು ನೋಡಿ ಪ್ಲೇ ಸ್ಟೋರ್ಗೆ ಹೋಗಿ ಆ ಯೂಟ್ಯೂಬ್ ಅಂತ ಬರೀರಿ. ಅದ್ರಲ್ಲಿ ಯೂಟ್ಯೂಬ್ ಬಂದ್ಮೇಲೆ ಅಪ್ಡೇಟ್ ಕೊಡಿ. ಅಪ್ಡೇಟ್ ಆದ್ಮೇಲೆ ಬನ್ನಿ ಪುನಃ ಓಪನ್ ಮಾಡಿ ಬನ್ನಿ ಅದ್ರಲ್ಲಿ. ಸುಮ್ಮನೆ ಅವ್ರಿ ಈ ಕಡೆ ತಳ್ಳಿ ಅಂದ್ರೆ ಎಂತ ಮಾರ್ರೆ. ಶೆಟ್ರಿ ಆಮೇಲೆ ಅಮ್ಮು ಇದ್ದೀಯಾ? ಹೋಗಿ ಮಂಜು ಮಾಡ್ಕೊಂಡ್ ಬನ್ನಿ ಹೋಗಿ. ಆಮೇಲೆ ಅಲ್ಲ ಓಡಿ ಬಂದ್ರು. ಆಮೇಲೆ ಎಲ್ಲಾ ಓಡಿ ಬಂದ್ರು ಬ್ರದರ್ ಹೇಳ್ತಿದ್ದಾರೆ. ನಾವ್ ಹೋಗಿ ಆಮೇಲೆ ಈಗ್ಲೇ ಹೋಗಿ ಅಪ್ಡೇಟ್ ಮಾಡ್ಕೊಂಡ್ ಬನ್ನಿ ಜಾಯ್ನ್ ಆಗಿ. ಬಂದು ಏನ್ ಮಾಡಿದ್ರು? ನನಗೆ ಕೊಡಲ್ಲ ಅಂತಿನ ನಾನು ನಿನಗೆ ಕೊಡಲ್ಲ ಅಂತಿನ ನಾನು ಮುದ್ದು ಮಗ ಸೋನು. ಅಮ್ಮ ಮಾಡೋ ಎಲ್ಲಾ ಚಪಾತಿನೂ ನಿಂದೆ. ಈ ಅಮ್ಮ ಮಾಡೋ ಎಲ್ಲಾ ಚಪಾತಿನೂ ನಿಂದೆ. ಹೌದು ಅವ್ರು ಬಕೆಟ್ ತಿಂತಾರೆ ಹುಷಾರು. ಒಂದು ದಿನ ಕೊಟ್ರೆ ದಿನ ಅದೇ ಕೆಲ್ಸ ಆಗ್ತದೆ ನಿಮ್ಗೆ. ಬಕೆಟ್ ಚಪಾತಿ ಮಾಡ್ಕೊಳ್ಳೋದು.
5 ಚಪಾತಿ ನನ್ಗೂ ಬೇಕು ಅಂತ ಕೇಳಿತು ಸುಮಿ. 5ನಾ? ಬಕೆಟ್ ಕೇಳಲಿಲ್ಲಲ್ಲ ಪುಣ್ಯ. ಸಿಲಿಂಡರ್ ಮೇನ್ ಆಫ್ ಮಾಡಿದೆ. ಸಿಲಿಂಡರ್ ಮೇನ್ ಆಫ್ ಮಾಡಿದ್ದೆ. ಮನೆ ನಾಳೆ ಸಿಗ್ತೀನಿ ನಾನು ಎಲ್ರಿಗೂ ಸುಮಿ. ಸಾರಿ ಆನ್ ಇಟ್ಟಿದ್ದೀನಿ ಮಾ. ನನ್ನ ಮಗಳು ಯಾವಾಗ ಅಳ್ತಿರೋ ಇನ್ನು. ಹೌದಾ? ಅವಾಗ ಅಳ್ತಿರೋದು ಇನ್ನೂ ಅಳ್ತಿದ್ದಾಳೆ? ಹೌದಾ? ಏನಾದ್ರೂ ಇದು ಮಾಡಿ, ಎಂತ ಹೇಳ್ತಾರಲ್ಲ ಅದಕ್ಕೆ, ಹೆದ್ರಿಕೆ ಹೋಗ್ಸುದು ನೋಡಿ. ಕತ್ತಿ ಉಂಟಲ್ಲ, ಕತ್ತಿಯನ್ನು ಬೆಂಕಿಗೆ ಹಿಡಿದು ಮತ್ತೆ ಅದಕ್ಕೆ ನೀರ್ ಹಾಕೋದು, ಏನೋ ಮಾಡ್ತಾರಲ್ಲ. ಮತ್ತೊಮ್ಮೆ ಇದು ಬೆಚ್ಚಿ ಬೀಳ್ಬೇಕು ಅವರು, ಆಗ ಹೆದರಿಕೆ ಹೋಗ್ತದೆ ಅಂತೆ. ಎಂತ ಮಾಡ್ತಾರೆ, ನೆನ್ಪಿಲ್ಲ ನಂಗೆ ಸರಿಯಾದ. ಕವಿತಾ ಅಮ್ಮ ಅಂತ ಕಿಸ್ ಕೊಟ್ಟಿದ್ದಾರೆ ನಮ್ಮ ಸೋನು. ಆಮೇಲೆ ಹೇಳ್ತಿದ್ದಾರೆ ಒಳ್ಳೇದು ನಮ್ಮ ಸೆಸಿಸ್, ಸಿಲಿಂಡರ್ ಮೇನ್ ಆಫ್ ಮಾಡ್ಬೇಕು ಹೇಳ್ತಿದ್ದಾರೆ. ನವಸ ಅವರೇ ಡೋಂಟ್ ವರಿ, ಹುಷಾರು ಹೇಳ್ತಿದ್ದಾರೆ ಸೋನು. ಆಮೇಲೆ ಏನ್ ಮಾಡ್ಬೇಕು ಅದನ್ನು ಮಾಡ್ತಾರೆ ಬ್ರದರ್ ಹೇಳ್ತಿದ್ದಾರೆ. ಇವ್ರು ಎಂತ ಸಂಭಾಷಣೆ ಆಗ್ತಿತ್ತು ಅರ್ಥ ಆಗ್ತಿಲ್ಲ ಅಮ್ಮ ನಂಗೆ. ಗ್ಯಾಸ್ ಸ್ಟಾಪ್ ಆಯ್ತು, ಟೈರ್ ಪಂಚರ್ ಸೌಂಡ್ ಬಂತು. ಅವಾಗ ಲೈವ್ ಆನ್ ಆಗುತ್ತೆ ಬ್ರೋ. ಹೌದೌದು, ಲೈವ್ಗೆ ಬರ್ಲಿಕ್ಕೆ ಅಲ್ಲಿ ಅಪ್ಡೇಟ್ ಮಾಡಿ, ಪ್ಲೇ ಸ್ಟೋರ್ಗೆ ಹೋಗಿ ಯೂಟ್ಯೂಬ್ ಅಂತ ಹಾಕಿ ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಆದ್ಮೇಲೆ ಓಪನ್ ಮಾಡ್ಕೊಂಡು ಬನ್ನಿ. ನಂದೇ ಕತ್ತಿ ತರ ಇದೆ. ನವಸ ಯಂತ್ರ ಕಟ್ಟಿಸು ನಿನ್ನ ಮಗಳಿಗೆ. ಯಂತ್ರ? ಯಾವ ಯಂತ್ರ ಅಮ್ಮ? ಈ ಮಗುಗೆ ಹೆದ್ರಿಕೆ ಹೋಗ್ಬೇಕ ಅಂತ GML ಕಾಕ ಫೋಟೋನ ಅಮ್ಮುಗೆ ತೋರಿಸಿ ಹಾಕಿದ್ದಾರೆ. ಹೋಗುತ್ತೆ ಅಂತೆ ತೋರಿಸಿ ಹೆದ್ರಿಕೆ. ಫೋಟೋನ ಮಗುಗೆ ತೋರಿಸಿ ಹೆದ್ರಿಕೆ ಹೋಗುತ್ತೆ. ಮಗುಗೆ ಹೆದ್ರಿಕೆ ಹೋಗ್ಬೇಕು ಅಂತಂದ್ರೆ GML ಕಾಕನ ಫೋಟೋ ಮಗನ. ಯಾಕೆ ಅಷ್ಟು ಇದು ಡೇಂಜರ್ ಅವರು? ಸ್ವಲ್ಪ ಸ್ವಲ್ಪ ಮೆಸೇಜ್ ಹಾಕ್ತಾರೆ, ಅರ್ಥ ಮಾಡ್ಕೊಂಡಿರುದು ಬಾಯ್. ಹೌದಾ? ನಂದೇ ಕತ್ತಿ ತರ ಇದೆ. ನಾನು ಉತ್ತರ ಕರ್ನಾಟಕದ ಹೆಣ್ಣು ಮಗಳು. 50 ಮಾಡಿ ಕೊಡೋ ಶಕ್ತಿ ಸಾಮರ್ಥ್ಯ ಇದೆ. ಹೌದಾ? ಒಂದಿನ ಮಾಡಿ ಕೊಡ್ಬೋದು. ಎಷ್ಟು ದಿನ ಮಾಡ್ತೀರಾ 50 ಚಪಾತಿ? ನಂತರ ಹೇಳ್ತಿದ್ದಾರೆ ನಮ್ಮ. ಅಯ್ಯೋ ನಿಮ್ಗೆ ಬ್ಲೂ ಇಲ್ಲ, ಸಾರಿ, ಬೇಜಾರ್ ಮಾಡ್ಕೊಳ್ಬೇಡಿ. ಇವತ್ತೊಂದಿನ ಏನೋ ಅರ್ಜೆಂಟ್ ಅಲ್ಲಿ ಇದ್ದೆ, ಹೋದೆ, ವಾಪಸ್ ಬಂದೆ ಪುನಃ. ಅಬ್ದುಲ್ ಸಾರಿ, ನಾಳೆ ಖಂಡಿತ ಸಿಗ್ತದೆ. ಇವತ್ತು ಮೆಸೇಜ್ ಬರ್ತಾ ಇಲ್ಲ, ಅದಕ್ಕೆ ಆಗಿ. ಕವಿತಾ ಅಮ್ಮ ಹೇಳ್ತಿದ್ದಾರೆ. ಸುಂದ್ರಿ ಹೇಳ್ತಿದ್ದಾರೆ, ನಂದೇ ಕತ್ತಿ ತರ ಇದೆ, ಕಾಣಿಸಲ್ಲ, ಆದ್ರೆ ಅದು ತುಂಬಾ ಮೃದು. ನಾನು ಯಾರು? ನಂದೇ ಕತ್ತಿ ತರ ಇದೆ. ಬಾಳೆಹಣ್ಣ ಅಮ್ಮ ಕತ್ತಿ ಹಾಗಾದ್ರೆ ತುಂಬಾ ಮೃದು. ಬಾಳೆಹಣ್ಣು ಅಂತ ಕಾಣ್ತದೆ. ಅಯ್ಯೋ आपको भी ब्लू नहीं है, सॉरी मैसेज नहीं आ रहा है मेरा, बता दिया यार मेरा. ಸಾರಿ ರಾಹುಲ್, ಸಾರಿ, ಬ್ಲೂ ನೈ ಆಜ್. 500 ಚಪಾತಿ ಮಾಡ್ತೀನಿ ನಾನು. ಹೌದಾ? ಇಷ್ಟ. ನಿಮ್ಮ ಊಟ ಆಯ್ತಾ? ಇವತ್ತು ಸಂಡೇ ಸ್ಪೆಷಲ್? ಇಲ್ಲ, ಇವತ್ತು ವೆಜ್. ನಿನ್ನೆ ವೆಜ್, ಇವತ್ತು ವೆಜ್, ನಾಳೆ ವೆಜ್. चलो ठीक है, कल पक्का देती हूँ, आज मैसेज नहीं आता है देखो. ಸಾಕ್ ಸಪೋರ್ಟ್ ಗೊತ್ತಿತ್ತು ಹೇಳ್ತಿದ್ದಾರೆ ಅಮ್ಮು. ನಿಜಾನ ಹೇಳ್ತಿದ್ದಾರೆ ಅಮ್ಮು. ಹೌದಾ? ಇಲ್ಲಪ್ಪ, 500 ಅಂತ ಮೆಷಿನ್ ಅವಳು 500 ಚಪಾತಿ ಮಾಡ್ಲಿಕ್ಕೆ? ಬಂಡಲ್ ಬಾಜಲ್ಲ ಅಮ್ಮು. ಹೌದಾ? ಯಾಕೆ ಬ್ರದರ್, ಮಾಡಕ್ಕೆ ಆಗಲ್ವಾ? ಎಷ್ಟು ಟೈಮ್ ತಗೊಳ್ತದೆ? ಇಡೀ ದಿನ ಬೇಕಾ ಅಂತ? ಚಪಾತಿ ಮಾಡೋ ಮೆಷಿನ್ ಇದೆಯಾ? ಇರ್ಬೋದು ಮೆಷಿನ್ ಅಲ್ವಾ ಅಮ್ಮ? ಲಡ್ಡು ಮಾಡಿ ಅದಕ್ಕೆ ಇಟ್ರೆ ಚಪಾತಿ ಆಗ್ತದೆ. ಸುಮಿ 20 ಜನ ನಾವು ಊರಲ್ಲಿ ದಿನ 20 ಜನಕ್ಕೆ ಅಡುಗೆ ಮಾಡ್ತಾ ಇದ್ದದ್ದು ನಾವು. ದಿನ ರೊಟ್ಟಿ ತರ್ತೀವಿ ಗೊತ್ತಾ? ಹೌದಾ? ಹುಷಾರ್ ಮಾರೆ ನೀವೆಲ್ಲ. ಯಾವ ಬಾಳೆಹಣ್ಣು? ತಿನ್ನುವ ಬಾಳೆಹಣ್ಣು, ಮತ್ತೆ ಯಾವ್ದು ಮಾರೆ? ನೋಡಿ ಇಲ್ಲಿ ಉಂಟಲ್ಲ, ಮೃದು ಅಲ್ಲ ಅದು. ನಾನು 2000 ಚಪಾತಿ ಬೇಯಿಸ್ತಾ ಇದ್ದೀನಿ ಮೊದ್ಲು ಅಡುಗೆ ಕೆಲ್ಸಕ್ಕೆ ಹೋಗುವಾಗ. ಹೌದಾ? 200 ಚಪಾತಿನಾ? ಅಡುಗೆ ಕೆಲಸ ಮಾಡ್ತಿದ್ರಾ ಮುಂಚೆ?
ಪಚ್ಚ ಬಾಳೆ ಸೇಮ್ ಎಲ್ಲ ಬಾಳೆನು. ಮಂಜು ಕಾಕ ಏಲಕ್ಕಿ ಹಣ್ಣು, ಏಲಕ್ಕಿ ಬಾಳೆಹಣ್ಣು ಹೇಳ್ತಿದ್ದಾರೆ ಶೋನವರು. ರಾಂಗ್ ಅಂತೆ, ಬಾಳೆಹಣ್ಣು ಅಲ್ವಾ ಅದು. ಅಲ್ಲ ಬಾಳೆಹಣ್ಣು ನಿಜ, ಯಾವ ಬಾಳೆಹಣ್ಣು ಅಂತ ಹೇಳ್ಬೇಕಾ? ಪುಟ್ಬಾರೆ, ಪುಟ್ಬಾರೆ ಅಷ್ಟು ಸ್ಮೂತ್ ಇರಲ್ಲ ನೋಡಿ. ನಮ್ಮದು ಇಲ್ಲಿ ಉಂಟು ದುಬೈಯಲ್ಲಿ, ಅದು ಆದ್ರೆ ಸ್ಮೂತ್ ಇರ್ತದೆ. ಬಾಳೆಹಣ್ಣು ಹಳ್ಳಿರುತ್ತೆ, ಮರದಲ್ಲಿರುತ್ತೆ. ರಸಬಾಳೆ ಅಂತೆ, ಟೊಮೆಟೊ ಬಾಳೆಹಣ್ಣು ಅದು ಕೂಡ ಉಂಟಾ ಟೊಮೆಟೊ ಬಾಳೆಹಣ್ಣು? ಸುನಿ ಮ್ಯಾಮ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಮುಕ್ತಿ. ಊಟ ಮಾಡ್ಕೊಂಡ್ ಬಂದ್ರಾ? ಹಾ ಬರ್ತೀನ. ಥ್ಯಾಂಕ್ ಯು ಮುಕ್ತಿ. ಯಾರು ಮಾಡ್ತಿರೋದು ಬಾಳೆಹಣ್ಣು ಅಂತ ಅಲ್ಲಿ ಸುಮಿಸಿ, ಯಾರು ಮಾತಾಡ್ತಿದ್ದಿದ್ದು ಬಾಳೆಹಣ್ಣು ಅಂತ? ಎಲ್ಲಿ ಅಮ್ಮು? ನಾನೇ ಮಾತಾಡ್ದೆ ಇದ್ದು. ಅದು ಮಂಜು ಅಲ್ಲಿ ಕೇಳುದಾ? ಇಲ್ಲಿ ಮಂಜು ಕೇಳಿದ್ದು. ನವಿ ದುಬೈ ಅಕ್ಕನಿಗೆ ನಮ್ಮ ಪವರ್ ಗೊತ್ತಿಲ್ಲ ಇನ್ನು. ನಮ್ಮ ಕಡೆ ಅಡುಗೆ ಹೇಗೆಲ್ಲ ಮಾಡ್ತೀವಿ. ಹೌದಾ, ನೀವು ತಟ್ಟುದ್ರಲ್ಲಿ ಹುಷಾರಾಗದ್ರಿ ಅಲ್ವಾ ಕವಿ? ಬಾಳೆಹಣ್ಣು ಕತ್ತಿಕೊಂಡು ಕುಯ್ಯಿರಿ. ಕತ್ತಿಡ್ಕೊಂಡು ಕುಯ್ಬೇಕಾ? ಟೀಚರ್ ಊಟ ಆಯ್ತಾ ಕೇಳ್ತಿದ್ದಾರೆ ಮುಕ್ತಿ ಅವರು. ಬ್ರದರ್ ಊಟ ಆಯ್ತಾ ಕೇಳ್ತಿದ್ದಾರೆ. ನಮ್ ಕಡೆ ಬಂದ್ರೆ ಹೆಣ್ಮಕ್ಳು ಕೆಲಸ ನೋಡಿ, 2 ದಿನ ಕೂಡ ಇರೋಲ್ಲ ಹೇಳ್ತಿದ್ದಾರೆ. ಮಾಡ್ಕೊಂಡ್ ಬಂದೆ ಅಮ್ಮ ಹೇಳ್ತಿದ್ದಾರೆ. ನಾನೇ ಸ್ಲೋ ಹಾಗಾದ್ರೆ ಅಲ್ವಾ? ನೀವೆಲ್ಲಾ ಹುಷಾರ್ ಮಾರೆ ಅಡುಗೆಯಲ್ಲಿ. ನೀವು ತಟ್ಟುದ್ರಲ್ಲಿ ಬಾರಿ ಹುಷಾರ್ ಅಂತ ಆಯ್ತು ಹಾಗಾದ್ರೆ. ನಾನ್ ತಟ್ಟುದಾದ್ರೆ ಅರ್ಧ ತಲೆ ತಟ್ತೀನಿ, ಮಂಡೆ. ಏನು ಊಟ ಕೇಳ್ತಿದ್ದೀರಿ? ಅಮ್ಮುಗೆ ಸೋನುಗೆ ನಾಚಿಕೆ ಆಗುದು ಗಡಿ. ಬಾಬಾ ಮಟನ್ ಸಾಂಬಾರ್ ಮುದ್ದೆ ಅನ್ವಾ ಇವತ್ತು. ಮಟನ್ ತಿಂದ್ರೆ ನೀವು? ಮಟನ್ ತಿಂತೀರಾ ನೀವು ಹಾಗಾದ್ರೆ? ನಾನ್ ವೆಜ್ ತಿಂತೀರಾ? ಅಮ್ಮ ಮೇಡಮ್ ನಾನು ಹೇಳ್ತಿದ್ದಾರೆ. ಸಾಗ್ ಸಪೋರ್ಟ್ ಅಲ್ಲಿ ಇದೆ. ಏನು ಸಾಗ್ ಇವತ್ತು ಬಾರಿ ಸಪೋರ್ಟ್ ಮಾಡ್ತಾ ಉಂಟು. ಯಾಕೆ ಸಾಗ್ ಮೌನ ಮಾಡ್ಕೊಡ್ತೀರಾ ಏನು? ನಾವೇನು ಒಂದು ಬಕೆಟ್ ಮಟನ್ ಸಾಂಬಾರು, ಒಂದು ಬಕೆಟ್ ಮುದ್ದೆ ಕಳ್ಸ ಸಾಕಾ? ಏನು ನೀವು ಮಂಜು ಬ್ರದರ್ ಹೇಳ್ತಿದ್ದಾರೆ. ಕವಿತಮ್ಮ ಅಂತ ಕಿಸ್ ಕೊಡ್ತಾ ಉಂಟಪ್ಪ. ಖಾಲಿ ಕವಿಗೆ ಮಾತ್ರ ಕಿಸ್ಸ? ಏನು ಬರೀ ನುಗ್ಗಿಕಾಯಿ ತಿಂತೀವ ಅನ್ಕೊಂಡ್ರ ಮತ್ತೇನು? ನಾನು ಹಾಗೆ ಎಣ್ಸಿದ್ದು. ನುಗ್ಗೆಕಾಯಿ ಪಲಾವು, ರೈಸ್ ಸಾಂಬಾರ್, ಚಪಾತಿ, ಮುದ್ದೆ. ಮಟನ್ ಕೂಡ ತಿಂತೀರ ಹಾಗಾದ್ರೆ? ಫೋಟೋ ಕಳಿಸಿ ನೋಡುವ. ಬುರ್ಜಿ ಖಲೀಫಾಗೆ ಯಾವ ಫೋಟೋ ಹಾಕೋದು? ಕಳಿಸ್ಲೇ ಇಲ್ಲ ನೀವು. ಅಮ್ಮ ನಗ್ತಿದ್ದಾರೆ. ನಿಮ್ದೇ ಬನ್ನಿ ಹೆಣ್ಣು ಮಕ್ಕಳು ಬಸ್ನಲ್ಲಿ ಹೋಗುದು. ನಮಗೆ ಬನ್ನಿ ಹೆಣ್ಮಕ್ಳು ಬಸ್ಸಿನಲ್ಲಿ ಹೋಗುದು ಹೇಳ್ತಿದ್ದಾರೆ ಮಂಜು ಅವರು. ಸುಮ್ಮನೆ ಅವರೇ ಹ್ಞೂ ರಾಗಿ ಮುದ್ದೆ, ಜೋಳದ ಮುದ್ದೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮುಕ್ತಿ. ಶೆಟ್ರೆ ಅಂತ ಥಿಂಕ್ ಮಾಡ್ತಿದ್ದಾರೆ. ಅಕ್ಕ ಸಪೋರ್ಟ್ ಅಲ್ಲ ಕೇಳಿದ್ದು. ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಿ ಇವತ್ತು, ತುಂಬಾ ಟೈಮ್ ಆಯ್ತು ಬಂದು, ಅದಕ್ಕೆ ಕೇಳಿದೆ. ಮೌನ ಮಾಡಿ ಕೊಡ್ತೀರಾ ಅಂತ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್ ಸಾಗ್. ರಾಗಿ ಮುದ್ದೆ ಗಟ್ಟಿ ಇರುತ್ತೆ, ಜೋಳದ ಮುದ್ದೆ ಮೆತ್ತಗಿರುತ್ತೆ ಹೇಳ್ತಿದ್ದಾರೆ. ಅದೇಗೆ ರಾಗಿ ಮುದ್ದೆ ಗಟ್ಟಿ ಇರ್ತದೆ? ರಾಗಿ ಸ್ಮೂತ್ ಅಲ್ವಾ? ಅಕ್ಕ ನಿಮ್ಮ ಅಷ್ಟು ನಮಗೆ ಪೇಶೆಂಟ್ ಇಲ್ಲ ಬಿಡಿ ಹೇಳ್ತಿದ್ದಾರೆ. ಸಾಗ್ ಬ್ರದರ್ ಏನಾಯ್ತು ಹೇಳ್ತಿದ್ದಾರೆ. ಆದ್ರೂ ಮಾಡ್ತಿದ್ದೀರಲ್ವಾ ಆಗದಿಂದ? ಈ ಮಂಜು ಬ್ರದರ್ ಏನು ಮಾಡ್ತಿದ್ದಾರೆ ಬ್ರದರ್ ಹೇಳ್ತಿದ್ದಾರೆ. ಈ ಮಂಜು ಬ್ರದರ್ ಏನ್ ಮಾತಾಡ್ತಿದ್ದಾರೆ ಬ್ರದರ್ ಹೇಳ್ತಿದ್ದಾರೆ ಅಮ್ಮು.
ಯಾಕೆ ಅಮ್ಮ ಮೇಡಮ್ ಹೇಳ್ತಿದ್ದಾರೆ? ಅವರಿಗೆ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ಅಲ್ವಾ? ಜಾಸ್ತಿ ಆಗಿದೆ ಅನ್ಸುತ್ತೆ ಶೆಟ್ರಿಗೆ ಅಮ್ಮು ಹೇಳ್ತಿದ್ದಾರೆ. ಇಲ್ಲ, ಅವರು ಮೆಸೇಜ್ ಹಾಗೆ ಸ್ವಲ್ಪ ರಾಂಗ್ ಬರೀತಾರೆ. ಸತ್ಯಾಗೆ ಬೆಲೆ ಇಲ್ಲ ಹೇಳ್ತಿದ್ದಾರೆ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ಸ್ವಲ್ಪ ಕರೆಕ್ಟ್ ಮಾಡಿ ಓದಿಕೊಂಡು ಮತ್ತೆ ಇದು ಸೆಂಡ್ ಮಾಡಿ. ಮಂಜು ಅಮ್ಮು ಹೋ ಹೇಳ್ತಿದ್ದಾರೆ. ನವೀನ್ ಬ್ರೋ ನಥಿಂಗ್ ಹೇಳ್ತಿದ್ದಾರೆ. ಏನು ಅರ್ಥ ಆಗ್ಲಿಲ್ಲ ಅಮ್ಮು ನಿಮ್ಗೆ? ನಮ್ಗೆ ಬನ್ನಿ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋದು ಅಂದ್ರೆ ಎಂತ ಮಂಜು? ಅದು ಅರ್ಥ ಆಗ್ಲಿಲ್ಲ. ನಮ್ ಕಡೆನಾ? ನಮ್ ಕಡೆ ಬನ್ನಿ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋದು ನಮ್ ಕಡೆ ಇರ್ಬೇಕಲ್ವಾ? ಕರೆಕ್ಟಾ? ನಮ್ ಕಡೆ ಬನ್ನಿ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋದು. ನವೀನ್ ಬ್ರೋ ನಥಿಂಗ್. ಮುಕ್ತಿ ಸಪೋರ್ಟ್ ಥ್ಯಾಂಕ್ ಯು. ನನ್ನ ನೋಡಿ ಒಂದು ಹುಡುಗಿ ಸ್ಟೈಲ್ ಕೊಟ್ಟರು. ಯಾಕೆ? ಅವಳಿಗೆ ಗೊತ್ತು, ನಮ್ಗೇನ್ ಗೊತ್ತು? ಏನ್ ಮಾಡಿದ್ಲು? ನೀವೊಂದು ಸ್ಟೈಲ್ ಕೊಡ್ಬೇಕಿತ್ತು ರಿಟರ್ನ್. ನೋಡಿದ್ರಲ್ಲ ಯಾರಾದ್ರೂ? ಖುಷಿ ಆಯ್ತಾ ನಿಮ್ಗೆ? ಸಪೋರ್ಟ್ ಮಾಡಬಹುದು ಬಟ್ ಲೈವ್ ಮಾಡೋಕೆ ಆಗಲ್ಲ. ಹೌದಾ? ಓಕೆ. ಮಸಾಲ ದೋಸೆ ಬ್ರದರ್ ಹೇಳ್ತಿದ್ದಾರೆ. ಹೌದಾ? ನೀವತ್ತು ಮಸಾಲ ದೋಸೆ ನಿಮ್ಗೆ? ಸ್ಮೈಲ್ ಕೊಡು ಅಂತ ಕೆಲ್ಸ ಮಾಡಿದ್ರ? ಸ್ಮೈಲ್ ಕೊಡು ಅಂತ ಕೆಲ್ಸ ಮಾಡಿದ್ರ ಆಗ ಹೇಳ್ತಿದ್ದಾರೆ ಶ್ರವಣವರು. ಯಾರು ಹುಡುಗಿ? ಯಾರು ಆ ಹುಡುಗಿ ಹೇಳ್ತಿದ್ದಾರೆ? ಯಾರೋ ಇರ್ಬೇಕು, ಗೊತ್ತು, ಪರಿಚಯ ಇಲ್ಲದವರು. ನಾನು ಏನ್ ಮಾಡ್ಲಿ? ಅವಳು ಹೋಗಿ ಆಯ್ತಲ್ಲ, ಇನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ? ನೆಕ್ಸ್ಟ್ ಟೈಮ್ ಸಿಗ್ತಾಳೆ ನೋಡಿ. ನೀವೊಂದು ಸ್ಮೈಲ್ ಬ್ಯಾಕ್ ಕೊಡಿ ಅವರಿಗೆ. ಅಮ್ಮು 5 ಬಕೆಟ್ ಮಸಾಲ ದೋಸೆ ಬೇಕು. ಎಂತ ದನ ಇದ್ದಾವ ಮನೆಯಲ್ಲಿ ನಿಮ್ದು? ದೇವ, ಈ ಮೊಬೈಲ್ ಏನಾಗ್ತದೆ ಗೊತ್ತಿಲ್ಲ. ಮುಕ್ತಿ ಸಪೋರ್ಟ್ ಥ್ಯಾಂಕ್ ಯು. ಬಕೆಟ್ ನಲ್ಲಿ ಕೊಡಲ್ಲ ಮಸಾಲೆ ದೋಸೆನ ಬಾಬಾ ಹೇಳ್ತಿದ್ದಾರೆ. ನವೀನ್ ಬ್ರದರ್ ಹೋದ್ರ ಹೇಳ್ತಿದ್ದಾರೆ. ಖುಷಿನಿ ಏನಕ್ಕೆ ಸ್ಟೈಲ್ ಗೊತ್ತಾಗ್ಲಿಲ್ಲ. ಹೌದಾ? ಸ್ಟೈಲ್ ಅಂದ್ರೆ ಎಂತ ಮಾಡಿದ್ರು? ಸ್ಟೈಲ್ ಅಂದ್ರೆ ಎಂತ ಅರ್ಥ ಆಗ್ಲಿಲ್ಲ ನಂಗೆ. ಸ್ಮೈಲ್ ಮಾಡಿದ್ರಾ? ಎಂತ ಮಾಡಿದ್ರು? ಖುಷಿನ ಏನಕ್ಕೆ ಸ್ಟೈಲ್ ಗೊತ್ತಾಗ್ಲಿಲ್ಲ. ಸ್ಮೈಲ್ ಮಾಡಿದ್ರ? ಸ್ಟೈಲ್ ಮಾಡಿದ್ರ? ಸ್ಮೈಲ್ ಅದು. ಖುಷಿನ ಏನಕ್ಕೆ ಸ್ಮೈಲ್ ಅದು. ಓಕೆ, ಸ್ಮೈಲ್ ಗೊತ್ತಾಗ್ಲಿಲ್ಲ. ನೀವು ಮಾಡ್ಲಿಲ್ವಾ ಸ್ಮೈಲ್? ಬಸ್ನಲ್ಲಿ ಕೂಸು ಬಿಟ್ರು ಹುಡುಗಿ. ಬಸ್ನಲ್ಲಿ ಕೂಸು ಬಿಟ್ರು ಹುಡುಗಿ ಸ್ಮೈಲ್ ಕೊಡ್ತಾಳ. ಇದು ಇದ್ದೀನಿ ಅಮ್ಮ ಹೇಳ್ತಿದ್ದಾರೆ ನವೀನ್ ಅವರು. ಶೋಣು ಅಂತ ಹೇಳ್ತಿದ್ರು. ಸಪೋರ್ಟ್ ಸ್ವಾಗ್ ಥ್ಯಾಂಕ್ ಯು. ಮತ್ತೆ
ಮತ್ತೆ ಅತ್ಯ ಯಾಕೆ ಹೇಳ್ತಿದ್ದಾರೆ? ಹ್ಮ್. ನಾನು ಸತ್ಯ ಹೇಳುದಿಲ್ಲ. ಅಯ್ಯೋ ಮತ್ತೆ ಯಾಕೆ ಹೇಳಿದ್ದು? ಹೇಳುವುದಾದ್ರೆ ಸತ್ಯ ಹೇಳಿ. GML ಲೈವ್ಗೆ ಹೋಗಿ ಬಂದೆ. ಹೌದಾ, ಹೇಗಿದ್ದಾರೆ GML? ನವೀನ್ ಅಂತ ನಗ್ತಿದ್ದಾರೆ. ಸ್ವಾಗ್ ಸಪೋರ್ಟ್, ಮುಕ್ತಿ ಸಪೋರ್ಟ್, ಥ್ಯಾಂಕ್ ಯು. ಗೊತ್ತು ನನಗೆ ನೀವು ಅದೇ ಮಾಡಿರೋದು ಅಂತ. ನನ್ನ ನಂಬಿ ಪ್ಲೀಸ್. ಓಕೆ, ನಾನ್ ನಂಬ್ತೀನಿ. ಹುಡುಗಿ ಸ್ಮೈಲ್ ಕೊಟ್ಲ ಅಲ್ವಾ? ನೆಕ್ಸ್ಟ್ ಟೈಮ್ ನೋಡಿ ಎಲ್ಲಿ, ಯಾವ ಸ್ಟಾಪ್ ಅಲ್ಲಿ ಅಂತ ನೋಡಿ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳಿ. ಬರ್ಬೋದು ಅಲ್ಲಿಗೆ. ಏನಮ್ಮ ಹೇಳ್ತಿದ್ದಾರೆ ನವೀನ್ ಅವರು? ನೋ ಸ್ಟೈಲ್ ಸ್ಮೈಲ್. ಹೌದೌದು, ಸ್ಮೈಲ್ ಕೊಟ್ಲಂತೆ. ಪಕ್ಕಾ ಕಾಪಿರೈಟ್. ಸುಮ್ಮನೆ ಅವ್ರೆ, ಏನು ಹೇಳ್ಬೇಡ ಮಾರಾಯ, ನಂಗೆ ನಗು ಬರ್ತದೆ. ಯಾಕೆ, ಏನಾಯ್ತು ಬ್ರದರ್ ಹೇಳ್ತಿದ್ದಾರೆ? ನಾನು ನೋಡದೆ. ನೀವು ನೋಡಿದ್ರಾ? ಸ್ಮೈಲ್ ಮಾಡ್ಬೇಕಿತ್ತು. ನೋಡಿ, ನೆಕ್ಸ್ಟ್ ಟೈಮ್ ಸಿಗ್ಬಹುದು. ನಿಮ್ಮ ಪುಣ್ಯ, ಚಾನ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಸಿಗ್ತಾಳೆ. ಸ್ವಾಗತ್ ಅವರೇ, ಊಟ ಆಯ್ತಾ ಹೇಳ್ತದೆ. ಅವರೇ, ಊಟ ಆಯ್ತಾ? ಸ್ವಾಗತ್ ಯಾರಿಲ್ಲಿ? ಯಾವ ಸ್ಟಾಪ್ ಅಲ್ಲಿ ಸಿಕ್ಕಿದ್ಲು ಮಂಜು? ಅದನ್ನಾದ್ರೂ ಹೇಳಿ. ಪಕ್ಕ ಕಾಫಿ ರೈಟ್ ಬರುತ್ತೆ. ಯಾಕೆ ನಗಬಾರ್ದಾ? ಹ್ಮ್. ನೆಕ್ಸ್ಟ್ ಟೈಮ್ ಹುಡುಗಿ ಬಿಟ್ರೆ ನಾನು ಸ್ಮೈಲ್ ನೀನು ಸ್ಮೈಲ್ ಕೊಡು ಮಂಜು, ಕಾಕ ಹೇಳ್ತಿದ್ದಾರೆ. ಅಷ್ಟು ಗಟ್ಟಿಯಲ್ಲಿ ಸೌಂಡ್ ಅಲ್ಲಿ ಕೇಳ್ತದೆ ಮಾರೆ, ಬಸ್ಸಿನಲ್ಲಿ ಇರುವಾಗ. ಅಯ್ಯೋ, ನಾನು ಬೇಜಾರ್ ಮಾಡ್ಕೊಂಡು ಕೂತಿದ್ದೀನಿ ಸುಮ್ಸಿಸ್. ಅಯ್ಯೋ, ನಾನ್ ಬೇಜಾರ್ ಮಾಡ್ಕೊಂಡು, ಯಾಕೆ ಅಮ್ಮು ಏನಾಯ್ತು? ಯಾರು ನಿನ್ನ ಬೇಜಾರ್ ಮಾಡ್ಕೊಂಡ್ರು ಹೇಳಿ? ಯಾರು ಅಮ್ಮಗೆ ಬೇಜಾರ್ ಮಾಡಿದ್ದು? ಸ್ಕಿಪ್ ಆಯ್ತಾ ಅಮ್ಮು? ಇದೇ ಮ್ಯಾಟರ್? ಹೌದಾ, ಬಿಟ್ಲಾ? ನಿಮ್ ನಿಮ್ದು ಅಮ್ಮನ್ ಹೇಳ್ತಿದ್ದಾರೆ. ಅದೇ ಯಾಕೆ ಬ್ರದರ್ ಹೇಳ್ತಿದ್ದಾರೆ. ಏನು ಊಟ ಹೇಳ್ತಿದ್ದಾರೆ ಮುಕ್ತಿಯವರು. ಕಾಪಿ ರೈಟ್ ಯಾಕೆ ಬರುತ್ತೆ ಗೊತ್ತಿಲ್ಲ, ಬಟ್ ಅದು ಕನಸು. ಅಯ್ಯೋ ದೇವ, ಫುಲ್ ಕಾಮಿಡಿ ಮಂಜು. ಇಷ್ಟು ಟೈಮ್ ಬೇಕಾ ಇದು ಕನಸು ಹೇಳಲಿಕ್ಕೆ? ಸೋನು ಮೆಸೇಜ್. ರಾಜಾನಗರ್ ನವರಂಗ ಥಿಯೇಟರ್ ಸ್ಟಾಪ್ ಇರ್ಬೇಕು, ಮಂಜು ಬ್ರೋ ಹೇಳ್ತಿದ್ದಾರೆ. ಊಟ ಇಲ್ಲ ಬ್ರೋ, ಒನ್ಲಿ ವೆಜ್ ಊಟ ಹೇಳ್ತಿದ್ದಾರೆ ಸಾಕ್. ಸುಮಿ ಅವರೇ, ಆ ಸೌಂಡ್ ಅಲ್ಲೆಲ್ಲ ಅದು ಕೇಳಲ್ಲ ಸೋನು. ಅಯ್ಯೋ ನಾನಲ್ಲ, ಬೇ ಅಂದಿದ್ದು. ಅಯ್ಯೋ ನಾನಲ್ಲ, ಬಿ ಅಂದಿದ್ದು ಸುಮಿ. ಓಕೆ ಓಕೆ. ಸ್ವಾಗತ್ ಅವ್ರೆ, ಸ್ವಾಗತ ಅಲ್ಲ ಅವ್ರು, ಸ್ವಾಗತ್ ಅವ್ರೆ, ಹ್ಯಾಪಿ ಅಡ್ವಾನ್ಸ್ ಮಂಡೇ ಹೇಳ್ತಿದ್ದಾರೆ. ಕಾಣಿಸಿಲ್ಲ ಬಂದು ಹುಡುಗಿ ಪುಸ್ ಅಂತ ಬಿಟ್ಲೆ. ಮೈ ಗಾಡ್, ಫಸ್ಟ್ ಟೈಮ್ ಕಾಣ್ತೀನಿ. ಅದು ನೀವೇ ಹೇಳುದು, ಅವರೇನು ಹೇಳಲಿಲ್ಲ ಹಾಗೆ. ನೀವೇ ಹೇಳುದು. ಅವ್ರು ಸ್ಮೈಲ್ ಮಾಡಿದ್ಲ ಅಂತ ಹೇಳಿದ್ದು ಮಂಜು. ನೀವು ಅದಕ್ಕೆ ಆಡ್ ಮಾಡಿದ್ದು ಅಷ್ಟೇ. ಅಮ್ಮು ಅಂತ ಹೇಳ್ತಿದ್ದಾರೆ. ಬಿ ಅಂದ್ರೆ ಗೊತ್ತಿಲ್ಲ ಸುಮಿ. ಬಿ ಅಂದ್ರೆ ಗೊತ್ತಿಲ್ಲಪ್ಪ, ಏನು? ಓಸು ವಸನೆ ಬಿ ಅಂದ್ರೆನಾ? ಸೇಮ್ ಟು ಯು ನಿಮ್ಗೆ ಹೇಳ್ತಿದ್ದಾರೆ. ಏನಮ್ಮ ಗೊತ್ತಿಲ್ಲ. ಸೇಮ್ ಟು ಯು ನಿಮ್ಗೆ ಹೇಳ್ತೇನೆ. ನೋಡಿದ್ದೀನಿ ವಿಡಿಯೋ ಹೇಳ್ತಿದ್ರೆ.
ಅಯ್ಯೋ ಬ್ಲ್ಯಾಂಕಾ ಆನಂದ್ ಸರ್ ಬ್ಲ್ಯಾಂಕ್ ಏನಮ್ಮೋ ಚೂರು ಅರ್ಥ ಆಗ್ತಿಲ್ಲ. ಬ್ಲಾಂಕೆಟ್ ಇರ್ಬೇಕು. ಹಾ ಓಕೆ ಓಕೆ ಅದು ಮ್ಯಾಟರ ಓಕೆ ಓಕೆ ಗೊತ್ತಾಯ್ತು. ಟ್ಯೂಬ್ಲೈಟ್ ಅಲ್ಲ ನಾನು. ಅಮ್ಮು ಅಂತ ನಗ್ತಿದ್ದಾರೆ ನವೀನ್. ಸೇಮ್ ಅಂಚನೆ ಕೇಂಡೆ ತಿರಗೋಡ ಜುಡತೆ ಉಳಿ ಜೋರು ಹೇಳಿ ಮಂಜು ಬ್ರೋ ಯಾವ ಏರಿಯಾ ನಿಮ್ದು ಹೇಳ್ತಿದ್ದಾರೆ. ಸೊ ಟ್ಯೂಬ್ಲೈಟ್ಸ್ ಮಿಸಿಸ್ ನವೀನ್ ಬ್ರದರ್ ಓಕೆ ಹೂ ವಾಸನೆ ಅದು ಲೈವ್ ಮಾಡುವವರೆಗೆ ಅಷ್ಟು ಅಂದಾಜು ಬರುದಿಲ್ಲ. ನಾವು ಮೆಸೇಜ್ ಟೈಪ್ ಮಾಡುವಾಗ ಆದ್ರೆ ಗೊತ್ತಾಗ್ತದೆ. ಉಸು ವಾಸನೆ ನಾ ಏನಕ್ಕೆ ಅಂತ ಮೇಲೆಯಿಂದ ಕೆಳಗೆ ನೋಡಿದೆ. ಮೊಬೈಲ್ ನೋಡಿದೆ ಹೇಳ್ತಿದ್ದಾರೆ. ಒಳ್ಳೆ ಜೋಕ್ ಮೂಜಿಂದ ಏನು ಮಾಡ್ಬೋ ನಾವೇ. ಮಂಜು ಬ್ರದರ್ ಸ್ಟಾಪ್ ಮಾಡಿ ನಿಮ್ಮ ಕನಸು ಅದೇ ಎಲ್ಲೆಲ್ಲ ಹೋಗ್ತಿದೆ ಅದು ಕನಸು. ಮ್ಯಾಂಗೋ ಮ್ಯಾಂಗೋ ಸ್ಮೆಲ್ ಬರ್ತಿದ್ಯಾ. ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಸಿಟಿ ಅಂತೆ. ಓ ತಾಯಿ ಅದು ಹೂ ವಾಸನೆ. ಮಂಜು ಬ್ರೋ ಹೇಳ್ತಿದ್ದಾರೆ ಸೋನು ಅಂತಿದ್ದಾರೆ. ನಾನು ಕಾಣಸಲ್ಲ ನವೀನ್ ನಾನು ಬೆಡ್ ಮೇಲೆ ಕಕ್ಕಸ್ ಏನೇನ್ ಹೇಳ್ತದೆ ಈ ಸೋನು. ಬೆಡ್ ಮೇಲೆ ಮಾಡುದು ಯಾಕೆ ಟಾಯ್ಲೆಟ್ ಇಲ್ವಾ. ಎಪ್ಪೋ ಬಾಯ್ ನಾನು ಹೋಗ್ತೀನಿ. ಅದು ಬೇರೆ ಒಂದು ಲೈವ್ ಎಂತದ ಹೇಳ್ತಿತ್ತು ಎಂತ ಗೊತ್ತುಂಟಾ. ಆ ಅದು ಟಾಯ್ಲೆಟ್ ಕಳ್ಸಿ ಮಾಡಿದ್ಯಾ ಅದಲ್ಲ ಮತ್ತೊಂದು ಎಂತದೋ ಹೇಳ್ತಿತ್ತು. ಶಿಲ್ಪ ಲೈವ್ ಅಲ್ಲಿ ಅಂತ ಕಾಣ್ತದೆ ನೆನ್ಪೋಯ್ತು. ಸರಿಯಾಗಿ ತಿಂತೀಯಾ ಅದಕ್ಕೆ ಇರ್ಬೇಕು ಸೋನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮುಕ್ತಿ ಥ್ಯಾಂಕ್ ಯು. ನನ್ಗೆ ಸಪೋರ್ಟ್ ಮೆಸೇಜ್ ಹಾಕೋಕೆ ಆಗಲ್ಲ ಸುಮ್ಮನೆ. ಹೌದು ಬ್ಲೂ ಇಲ್ಲ ಸಾರಿ. ಅರ್ಜೆಂಟ್ ಅಲ್ಲಿ ಇದ್ದೆ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಮೆಸೇಜ್ ಬಂದಾಯ್ತು. ಬೇಡ ಹೌದು ಸಪೋರ್ಟ್ ಅಷ್ಟೇ ಹಾಕಿ. ಒಂದೆರಡು ಮೆಸೇಜ್ ಬರ್ತದೆ. ಓಕೆ ಇದು ಎಲ್ಲಿ ಹೋಗ್ತಿದೆ ಅದಕ್ಕೆ ನಾನು ಸತ್ಯ ಹೇಳುದಿಲ್ಲ ಅಂದೆ. ಹಾ ಅದಕ್ಕೆ ಹೇಳಿದ್ದ ನಾನ್ ಸತ್ಯ ಹೇಳುದಿಲ್ಲ ಅಂತ. ಓಕೆ ಪಕ್ಕದಲ್ಲಿ ಇದ್ಯಲ್ಲ ಮ್ಯಾಂಗೋ ಸ್ಟೈಲ್ ನೋಡಿ ತಿನ್ನಲ್ವಾ. ಪಕ್ಕದಲ್ಲಿ ಇದ್ಯಲ್ಲ ಮ್ಯಾಂಗೋ ಸ್ಟಾಲ್ ನೋಡಿ ತಿನ್ನಲ್ವಾ ಸೋನು ಹೇಳ್ತಿದ್ದಾರೆ. ನಮಸ್ ಅವ್ರೆ ಹಾಯ್ ಹೇಳ್ತಿದ್ದಾರೆ. ಶೋನು ಸಪೋರ್ಟ್ ಮೆಸೇಜ್ ಬೇಡ ಮಾತಾಡಕ್ಕೆ ಆಗಲ್ಲ. ಆಗ್ತದೆ ಏನು ಆಗದೆ. ಶೋನು ಹಾಯ್ ಹೇಳ್ತಿದ್ದಾರೆ ಸ್ಕಿಪ್. ಅಯ್ಯೋ ಅದಾಯ್ತಲ್ಲ ಪಕ್ಕದಲ್ಲಿ ಸರಿಯಾಗಿ ತಿಂತೀಯ ಅದಕ್ಕೆ ಇರ್ಬೇಕು ಸೋನು ಅದೇನಾ. ಅದೇ ಅಲ್ವಾ. ಸರಿಯಾಗಿ ತಿಂತೀಯಾ ಅದಕ್ಕೆ ಇರ್ಬೇಕು. ಸುಮಿ ಮ್ಯಾಮ್ ಹಾಕ್ತಾರೆ ಎಲ್ಲರೂ ಏನು ಮುಕ್ತಿ. ಸುಮಿ ಮ್ಯಾಮ್ ಹಾಕ್ತಾರೆ ಎಲ್ಲರೂ ಬಂಗಲೋರಿ
ಬೆಂಗಳೂರಿಯನ್ಸ್. ನವಸ ಮೇಡಮ್ ಕಟ್ ಮಾಡಿ ಹೇಳ್ತಿದ್ದಾರೆ. ನಾವು ಊಟ ಮಾಡಿ ಮಲ್ಕೋ ರಿಲ್ಯಾಕ್ಸ್ ಆಗಿ ಹೇಳ್ತಿದ್ದಾರೆ. ನಾವು ಊಟ ಮಾಡಿ ಮಲ್ಕೋ ರಿಲ್ಯಾಕ್ಸ್ ಆಗಿ ಹೇಳ್ತಿದ್ದಾರೆ. ಕತ್ತರಿ ತಕೊಂಡು ಹೇಳ್ತಿದ್ದಾರೆ. ಕತ್ತರಿ ತಗೊಂಡ ಕಟ್ ಮಾಡ್ಬೇಕಾ? ಐ ನಮಸ್ತೆ ಊಟ ಆಯ್ತಾ ಅಂತಿದ್ದಾರೆ ಮುಕ್ತಿ ಅವರು. ಏನ್ ಕಟ್ಟು ಮಾಡ್ಲಿ ಮಂಜು ಅಣ್ಣ? ಮೆಸೇಜ್ ಕಟ್ ಮಾಡಿ ಹಾಕಿ ಅಂತ ಹೇಳುದವ್ರು. ಹೌದು, ಇನ್ಮೇಲೆ ಹುಷಾರಾಗಿ ನೋಡಿ ಚೆಕ್ ಮಾಡು ನಮಸ್ ಹೇಳ್ತಿದ್ದಾರೆ. ಹೌದೌದು, ನಮಸ್ತೆ ಅವರೇ ರಿಲ್ಯಾಕ್ಸ್ ಹೇಳ್ತಿದ್ದಾರೆ. ನವಿ ಇವಾಗ ಮಗಳು ಮಲಗಿದ್ಲು. ಹೌದಾ, ಎದ್ದುಕೊಂಡಿದ್ದಾಳೆ ಅಲ್ವಾ? ನಮಸ್ತೆ ಸಿಸ್, ಏನು ಆಗಲ್ಲ ಬಿಡಿ, ಟೆನ್ಷನ್ ತಗೋಬೇಡಿ ಹೇಳ್ತಿದ್ದಾರೆ. ನಿಮ್ಮ ಧರ್ಮದಲ್ಲಿ ಆಡುತ್ತೀರಿ ಅಲ್ವಾ ಹೇಳ್ತಿದ್ದಾರೆ. ಮುಂಜಿ ಅಂತಾರಲ್ಲ ಅದ ಶೆಟ್ರೆ. ಅದಾ, ಓಕೆ ಗೊತ್ತಾಯ್ತು. ಶೋನು ಆದ್ರೂ ನನ್ಗೆ ಏನಾದ್ರೂ ಆಗಿದ್ದರೆ ನನ್ಗೆ ಇಷ್ಟು ಭಯ ಪಡ್ತಿರ್ಲಿಲ್ಲ. ಕೆಳಗೆ ನನ್ನ ಮಗಳು ನಾನು ಇಬ್ರು ಇದ್ದೀವಿ. ದೇವ್ರೇ ಥ್ಯಾಂಕ್ ಯು ಹೇಳ್ತಿದ್ದಾರೆ ದೇವರಿಗೆ. ಹೌದು, ಏನ್ ಮಾಡುದು. ಕುಕ್ಕರ್ ಇಡುವಾಗ ಜಾಗ್ರತೆ, ಅಲ್ಲಿ ಹತ್ತಿರದಲ್ಲಿ ನಿಲ್ಲೇಬಾರ್ದು. ಏನು ಅದು ಹೇಳ್ತಿದ್ದಾರೆ. ನಾನು ಊಟ ಮಾಡಿದ್ರೆ ಸಂಸಾರದ ಜವಾಬ್ದಾರಿ ಮುಗಿಯಿತು. ಮಾಡ್ಕೊಂಡ್ ಬನ್ನಿ. ಏನ್ ಮಾಡ್ತೀವಿ ಮಂಜು ಅಣ್ಣ ಅಂತಿದ್ದಾರೆ. ನೆಕ್ಸ್ಟ್ ಟೈಮ್ ಕುಕ್ಕರ್ ಆನ್ ಮಾಡಬೇಡಿ ಅಂತಿದ್ದಾರೆ. ಅದು ಬೇರೆ ತಕೊಳ್ಬೇಕಲ್ವಾ? ತೋರ್ಸಿ ಯಾರಿಗಾದ್ರೂ ಅದು ಕುಕ್ಕರ್ ಅನ್ನು ಏನ್ ಪ್ರಾಬ್ಲಮ್ ಅಂತ. ಶಾಪಿಗೆ ಹೋಗಿ ತೋರ್ಸಿ. ಸಾಗಣ್ಣ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಾವೆಲ್ಲ ಇರೋದಕ್ಕೆ ಏನು ಆಗಿಲ್ಲ, ಟೆನ್ಷನ್ ತಗೋಬೇಡ ಹೇಳ್ತಿದ್ದಾರೆ. ಭಟ್ರು ಬಂದ್ರು ನೋಡಿ, ಚಾಕ್ ಇಟ್ಕೊಂಡ್ ಬಂದಿದ್ದಾರೆ ಭಟ್ರು. ಜಾಗ್ರತೆ. ವೆಲ್ಕಮ್ ಭಟ್ರೆ. 11 ಗಂಟೆಗೆ ಬರ್ತೀನಿ ಅಂತ ಬೇಗ ಬಂದ್ರಲ್ವಾ? ಏನ್ ನವಸ ಅಂತ ಹೇಳ್ತಿದ್ದಾರೆ ಅಮ್ಮ ಅವರು. ಚಂದಮಾಮ ಕೈ ಚಾಚಿದ ಬಾರೆ ಎಂದು ಗೊಳಗಿಡ, ಇವನು ಬಿಟ್ಟು ಹೋಗಲಾರೆ ಎಂದಾಳು ಅಂತರಂಗ. ಥ್ಯಾಂಕ್ ಯು ಸಂತು. ಅಮ್ಮ ಹೇಳ್ತಿದ್ದಾರೆ. ನಮಸ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸಾಗು ಥ್ಯಾಂಕ್ ಯು ಸಂತು ಸಪೋರ್ಟ್. ನಮಸ್ ಶೆಟ್ರು ಕೇಳಿ ಹೇಳ್ತಿದ್ದಾರೆ. ನೀವು ಒಳ್ಳೆಯವರು ಆದ್ರೆ ನೀವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನೀವು ಮೃಗ. ನನ್ನನ್ನು ಕೆಟ್ಟವಳಾಗಿ ಮಾಡ್ಬೇಡಿ ಹೇಳ್ತಿದ್ದಾರೆ. ನಾನು ಇನ್ನು ಒಂದು ಸತ್ಯ ಹೇಳುವೆ. ಓಕೆ, ಹೇಳ್ಬಿಡಿ ಎಲ್ಲ ಸತ್ಯನ. ಅವರು ಅದನ್ನೇ ಕೇಳ್ತಿದ್ದಾರೆ. ಅದುವೇ ನಮಸ್ ಹೇಳ್ತಿದ್ದಾರೆ. ಟೀಚರ್ ಕಮ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಮುಕ್ತಿವಾ, ವೆರಿ ಗುಡ್ ಮುಕ್ತಿ. ಅವರೊಟ್ಟಿಗೆ ಸೇರ್ಕೊಂಡು ನೀವು ಕೂಡ ಶೆಟ್ರಿ, ಈ ಮಂಜು ವಿಷಯ ಯಾಕೆ ಇಲ್ಲ? ಅಯ್ಯೋ ಇವ್ರಿಗಿಲ್ಲ. ಇವತ್ತು ಅವಸರ ಆಯ್ತು ಮಂಜು, ಸಾರಿ. ನಿಮ್ಗೂ ಕೂಡ ಬ್ಲೂ ಇಲ್ಲ, ಬರ್ತಾ ಇಲ್ಲ ಅಲ್ಲ ಇದು. ಅದು ಬ್ಲೂ ತೆಗಿತೇನಲ್ವಾ, ಎಲ್ಲ ತೆಗೆದು ಬಿಡುದು. ಹಾಗಾಗಿ ಸಪೋರ್ಟ್ ಮೆಸೇಜ್ ಬೇಡ ಅಂತ ಹೇಳಿ ಸ್ವಲ್ಪ ಟೈಮ್. ಹೌದು, ಸಪೋರ್ಟ್ ಬೇಡ, ಮಾತಾಡಿ. ನಮಸ್ತೆ ಮೇಡಮ್, ಸಾರಿ ಹೇಳ್ತಿದ್ದಾರೆ ಮಂಜು. ಮಾತಾಡಿದ್ರು ಆಗ್ತದೆ ಅಲ್ವಾ? ಮೆಸೇಜ್ ಬರ್ತಾ ಇರ್ತದಲ್ಲ ಏನಾದ್ರು. ಅಮ್ಮು ಅಂತ ನಗ್ತಿದ್ದಾರೆ. ಅಮ್ಮು, ನೀ ಚಿಕ್ಕವಳು, ನಿಂಗೆ ಗೊತ್ತಿಲ್ಲ ಅದು, ನೀನು ಚುಪ್ ಹೇಳ್ತಿದ್ದಾರೆ. ನಂಗೆ ಗೊತ್ತುಂಟು ಶೆಟ್ಟಿ. ನಾಳೆ ನಾನು ಇವತ್ತಿನ ಬಗ್ಗೆ ಯೋಚನೆ ಮಾಡುದು ಇಲ್ಲ. ನಾವೆಲ್ಲ ನಾಳೆ ಬಗ್ಗೆ ಯೋಚನೆ ಮಾಡುದು, ಇವತ್ತಿನ ಬಗ್ಗೆ ಅಲ್ಲ. ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ನಮ್ಗೆ. ಹಾಯ್ ಮಂಜಣ್ಣ, ಊಟ ಆಯ್ತಾ? ನಮಸ್ತೆ ಹೇಳ್ತಿದ್ದಾರೆ ಅಮ್ಮ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಅಲ್ವಾ ನವ ಹೇಳ್ತಿದ್ದಾರೆ ನವೀನ್ ಅವರು. ನವಿ ಅಂತ ನಗ್ತಿದ್ದಾರೆ. ನವಸ, ಊಟ ಆಯ್ತಾ ನಿಮ್ದು ಹೇಳ್ತಿದ್ದಾರೆ. ನಂದು ಯಾರ್ದು? ನಂದಾ? ಆಗ್ಲಿಲ್ಲ. ನಿಮ್ದಾಯ್ತಾ ಮಂಜು? ಏನಾಗಿದೆ ಹೇಳ್ತಿದ್ದಾರೆ ಬಟ್ ಅದು ನಮ್ಮ ಕವಿ ಮೇಡಮ್. ನಂದು ಒಂದು ಮನಸ್ಸು ಇದೆ ಹೇಳ್ತಿದ್ದಾರೆ. ಅದು ನಮ್ಮ ಕವಿ ಮೇಡಮ್. ನಂದು ಒಂದು ಮನಸ್ಸು ಇದೆ. ಎಂತ ಮನಸ್ಸು ಹೇಳಿ?
ಬಾಬಾಜಿ ಊಟ ಆಯ್ತಾ ಹೇಳ್ತಿದ್ದಾರೆ. ಹಾ ಹೌದು ಚಿಕ್ಕವ್ವ, ನಾನ್ ನವಸ. ಹಾಗಾದ್ರೆ ಅದು ಅಂತದ್ದು ಹೇಳ್ತಿದ್ದಾರೆ ಅಮ್ಮ ಅವರು. ಸಂತ ಸಪೋರ್ಟ್ ಥ್ಯಾಂಕ್ ಯು. ಸತ್ಯ ಹೇಳುದಿಲ್ಲ ನಾನು, ಬೇಡ ಬಿಡಿ. ಬನ್ನಿ ಕವಿ, ನಾನು ಕೇಳ್ತೀನಿ ಇರಿ ಏನಾದ್ರು ಏನು ಅಂತ. ಸುಮ್ಮಿ ಸಾಂಗ್ ನೋಡಿ. ಹಾ ಆಯ್ತಾಯ್ತು, ಅದಾ ಸಾಂಗ ನಂಗೆ ಗೊತ್ತಿಲ್ಲ. ಕೇಳಿಸ್ತಿದೀನಿ. ಹೌದೌದೌದು, ಹಾ ಮ್ಯೂಟ್ ಮಾಡ್ತೀನಿ. ಅಲ್ಲ, ಮುಕ್ತಿ ಅವ್ರಿಗೆ ಸಾಂಗ್ ಹೇಳ್ತೀನಿ ನೋಡಿ ಇವಾಗ. ಆಯ್ತಾಯ್ತು, ಹಾಡಿ ಹಾಡಿ. ಮುಕ್ತಿ ನೀವು ಸಂತು ಆಗ್ತಾ ಇರೋದು. ಬರೋದು ಹೆಚ್ಚ. ಹಾಯ್ ಹಾಯ್ ಆಲ್. ಊಟ ಆಯ್ತಾ ನಾವಿ? ಸಂತು ಜಗಳ ಮಾಡೋಕೆ ಒಳ್ಳೆ ಅವಕಾಶ ಉಂಟು ಈಗ. ಎಸ್ ಎಸ್ ಭಟ್ರೆ ಮಾಡಿ ಭಟ್ರೆ. ಆಯ್ತು ಸುಂದ್ರಿ. ಏನ್ ನವಿ ಊಟ? ಎಲ್ಲಿ ನಮ್ ದೊಡ್ಡ ಮನೆ ದೊರೆ ಭುವಿ ತರ ಮ್ಯೂಟ್ ಅಲ್ಲಿ ಇದಾರ? ಮನಸೆ ಮನಸೆ ಥ್ಯಾಂಕ್ ಯು. ಆಹಾ ಮಂಜು ಶೆಟ್ರೆ, ಯಾಕೆ ಹೋಗ್ ಬಾ ನವಿ ಕಾಣ್ಸುತ್ತ. ಸೂಪರ್. ಸುಮಿ ಮ್ಯಾಮ್ ಎಲ್ಲ ಹೇಳ್ತಾರೆ, ನೀವು ಕರಿಯೋದ್ ಹೆಚ್ಚ, ಸುಮಿ ಲೈವ್ಗೆ ನಾ ಬರೋದು ಹೆಚ್ಚ. ಡಿಂಗ್ ಡಿಗಡಿ ಗಡಿ ಅದು ಬೇಡ ಬಿಡು ನಾವ್. ಯಾಕೆ ಮಂಜನಾ ಅಂತ ಇದಾರೆ. ಮಟನ್ ಶ್ರಾವಣ ಅಲ್ವೇನೋ? ಓ ಮಂಜಣ್ಣ, ಮಾಡಿ ಮಾಡಿ ಇಲ್ಲೇ ಸರ್ಚ್ ಮಾಡಿ. ಅಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿ ಜಾಯಿನ್ ಆಗ್ಬೋದು. ಪಾರ್ಶ್ವನಾಗೆ ಇವ್ರಿಗೆ ಅದೇ ಲೈವ್ ಜಾಯಿನ್ ಆಗಕ್ಕೆ. ಸಪೋರ್ಟ್ ಮೆಸೇಜ್ ಬಿಸಿ. ಡಿಗಡಿ ಗಡಿ ಗಡಿ ಡಿಗಡಿ ಬರ್ಲಿ ಡಾನ್ಸು. ಎಲ್ಲೋಯ್ತು ಟೀಚರ್? ನೀವು ಟೀಚರೇ. ಮಂಜು ಅನ್ನ ಮಾಡು ಜಾಯಿನ್ ಆಗಿ ಅಂತ. ಪುಲಾವ್ ಎಲ್ಲ ಖಾಲಿಯಾ ಕವಿ? ಪುಲಾವ್ ಖಾಲಿ ಆಯ್ತಾ ಎಲ್ಲ? ಪುಲಾವ್ ಸ್ವೀಟ್ ಕಾರ್ನ್ ಪುಲಾವ್. ಓ ಅಷ್ಟ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ. ಹೌದಾ, ಸರಿ ತಿಂತೀರ ಹಾಗಾದ್ರೆ. ಏನಾದ್ರು ಮಾಡಿದ್ರೆ ನಾವ್ ಅಷ್ಟ ತಿನ್ನಲ್ಲ, ನಮ್ಮ ಓನರ್ ಮನೆ. ಓಕೆ. ಮತ್ತೆ ಅವಳು ನಮ್ಮ ಸಂಡೆ ಅಲ್ವಾ ಬರ್ತಾ ಇರ್ತಾಳೆ. ಆಯ್ತಾಯ್ತು, ಕೇಳುದಿಲ್ಲ, ಯಾರ ನಾನು ಸ್ಟೂಡೆಂಟ್ ಮ್ಯೂಟ್ ಬರ್ತಾ ಮಾಡ್ತೇನೆ. ಇರ್ತಾರೆ. ಓಕೆ. ಇರ್ತಾರೆ. ಹಾಯ್ ಗೀತಾ ಸಿಸ್, ವೆಲ್ಕಮ್ ಟು ದ ಸ್ಟ್ರೀಮ್. ನವಿ ಅಮ್ಮು, ನೀನು ಅದನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದೇನು ಅಂತ ಇದ್ದಾರ.
ಏನು ಹಸ್ಬೆಂಡ್ ಹತ್ರ ಅಂತೇನವ ಅಂತ ಇದ್ರೆ ಏನಾಯ್ತು ನವಜ ಕುಕ್ಕರ್ ಬ್ಲಾಸ್ಟ್ ಆಯ್ತಾ ಅಮ್ಮು ಅಂತ ನಗ್ತಾ ಇದ್ದಾರೆ ಸಪೋರ್ಟ್ ಅಂತ ಥ್ಯಾಂಕ್ ಯು ಚಡ್ಡಿ ದೋಸ್ತ ಅವನ್ಗೆ ಕ್ಯಾರಂ ಬೋರ್ಡ್ ಅದು ಕಾಯಿನ್ ತರಕ್ ಹೋಗಿದ್ದ ಏನದು ಬ್ಯಾಂಬೂ ಟ್ರೀನಾ ಒರಿಜಿನಲ್ ಆರ್ಟಿಫಿಷಿಯಲ್ ಸಪೋರ್ಟ್ ಇಷ್ಟೊತ್ ಏನ್ ಹೇಳಿದ್ರು ಸುಂದ್ರಿ ಇರ್ಲಿಲ್ವಾ ಇದ್ದೆ ಆನಲ್ಲಿ ಇದ್ದೆ ಕೇಳಿಸ್ಕೊಳ್ಲಿಲ್ಲ ನನ್ ಸರಿ ಗೀತಾ ಮೇಡಮ್ ನಾವು ಒನಸ ಅಂದೆ ಅಂತ ಹೇಳಿದ್ರೆ ನೋಡಿ ಗೀತಾಸಿ ಊಟ ಆಯ್ತಂತ ಟೀಚರ್ ಈಗ್ಲೂ ತಿನ್ಸಿ ಉಣ್ಸಿ ಅತಿಥಿ ದೇವೋಭವ ಚಡ್ಡಿ ಬಿಚ್ಕೊಂಡ್ ಮಲ್ಗಿದಾನೆ ಸೋನು ನಿನ್ ದೋಸ್ತ್ ನನ್ ಮಗ ತುಂಬಾ ನಯ ನಾಜುಕಪ್ಪ ಹಂಗೆಲ್ಲ ಮಾಡ ಹೌದಾ ಬೇನವಜ ಅಂತ ಇವ್ರದ್ದು ಏನೋ ನಡೀತಾ ಇದೆ ನಂಗೆ ಗೊತ್ತೇ ಆಗ್ತಾ ಇಲ್ಲ ಓಂಕಾರ ಉಂಡೆ ಅಂತ ಇದಾರೆ ನೋಡ್ ನವೀನ್ ಮಮ್ಮ ಊಟ ಆಯ್ತಾ ಹೇಳು ಮಾತಾಡು ನೀರ್ ಕುಡಿತ ಆಯ್ತು ಮಾಮ ನಿಮ್ದ ಆಯ್ತಾ ಕೇಳ ಹೆದ್ರಿ ಬಿಟ್ಟಾಳಮ್ಮ ನಮ್ದು ಒಂದ್ಸಲ ಹಾಗೆ ಸಿಡ್ದಿತ್ತು ಏನಕ್ಕೂ ಆಚೆ ಕಳಸ್ತೆ ಹೋದ ಅಷ್ಟ್ರಲ್ಲಿ ಸಿಡಿತು ಕುಕ್ಕರ್ ಇವನ್ 2 ಇಯರ್ಸ್ ಮೇಲೆ ಆಯ್ತಲ್ಲ ನಮ್ಮ 2 ಇಯರ್ಸ್ ಬ್ಯಾಕ್ ನಮ್ಮ ಮನೇಲೂ ಹಾಗೆ ಆಯ್ತು ಯಾಕೆ ಬೇ ನವಜ ಅಂತ ಇದ್ರೆ ಯಾಕೆ ನವಜ ಮೇಡಮ್ ಅಂತ ಇದಾರೆ ಏನೇ ಕೊಲ್ಲೋಕ್ 1000 ಕೈ ಇದ್ರೆ ಕಾಪಾಡಕ್ ಒಂದ್ ಕೈ ಇರುತ್ತೆ ಅಮ್ಮ ಊಟ ಆಯ್ತಾ ಏನಾದ್ರು ಬೈ 2 ಬಿಸಿ ಅಲ್ಲಿ ಇರಕ್ ಆಗತ್ತಾ ನಾಳೆ ಹೇಳ್ತೀನಿ ನಾನು ಎಲ್ಲಾನು ಬೈ ಓಕೆ ಓ ಎಂತ ಮಾತು ಕವಿಸಿಸ ಅಲ್ವಾ ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೋಬಾರ್ದು ಆ ಕ್ಷಣಕ್ಕೆ ನೋವಾಗತ್ತೆ ಬೇಜಾರಾಗತ್ತೆ ಆ ಕ್ಷಣಕ್ ಬಿಟ್ಟು ಮುತ್ತಾ ಇರ್ಬೇಕು ಇನ್ನೊಂದ್ ಸ್ವಲ್ಪ ದಿನ ಬಂದ್ ಹೋಗಾಯ್ತು ಹ್ಮ್ ಮಾಡಿದ್ದ ಅಮ್ಮ ನನ್ ಫೇವ್ರೇಟ್ ಮಸಾಲೆ ದೋಸೆ
ಮಾಡಿ ಒಂದ್ಸಾರಿ. ಎಸ್ ಬಂದಿ. ಹೋಟೆಲ್ ಕವಿಸಿ ಅದೇ ಮನೇಲಿ ಅನ್ಸಿರಲ್ಲ. ಮನೇಲಿ ಮಾಡಿದ್ರು ಅದು ಹೋಟೆಲ್ ಟೇಸ್ಟ್. ಸೋನು ಏನ್ ಊಟ? ಅಮ್ಮ ನಗ್ತಾ ಇದಾರೆ. ಅಲ್ವಾ ಓ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ಇವಾಗ. ಕವಿತಾ ಅಮ್ಮ ಮಟನ್ ಪಲಾವ ಅದೆಂತ ರೆಸಿಪಿ? ಮಟನ್ ಪಲಾವ್. ಹಾಯ್ ಗೀತಾ ಸಿಸ್ ಅಂತ ಇದಾರೆ, ಹೇಳ್ಕೊಡು ಸೋನು ನಮ್ಗೂ. ಗೀತಾ ಸಿಸ್ ಊಟ ಇವಾಗ ಕೇಳಿಸ್ತಾ ಇದ್ಯಾ? ಅಮ್ಮೋರೇ ನಿಮ್ ಹತ್ರ ಗಲಾಟೆ ಮಾಡ್ಬೇಕಂದ್ರೆ ನನಗೊಂದು ದಮ್ಮು ಒಂದ್ ರಮ್ಮು. ಬಟ್ ಬ್ರದರ್ ನಿಮ್ದಾಯ್ತಾ ಅಂತ ಇದಾರೆ. ಕೇಳಿಸ್ತಿದ್ಯಾ ಇವಾಗ? ಟೂ ಟೂ ಇಲ್ವಾ ಭಟ್ರೆ ಅಂತ ಇದಾರೆ. ಏನ್ ಕೊಡ್ಲಿ ಬ್ರದರ್ ಅದೇ ದಮ್ಮು ರಮ್ಮು. ಸುಮಿತ್ ಈಗ ಊಟ ಮಾಡ್ಬೇಕು ಕವಿ, ಊಟ ಮಾಡಿ ಬರ್ತೀನಿ ಆಯ್ತಾ. ಊಟ ಆಯ್ತಾಯ್ತು. ಹ ಆಯ್ತು. ಏನ್ ವೀಕೆಂಡ್ ಮಸ್ತಿನ ಅಮ್ಮು? ಹಾಡಿಲ್ವಾ ಇವತ್ತು ಕವಿ? ಊಟ ಆಯ್ತು ಮಾಡ್ತಾ ಆಯ್ತಾಯ್ತು. ಇದ್ದೀನಿ ಇನ್ನೊಂದ್ ಸ್ವಲ್ಪ. ಓಕೆ. ಮನಸಾರ ಮಾತಾಡ. ನನಗ ಐತಿ ನಿನ್ನ ಭ್ರಾಂತಿ. ಬ್ರದರ್ ನಮ್ ಭಟ್ರು ಅಂತದ್ದೇ. ಭಟ್ರ ಸಂಸ್ಕೃತದಲ್ಲಿ ಇದೆ ಅಲ್ಲ, ಕಾವ್ಯಶಾಸ್ತ್ರ ವಿನೋದೇನ ಏನೋ ಏನೋ ಆಗಿದೆ ಗೊತ್ತಾಗದೆ. ಓ ಹಾರ್ಟನ್ನು ನೋಡಿ ಯಾವುದೋ ಹುಡುಗಿ ಬಿದ್ಲು ಅಂದ್ರು. ಸ್ಟಾಪ್. ಸಪೋರ್ಟ್ ಮೆಸೇಜಾ? ಸ್ಕಿಪ್ ಆಗತ್ತೆ, ನಾನು ಊಟ ಮಾಡ್ತಾ ಇದ್ದೀನಿ ಕೆಲವು. ಜೋಶಲ್ಲಿದ್ದಾರೆ. ಏನಾಯ್ತು ಬ್ರೋ?
ಹೇಳಿ ಮೇಡಮ್. ಇಷ್ಟೊಂದು ಖುಷಿಯಲ್ಲಿ ತೇಲಾಡಿರೋದ್ ನೋಡೇ ಇಲ್ಲ ನಾನು. ಚೆಕ್ ಮಾಡು. ಚೋನ್ ಏನ್ ಬಂಗಾರ? ಡ್ಯಾಡಿ ಬಂತ? ಇದಾರ. ಇನ್ವಿಜಿಲೇಷನ್ ಹೋಗಿದ್ರಿ ಇವತ್ತು. ಹೇಗಿದೆ ಸ್ಕೂಲ್? ಸೂಪರ್ ಆಗಿದೆ ಸೋನು. ಬಟ್ ಅದರಲ್ಲೂ ಖುಷಿ ಪಡ್ತೀವಿ, ಎಂಜಾಯ್ ಮಾಡ್ತಾ ಇದೀವಿ. ನಾವು ನೈಟ್ಗೆ ರೈಸ್ ಐಟಮ್ ಮಾಡೋದು ಕಡಿಮೆ. ಇದೇ ತರ ರೊಟ್ಟಿ ಚಪಾತಿ. ಊಟ ಮಾಡ್ಲಿಕ್ಕೆ ಹೋಗಿದ್ದಾರೆ. ಹೌದಾ? ಅಮ್ಮ ಟೀಚರ್, ಡ್ಯಾಡಿ ಲೆಕ್ಚರ್. ಹ್ಮ್ ಅದೊಂಥರ ಖುಷಿನೇ ನಮ್ಗೆ, ಒಂದೇ ಪ್ರೊಫೆಷನಲ್ ಅಲ್ಲಿ ಇರೋದ್ರಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗಿದೆ. ಊಟ ಆಯ್ತಾ? ನಾಯಿ ಬೊಗಳ್ತಾ ಇದೆ, ಕಾಪಿ ರೈಟ್ ಬರ್ಬೋದು. 118ಗೆ 12 GB ಡೇಟಾ ಎಷ್ಟು ದಿನ? ಕಾಪಿ ಮಾಡ್ಕೊಂಡ್ ಬಂದ ನೀವು ಸಚಿನ್.
ಊಟ ಆಯ್ತಾ ಸಚಿ? ನಾಯಿನ? ಹ್ಞೂ, ಹೊರಗಡೆ ಬೊಗಳ್ತಾ ಇದೆ ನೋಡೋ ಸಚಿನ್. ಕೇಳಿಸ್ತಾ ಇಲ್ವಾ? ಮತ್ ಇಲ್ಲ, ಮನೆ ಹತ್ರ ಒಂದ್ ನಾಯಿ ಬೊಗಳ್ತಾ ಇದೆ. ಅವ್ರಿಗೂ ಯಾವ್ದು ಡಾಟಾ ಅಂತ ಇದ್ರೆ ಮಂಜು ಶೆಟ್ರು. ಹಾ ಬಂದ್ರು ಬಂದ್ರು ನೋಡಿ. ಊಟ ಆಯ್ತಾ ನಿಮ್ದು? ಊಟ ಆಯ್ತು ಜಸ್ಟ್. ಕೃಷ್ಣ ಕುಂದಾರ್ ಬಂದ್ರು. ವೆಲ್ಕಮ್ ಟು ದ ಸ್ಟ್ರೀಮ್. ಕೃಷ್ಣ ಕುಂದರ್ ಅವರೇ. ನಾಯಿನ? ನನಗೆ ಎಮ್ಮೆ ಬೊಗಳೋ ಸೌಂಡ್ ಬರ್ತಾ ಇದೆ. ಏನು ಕೋ ಇನ್ಸಿಡೆಂಟ್ ಅಲ್ವಾ? ಕಂದ ಬಂದ. ಎಸ್. ಊಟ ಮ್ಯಾಮ್ ಆಯ್ತು ಕೃಷ್ಣ ಅವ್ರೆ, ನಿಮ್ದಾಯ್ತಾ? ಏನ್ ಊಟ ಮಾಡಿದ್ರಿ? ಬಂದಿದ್ದೀರಾ ಒಂದೇ ದಿನದಲ್ಲಿ, ಗುಡ್. ನಾಯಿ ಬೊಗಳೋದಾ? ಹಾ, ಕೋ ಇನ್ಸಿಡೆಂಟ್ ನೋಡು. ನಾನು ಹೇಳ್ಲಿಲ್ವಾ ನಾಯಿ ಬೊಗಳ್ತಿದೆ ಅಂತ? ಕವಿ ಮೇಡಮ್ ನಿಮ್ಮ ಮಂಜು ಶೆಟ್ರು ಎಲ್ಲ ಅರ್ಧಂಬರ್ಧ ಮೆಸೇಜು. ನಿಮ್ ನಾಯಿ ಅದು. ನಮ್ಮ ಮನೇಲಿ 2 ನಾಯಿ ಇದೆ. ಒಂದು ಕರ್ಪಿ, ಇನ್ನೊಂದು ಫ್ಲಫಿ ಅಂತ. ಏನಿದು? ಹೌ ಆರ್ ಯು ಮ್ಯಾಮ್? ಐ ಆಮ್ ಆಲ್ವೇಸ್ ಫೈನ್ ಅಪ್ಪ. ಐ ಆಮ್ ಗುಡ್, ಐ ಆಮ್ ಸೂಪರ್. ಯು? ಇದು ಯಾವ? ನಾನ್ ಹೇಳಲ್ಲ, ಅದ್ ನೀನ್ ಹೇಳು. ಅದು ಬೊಗಳ್ಕೊಂಡ್ ತಿರ್ಗಲ್ಲ. ಅವ ನಾಯಿ ಅನ್ಸುತ್ತೆ. ವಾಟ್ ನಾಯಿ? ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಮನೆ ಪಕ್ಕದಲ್ಲಿ ಒಂದು ಬೀದಿ ನಾಯಿ ಬೊಗಳ್ತಾ ಇದೆ ಕೃಷ್ಣ ಅವ್ರೆ. ಸೊ ಅದಕ್ಕೆ ಹೇಳ್ತಾ ಇದಾರೆ, ಕಾಪಿ ರೈಟ್ ಬರ್ಬೋದಲ್ವಾ ಅದಕ್ಕೆ. ಇದು ಬೊಗಳ್ದೇ ಇರೋ ನಾಯಿ. ಕಡಿಮೆ ಮಾಡಮ್ಮು ಒಂದ ಹೇಳೋವರೆಗೂ. ನಾರ್ಮಲ್ ಮಾತು ಟಾಕಿಂಗ್ ಬಾ. ನಾಯಿ ನಾಯಿ ಅಂತ. ಅಮ್ಮು ಅಕ್ಕ ಸ್ವಲ್ಪ ಸಪೋರ್ಟ್ ಮೆಸೇಜ್ ಸ್ಟಾಪ್ ಮಾಡಿ ಸಚಿನ್. ಹಂಗಾರೆ ಈ ನಾಯಿ ಬೊಗಳಿದ್ದು ಕಾಪಿ ರೈಟ್ ಬಂತೇನೋ. ಇರ್ಬೇಕು ಅಲ್ವಾ ನವಿ? ಇವಾಗ ಕೇಳಿಸ್ತಾ ಇದೀಯಾ? ಆಚೆ ಬಂದೆ. ಕೇಳಿಸ್ತಾ ಇದೀಯಾ ಇಲ್ವಾ ಹೇಳ್ರಪ್ಪ. ಪ್ಲೇಸ್ ಚೇಂಜ್ ಮಾಡಿ ಬರುತ್ತೆ ಇವತ್ತು ಪಕ್ಕ ಅಂತ ಇದ್ದಾರೆ. ಎಸ್ ಎಸ್. ಹೆಲೋ. ಕವಿ ಮೇಡಮ್ ಕಿಸ್ ಮಂಜು ಶೆಟ್ರೆ, ಕಿಸ್ ಮಾಡಕ್ಕೆ ಅಂತಾನೆ ಕೆಲವು ನಾಯಿಗಳು ಇರ್ತವೆ. ಶಾರದಾ ಇದ್ದೀರಾ? ಇಲ್ವಾ ಶಾರದಾ? ಶಾರದಾ ಇಲ್ಲ. ನವೀನ್ ಈ ಇದ್ದಾರಲ್ವಾ? ನಾಯಿಗೆ ಬೊಗಳ. ಓ, ಅದು ಮೆಸೇಜ್. ಮೆಸೇಜ್ ಮುಂಚಿದ್ದದು. ಈ ಫೋನಲ್ಲಿ ಬರುದಿಲ್ಲಲ್ಲ, ಹಾಕೊಂತ ಇರ್ತೀನಿ. ಬನ್ನಿ ಬನ್ನಿ. ಬ್ಲೂ ಇಲ್ಲ ಇವತ್ತು, ಸ್ಟ್ರಕ್ ಆಗಿದೆ ಬ್ಲೂ ಕೊಡಕ್ಕೆ.
ಸುನಿ ಅವರೇ ಅಂತ ಇದಾರೆ ಸೋನು. ಮಂಜು ಶೆಟ್ಟಿ ಒನಸಾಂಡ, ಒನಸಾಂಡೆನಾ ಒನಸಾಂಡನ? ನಿನ್ನ ಮರೆಯದಲ್ಲಿ ಬ್ಲೂ ಮಂಜು ಇಲ್ಲ. ಯಾಕೆ ತುಳು ಬರಲ್ಲ? ತುಳು ಬರ್ತದೆ, ನಾಟಕ ಅವ್ರದ್ದು ಅಲ್ವಾ ಮಂಜು? ನಾಟಕ ಮೇನ್. ಸುಮಿ ಅವರೇ, ಹಸ್ಬೆಂಡ್ ಊಟ ಮಾಡ್ತಿದ್ರು, ನಿಮ್ಗೆ ಹೊಟ್ಟೆ ತುಂಬಾ ಊಟ ಆಯ್ತಾ? ಊಟ ಆಯ್ತು. ಕಂದ ನಾನಿನ್ನ ಮರೆಯಲ್ಲ. ಮಾಮಗೆ ಲುಂಗಿ ತಗೊಂಡು ಇಲ್ಲ, ವಾಪಸ್ ಬಂದದ್ದು. ನಿಮ್ಗೆ ಅಲ್ಲ, ಮಾಮಗೆ ಅಲ್ಲ. ಅವ್ರು ಉಡಲ್ಲ, ನಿಮ್ಗೆ ಬೇಕಂತ ಹೇಳಿದಲ್ವಾ ನೀವು? ಬಟ್ ಕಮ್ಮಿ ಸುಮಿ ಮೇಡಮ್ ಅಂತ ಇದಾರೆ. ಹೌದಾ, ಮಾತಾಡ್ತಾ ಇರಿ, ಬರುತ್ತೆ. ನೀವು ಬೆಂಗಳೂರು ಬಂದ್ ಎಲ್ಲ ಮರ್ತ್ ಬಿಟ್ರೇನೋ ಶೆಟ್ರು. ಸ್ವಲ್ಪ ಅದು ಮಾತಾಡಿ ಶೆಟ್ರೆ. ಅಮ್ಮು ಇದೀಯಾ ಅಂತ ಇದ್ದಾರೆ. ನಾನಿನ್ನ ಎಲ್ಲೋದ್ರಿ ಅಮ್ಮು? ಇದೀನಿ. ನಾವು ಮೆಸೇಜ್ ಸ್ಟಾಪ್ ಅಂದ ತಕ್ಷಣ ಪಾಪ ಸ್ಟಾಪ್. ಇದ್ರ ಶೋ ಆಗಲ್ಲ. ನಾನಿನ್ನ ಮರೆಯಲಾರೆ. ಇಂಗ್ಲಿಷ್ ಅಲ್ಲೇ ಟೈಪ್ ಮಾಡು. ಮಾಡ್ರೇಟರ್ ಹಾಯ್ ಅಂತ. ಹಾಯ್ ಸವಿತಾ ಸಿಸ್ಟರ್, ಊಟ ಆಯ್ತಾ? ಪ್ರೋಮ್ಯಾಕ್ಸ್ ಏನ್ ಚುನ್ನು ನಗ್ತಾ ಇದೆಯಾ? ನಾನಿನ್ನ ಮರೆಯಲಾರೆ. ಕನ್ನಡ ಶೋ ಆಗಲ್ಲ, ಇಂಗ್ಲಿಷ್ ಅಲ್ಲಿ ಮೆಸೇಜ್ ಆಗ. ಸುಮಿ ಅವ್ರೇ ಅಂತಿದ್ರೆ, ಕಂದ ನನ್ ಮಗನೇ ಇದೀಯಾ? ಇರ್ತಾರೆ, ಎಲ್ಲಿ ಹೋಗ್ತಾರೆ ಪಾಪ. ಚೆನ್ನಾಗಿ ಕನ್ನಡ ಕಲ್ತ್ಕೊಂಡ್ ಬಂದಿದ್ದಾರೆ ಇವತ್ತು, ಖುಷಿ ಆಯ್ತು. ವೆರಿ ಗುಡ್. ಕಂದ ಬರಲ್ಲ. ಸವಿತಾ ಅವರೇ ಗುಡ್ ಮಾರ್ನಿಂಗ್ ಅಂತ ಇದಾರೆ. ಹಾಯ್ ಮಮ್ಮ, ಊಟ ಆಯ್ತಾ ಅಂತ ಇದ್ರೆ. ಸೋನು ಯಾವ ಚಡ್ಡಿ ಬೇಕು, ವೈಟಾ ಅಂತ ಇದಾರೆ. ಬೇಡ ಬೇಡ, ಗಲೀಜ್ ಮಾಡ್ಕೊಳತ್ತೆ. ಕಲರ್ ಚೇಂಜ್ ನನ್ ಮಗನ್ಗೆ. ನಿನ್ನೆನೆ ಕಲಿಸ್ಕೊಟ್ಟು ಜ್ಞಾನ ಭಂಡಾರನೇ ನಮ್ಮ ಹತ್ರ ಇರ್ಬೇಕಾದ್ರೆ ಕಲಿಸ್ದೇ ಇರಕ್ಕಾಗತ್ತಾ? ಗುಡ್. ಗೌಡ ಬಂದ್ರು. ಪವು ಇದು ಬೇರೆ ಐಡಿನಾ ಪವನ್? ಸುಮಿ ಅವರೇ ವೈಟ್ ಬೇಡ ಅಂತ ಇದ್ರೆ, ಗಲೀಜ್ ಮಾಡ್ಕೊಳತ್ತೆ ಸೋನು, ಸರಿ ಇಲ್ಲ. ಅರ್ಜೆಂಟ್ ಬಂದ್ರೆ ಸವಿ ಸಪೋರ್ಟ್. ಯೆಲ್ಲೋ ಕಲರ್ ಬೇಕು. ಏನು ಅರ್ಥ ಆಗ್ತಿಲ್ಲ. ಸುಮ್ನೆ ನೋಡ್ತಾ ಇರಿ ಮಂಜು ಶೆಟ್ರೆ, ನಿಮ್ಗೆ ಅರ್ಥ ಆಗಲ್ಲ. ನೀವು ನಿನ್ನೆ ಇಲ್ಲ. ಮಂಜು ಶೆಟ್ರೆ ಇದ್ದಿದ್ರೆ ಕೊಡ್ತಿದ್. ಸವಿ ಸಪೋರ್ಟ್ ಅಂತ ಇದ್ದಾರೆ. ಪ್ರೋ ಪಾಪ ಅವ್ರಿಗೂ ಹೇಗೋ ಹುಡುಗಿ ಇಲ್ಲ. ವೈಟ್ ಚಡ್ಡಿ ಬೇಡ ಅಂತ ಬಿಡ್ತಾವೆ ಹೇಳ್ತಿದ್ರು ಶೆಟ್ರೆ. ಶೋನು. ಯಾರಿಗೂ ವೈಟ್ ಬಂಬಡ ಚಡ್ಡಿ ಬಾರಿಸಿ ತಗೊಳ್ಬೇಡ ಅಂತ ಇದ್ದಾರೆ. ಅಲ್ವಾ ಶೋನು? ಹಾ, ವೈಟ್ ಚಡ್ಡಿ ತಗೊಳ್ಬೇಡ. ಸವಿತಾ ಅವ್ರೆ ಊಟ ಆಯ್ತು. ನಂದ್ಯಾಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ? ಓಕೆ ಬಾಯ್, ನಾನು ಎಕ್ಸಿಟ್ ಆಗ್ತೀನಿ. ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್. ಒಣಸಾಣೆ ಅಶ್ವಿನಿ ಎಂಚೊಲ್ಲಾರು. ವಾಯ್ಸ್ ಬ್ರೇಕ್ ಹೌದು ಇವತ್ತು ಕವಿದೇನೋ ಗೊತ್ತಿಲ್ಲ. ವಾಯ್ಸ್ ಬ್ರೇಕ್. ಎಸ್. ನಾನಿನ್ನ ಮರೆಯಲಾರೆ. ನಮಗೆ ಯಾವುದು ಅರ್ಥ ಆಗಿಲ್ದೆ ಇರೋದು ಒಳ್ಳೇದು ಮಂಜು ಬ್ರದರ್. ನಿಮಗೆ ಯಾವುದು ಅರ್ಥ ಆಗದೆ ಇರೋದು ಒಳ್ಳೇದು ಮಂಜು ಹೇಳ್ತಿದ್ದಾರೆ ಅಮ್ಮು. ಹಾಯ್ ಸುಮಿ. ಹಾಯ್ ಅಶ್ವಿನಿ ಎಂಚಲ್ಲಾರು? ಇಲ್ಲ, ಅವರು ಎಕ್ಸಿಟ್ ಆದ್ರು. ಕವಿ ಎಕ್ಸಿಟ್ ಆದ್ರು. ಸವಿ ಸಪೋರ್ಟ್. ಥ್ಯಾಂಕ್ ಯು ಸವಿ, ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ಅವರೇ ಪಿಂಕ್ ಕಲರ್ ಹೌದಾ? ಕಾಣುದಿಲ್ಲ ಅಲ್ಲ ಅದ್ರಲ್ಲಿ.
ಇಸ್ ನನಾವಡು ಇನ್ನ ಆಂದ್ ಎನ್ನ ಆಂಡ್ ಹುಚ್ಚು ವೆಂಕಟೇಶ್ ಅಭಿಮಾನಿ ಬಂದ್ರು. ಹಾಯ್ ಹುಚ್ಚು ವೆಂಕಟೇಶ್, ಹೇಗಿದ್ದೀರಿ? ವೆಲ್ಕಮ್ ಟು ಮೈ ಲೈವ್. ಊಟ ಎಲ್ಲ ಮಾಡ್ಕೊಂಡ್ ಬಂದ್ರಾ? ಅಮ್ಮಕ್ಕ ಊಟ ನಿಮ್ಮದು ಹೇಳ್ತಿದ್ದಾರೆ. ಸಚಿನ್, ಅಶ್ವಿನ್ ಸಪೋರ್ಟ್, ಥ್ಯಾಂಕ್ ಯು. ಇಂಕು ಏನು ಕಾಣಲ್ಲ, ಏನ್ ಕಾಣಲ್ಲ ಹೇಳ್ತಿದ್ದಾರೆ. ಇವತ್ತು ಬ್ಲೂ ಇಲ್ಲ, ಮೆಸೇಜ್ ಬರ್ತಿಲ್ಲ, ಸಾರಿ. ನಾನು ಹುಚ್ಚ ವೆಂಕಟೇಶ್ ಅಭಿಮಾನಿ, ನಮಸ್ಕಾರ ಹೇಳ್ತಿದ್ದಾರೆ. ಆಯ್ತು ಬ್ರದರ್, ನಿಮ್ದು ಆಯ್ತಾ ಹೇಳ್ತಿದ್ದಾರೆ. ಅಮ್ಮ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಆಯ್ತು ಅಕ್ಕ, ಇವಾಗ ಜಸ್ಟ್ ಹೇಳ್ತಿದ್ದಾರೆ. ಅಮ್ಮು ಅಂತ ಹೇಳ್ತಿದ್ದಾರೆ ಶೋಣೂರು. ಮಮತಾ ಅಮ್ಮು ರಾಜ್ ಆರಾಮ್ ಹೇಳ್ತಿದ್ದಾರೆ. ಹುಚ್ಚು ವೆಂಕಟೇಶ್ ಹೇಳ್ತಿದ್ದಾರೆ. ವೆಂಕಟೇಶ್ ಅವರು ಇದ್ಯಾರು ಹುಚ್ಚು ವೆಂಕಟೇಶ್ ಅಭಿಮಾನಿ? ನಾನಲ್ಲವಾ ಹೇಳ್ತಿದ್ದಾರೆ. ನಾ ಅಲ್ಲವಾ? ಸುಂದ್ರಿ ಹಾಯ್ ಹೇಳ್ತಿದ್ದಾರೆ. ವೆಂಕಟೇಶ್ ಬಾಬಾ ಅಮ್ಮ ಬಿಟ್ಟು ಬೇರೆ ಮಾತಾಡಿ ಬಾಬಾ. ಕವಿ ಅಕ್ಕ, ನೀವು ಹುಚ್ಚು ವೆಂಕಟೇಶ್ ಫ್ಯಾನ್ ಹೇಳ್ತಿದ್ದಾರೆ. ಓ ವೆಂಕಟೇಶ್ ಗೊತ್ತಾಯ್ತು ಹೇಳ್ತಿದ್ದಾರೆ. ಓ ಇದು ನೀವಾ ಹೇಳ್ತಿದ್ದಾರೆ. ಯಾರದು? ಕವಿನಾ? ಹಾಯ್ ಅಮ್ಮ ಹೇಳ್ತಿದ್ದಾರೆ. ಪವನ್ ಗೌಡ ಹೇಗಿದ್ದೀರಿ? ಊಟ ಆಯ್ತಾ ಪವನ್? ಪವನ್ಗೆ ಹೇಳ್ತಿದ್ದಲ್ಲ, ಶೋಣು ಹೇಳ್ತಿದ್ದದು ಯಾವ್ದು ಚಡ್ಡಿ ಬೇಕು ಅಂತ, ವೈಟ್ ತಗೊಳ್ಬೇಡಿ ಅಂತ ಹೇಳ್ತಿದ್ದ. ಶೆಟ್ರಿ ಹಾಯ್ ಹೇಳ್ತಿದ್ದಾರೆ. ವೆಂಕಟೇಶ್, ಅಶ್ವಿನ್ ಸಪೋರ್ಟ್ ಹೇಳ್ತಿದ್ದಾರೆ. ಕವಿ ನವೀನ್ ಹಾಯ್ ಹೇಳ್ತಿದ್ದಾರೆ. ಸಚಿನ್ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಯಾವ ಪವನ್ ಬ್ರದರ್ ಹೇಳ್ತಿದ್ದಾರೆ. ಯಾವ ಪವನ? ಎಲ್ಲಿ ಹೋದ್ರು ಪವನ್? ಮೆಸೇಜ್ ಇಲ್ಲಲ್ಲ ಪವನ್ದು, ಹೋಯ್ತಾ? ಪವನ್ ಗೌಡ, ಅದೇ ಪವನ್ ಅಲ್ವಾ? ಬೇರೆ ಪವನ ಇದು? ನನ್ನ ಮಗನೇ ಹೈಡಲ್ಲಿ ಇದ್ದು ನೋಡ್ಬೇಡ ಹೇಳ್ತಿದ್ದಾರೆ. ಕವಿ ತಮ್ಮ ಪವನ್ ಹೇಳ್ತಿದ್ದಾರೆ. ಎಲ್ರು ಜಾಯಿನ್. ಜನಗಿ ಅಂದ್ರೆ ಎಂತ ಮಂಜು? ಅಮ್ಮ ಊಟ ಆಯ್ತಾ ಕೇಳ್ತಿದ್ದಾರೆ. ಶೋನು ಅವರು ಡಿಪಿ ಚೇಂಜ್ ಮಾಡಿದ್ದೀನಿ ಕಣೋ ಅಮ್ಮ. ಹೌದು, ಡಿಪಿ ಚೇಂಜ್ ಅಷ್ಟೇ. ನನ್ನ ಮಗಂದು ಎಲ್ಲಿ ಬ್ಯಾನ್ ಆಗ್ಬೇಕು ಹೇಳ್ತಿದ್ದಾರೆ. ಎಲ್ಲ ಬ್ಯಾನ್ ಆಗ್ಬೇಕು ಹೇಳ್ತಿದ್ದಾರೆ. ಇದಕ್ಕೆ ಇಲ್ಲಿ ಇಲ್ಲ ಹೇಳ್ತಿದ್ದಾರೆ. ಇದಕ್ಕೆ ಯಾವುದು ನೀಲಿಲ್ಲ, ಸಾರಿ, ಮೆಸೇಜ್ ಬರ್ತಿಲ್ಲ. ಏನ್ ಮಾಡ್ದು? ಮೆಸೇಜ್ ಸ್ಟಾಪ್ ಆಗ್ತದೆ, ಏನಂತ ಗೊತ್ತಿಲ್ಲ. ಹಾಯ್ ಕವಿ ಅಕ್ಕ ಹೇಳ್ತಿದ್ದಾರೆ. ಪವನ್ ಗೌಡ ಹೌದಾ ಬ್ರದರ್? ಸಾರಿ, ನೀವು ಹಾಯ್ ಬ್ರದರ್ ಊಟ ಆಯ್ತಾ? ಹೌದಾ ಬ್ರದರ್, ನೀವಾ? ಹಾಯ್ ಬ್ರದರ್ ಊಟ ಆಯ್ತಾ ಹೇಳ್ತಿದ್ದಾರೆ ಅಮ್ಮವರು. ಅಶ್ವಿನಿ ಸಪೋರ್ಟ್. ಮೊದಲು ನಾಟಕ ಮಾಡ್ಕೊಂಡು ಬರುವ ಫೇಕ್ ನಮ್ಮ ಮಕ್ಕಳ ಬ್ಯಾನ್ ಆಗ್ಬೇಕು ಹೇಳ್ತಿದ್ದಾರೆ. ಕಟ್ ಮಾಡ್ತೀನಿ ಎಲ್ರದ್ದು. ಸಿಸರ್ ಏನಾದ್ರು ಇದೆಯಾ ಕೈಯಲ್ಲಿ? ಚಡ್ಡಿ ಅಂತ ನಗ್ತಿದ್ದಾರೆ. ಸಚಿನ್ ಚಡ್ಡಿನೂ ಬ್ಯಾನ್ ಮಾಡಿದ್ರೆ ನಾನು ಏನು ಹಾಕೋಬೇಕು ಹೇಳ್ತಿದ್ದಾರೆ. ನಾನೇ ಏನು ಹುಡ್ಕೋಬೇಕು ಅಲ್ವಾ? ಮಾಡ್ತಾ ಇದ್ದೀನಿ ಅಮ್ಮು, ನಿಮ್ದು ಆಯ್ತಾ ಕೇಳ್ತಿದ್ದಾರೆ. ಪವನ್ ಶೆಟ್ರೆ ಅಂತ ನಗ್ತಿದ್ದಾರೆ. ಆಯ್ತು ಬ್ರದರ್ ಹೇಳ್ತಿದ್ದಾರೆ ಅಮ್ಮು. ಕವಿ ಅಕ್ಕ ಅಂತ ನಗ್ತಿದ್ದಾರೆ ಪವನ್. ನಾನು ಲೈವ್ ಬರೋಕೆ ಆಗಲ್ಲ, ಅಪ್ಡೇಟ್ ಮಾಡಿ ಅಂತ ಎಷ್ಟು ಸಲ ಹೇಳುದು ಮಂಜು ಶೆಟ್ರೆ? ಹೋಗಿ ಅಪ್ಡೇಟ್ ಮಾಡ್ಕೊಂಡ್ ಬನ್ನಿ. ಕತ್ರಿ ಇದೆಯಾ? ರೆಡಿ ಇದೆಯಾ? ನೋಡುವ ಬರ್ತಾರಂತ.
ಮಂಜು ಕಾಕ ಹೇಳ್ತಿದ್ದಾರೆ. ಎಸ್ ಕವಿ ಅಕ್ಕ, ಫೇಕ್ ಐಡಿ ಎಲ್ಲ ಬ್ಯಾನ್ ಆಗ್ಬೇಕು ನನ್ ಮಗ ಅಂತ ಹೇಳ್ತಿದ್ದಾರೆ. ಫೋನ್ ಬೇರೆ ತಗೊಳ್ಳಿ ಮಂಜು ಬ್ರದರ್ ಹೇಳ್ತಿದ್ದಾರೆ. ಯಾಕೆ ಅಪ್ಡೇಟ್ ಮಾಡ್ಲಿ? ಲೈಕ್ ಟನ್ ಅಂತ ಭಟ್ರು ಬಂದ್ರು. ಹಾಯ್ ಭಟ್ರೆ, ಥ್ಯಾಂಕ್ ಯು ಸೋ ಮಚ್ ಭಟ್ರೆ. ಊಟ ಆಯ್ತಾ ಭಟ್ರೆ? ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್ ಹೇಳ್ತಿದ್ದಾರೆ. ಅದು ಪ್ಲೇ ಸ್ಟೋರ್ ಉಂಟಲ್ಲ ನಿಮ್ಮಲ್ಲಿ, ಪ್ಲೇ ಸ್ಟೋರ್ ಹೋಗಿ ಅಲ್ಲಿ ಯೂಟ್ಯೂಬ್ ಅಂತ ಬರೀರಿ. ಅಲ್ಲಿ ಯೂಟ್ಯೂಬ್ ಬಂದ್ರೆ ಮತ್ತೆ ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಆದ್ಮೇಲೆ ಕರೆಕ್ಟ್ ಆಗ್ತದೆ. ಡಿಸೆಂಬರ್ಗೆ ಎಲ್ಲಾ ಫೇಕ್ ಐಡಿ ಬ್ಯಾನ್ ಆಗುತ್ತೆ ವೈಟಿ ಇಂದ ಬಂದಿರೋ ಬ್ರೇಕಿಂಗ್ ನ್ಯೂಸ್. ಹೌದಾ, ವೆರಿ ಗುಡ್. ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ವಾ? ಹೇಳಿದಾಗೆ ಮಾಡಿ. ಶೋನ್ ಹೇಳ್ತಿದ್ದಾರೆ. ಡಿಸೆಂಬರ್ಗೆ ಎಲ್ರದ್ದು ಫೇಕ್ ಐಡಿ ಔಟ್ ಹೇಳ್ತಿದ್ದಾರೆ. ಡಿಸೆಂಬರ್ಗ ಓಕೆ ಓಕೆ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ, ಪ್ಲೇ ಸ್ಟೋರ್ ಅಲ್ಲ ಅವರದ್ದು ಮೆಡಿಕಲ್ ಸ್ಟೋರ್ ಇದೆ. ಹೌದು ಬಾಬಾ, ನನ್ನ ಬರ್ಡೇ ಸ್ಪೆಷಲ್ ಅದು ಬಾಬಾ ಹೇಳ್ತಿದ್ದಾರೆ. ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹೇಳ್ತಿದ್ದಾರೆ. ಯಾರಿದ್ದು ಸಚಿನ್ ಸರ್ ಹೇಳ್ತಿದ್ದಾರೆ. ಯಾರ್ದು ಸಚಿನ್ ಸರ್ ಅಂತ ಹೇಳ್ತಿದ್ದಾರೆ. ಮಂಜು ಫ್ಯಾನ್ಸಿ ಸ್ಟೋರ್ ಇದೆ ಹೇಳ್ತಿದ್ದಾರೆ. ಹುಚ್ಚು ವೆಂಕಟೇಶ್. ಹುಚ್ಚು ಯಾರು? ಇದು ಸಂತುನಾ? ಗೊತ್ತಿಲ್ಲ ಮಂಜು ಬ್ರದರ್ ಹೇಳ್ತಿದ್ದಾರೆ. ಸಚಿನ್ ಅವರು. ಕವಿ ಅಕ್ಕ, ನಾನ್ ಕೂಡ ಫೇಕ್ ಐಡಿಯಿಂದ ಯಾವಾಗ ಬ್ಯಾನ್ ಆಗುತ್ತೆ? ಕವಿ ಅಕ್ಕ, ನಂದು ಫೇಕ್ ಐಡಿ ಯಾವಾಗ ಬ್ಯಾನ್ ಆಗುತ್ತದೆ ಹೇಳ್ತಿದ್ದಾರೆ. ಪವನ್ ಗೌಡ, ನಿಮ್ದು ಯಾವ್ದು ಫೇಕ್ ಐಡಿ ಇದೆ? ದೋಸೆ ಬ್ರದರ್, ಅದು ಸುಮಿಸಿಸ್. ಏನಮ್ಮ, ನೀವು ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಬ್ರಗ. ನನ್ನನ್ನು ಕೆಟ್ಟವಳಾಗಿ ಮಾಡಬೇಡಿ ಹೇಳ್ತಿದ್ದಾರೆ. ಡ್ಯಾನ್ಸ್ ಮಾಡ್ತಾ ಉಂಟು ಕವಿ. ಆವಾಗ ನಮಗೆ ಹುಚ್ಚು ಹಿಡಿತದೆ ಸದ್ಯದಲ್ಲಿ ಹೇಳ್ತಿದ್ದಾರೆ. ಲೈಕ್ ಡನ್ ಅಂತ ಪ್ರ್ಯಾಂಕ್ ಕನ್ನಡಿಗ ಬಂದ್ರು. ಥ್ಯಾಂಕ್ ಪ್ರ್ಯಾಂಕ್ ಕನ್ನಡಿಗ. ಇದೆಂತ ಐಡಿ ಪ್ರ್ಯಾಂಕ್ ಕನ್ನಡಿಗ ಅಂತೆ. ಪ್ರ್ಯಾಂಕ್ ಮಾಡೋ ಜಾಸ್ತಿನ ನೀವು? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು. ಪವನ್ ಐಡಿ ಫೇಕ್ ಆದ್ರೂ ಪರವಾಗಿಲ್ಲ, ಫೇಕ್ ಪೀಪಲ್ ಇರಬಾರ್ದು ಹೇಳ್ತಿದ್ದಾರೆ. ಅಪ್ಪೋ, ಹೆಂಗೋ ಇದಕ್ಕೆ ಇದೆ. ಹೌದೌದು. ಹಾಗಾದ್ರೆ ನೀವು ಯಾರೋ ಗೊತ್ತಿರುವವರು ಅಂತ ಆಯ್ತು. ಒಂದ ನವೀನ್, ಇಲ್ಲಾದ್ರೆ ಸಂತು, ನೀವೇ. ಮತ್ತೆ ಯಾರು ಬರೋದಿಲ್ಲ ನನ್ನ ಲೈವ್ಗೆ. ನಿಮ್ಗೆ ಬ್ಲೂ ಕೊಟ್ಟದ್ದು ಬೇರೆ ಚೇಂಜ್ ಮಾಡ್ಕೊಂಡು ಬರ್ತೀರಿ ಅಷ್ಟೇ. ಇದು ವಿಷ್ಣುವರ್ಧನ್ ಡೈಲಾಗ್ ಅಲ್ವಾ ಕವಿ ಅಕ್ಕ ಹೇಳ್ತಿದ್ದಾರೆ. ಸಚಿನ್ ಎಸ್ ಸಚಿ ಹೇಳ್ತಿದ್ದಾರೆ. ಸುಂದ್ರಿ, ಇವತ್ತು ತುಂಬಾ ಜನ ಇದ್ದೀವಲ್ಲ ಅದಕ್ಕೆ ಬರ್ತಾ ಇಲ್ಲ ಹೇಳ್ತಿದ್ದಾರೆ. ಕವಿತಾ ಟೀಚರ್, ಅವರೇ ಫೇಕ್ ಪೀಪಲ್ಗಳು, ಫೇಕ್ ಐಡಿಯಿಂದ ಬರೋದು ಹೇಳ್ತಿದ್ದಾರೆ. ಬಟ್ ಯಪ್ಪ ಬ್ರದರ್, ನಿಮ್ಮ ಅರ್ಥ ಎಷ್ಟು ಐಡಿ ಇದೆ? ನಿಮ್ಮ ಹತ್ರ ಎಷ್ಟು ಐಡಿ ಇದೆ ಇನ್ನು ಹೇಳ್ತಿದ್ದಾರೆ ಅಮ್ಮ. ಸವಿ ಅದು ಹೇಳ್ತಿದ್ದಾರೆ. ನವಿಯಾ? ಓಕೆ ಓಕೆ. ಅದ್ಯಾವುದೋ ಚಡ್ಡಿ ಅಂತವನೇ ಫೇಕ್ ಐಡಿಗಳು. ಅದ್ಯಾವನೋ ಚಡ್ಡಿ ಅಂತವನೇ ಫೇಕ್ ಐಡಿಗಳು. ನಾವು ನಿಮ್ಮಷ್ಟು ಬುದ್ಧಿವಂತರಲ್ಲ ಹೇಳ್ತಿದ್ದಾರೆ. ಬಂದ್ರೆ ಗೊತ್ತಲ್ಲ ನನ್ ಮಗ ಅಂತ ಹೇಳ್ತಿದ್ದಾರೆ. ಕೊಡಿಸೋಣ. ನಾವು ನಿಮ್ಮಷ್ಟು ಬುದ್ಧಿವಂತರಲ್ಲ, ಬಂದ್ರೆ ಗೊತ್ತಲ್ಲ ನನ್ನ ಮಗಂದು ಹೇಳ್ತಿದ್ದಾರೆ ಕವಿ. ಬರಲ್ಲ ಅಕ್ಕ, ಅವನು ಚಡ್ಡಿ ಇಲ್ಲದೆ ಹೋಗ್ತಾನೆ ಈ ಸಲ ಹೇಳ್ತಿದ್ದಾರೆ.
ಇರಿ ವೈಟಿ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಫೇಕ್ ಐಡಿಯಿಂದ ಬಂದ್ರೆ ಯಾವ್ದಾದ್ರು ವೈಟಿನೇ ಡಿಲೀಟ್ ಮಾಡಿ ಅಂತ. ಹೌದಾ, ಮಾಡ್ಕೊಂಡ್ ಬನ್ನಿ ಹೋಗಿ, ಅಮ್ಮ ಫೋನ್ ಮಾಡಿ ಬನ್ನಿ, ಏನ್ ಹೇಳ್ತಾರೆ ನೋಡುವ. ಸಚಿನ್ ಸರ್ ಎಷ್ಟು ಕಪ್ಪು ಏಷ್ಯಾ ಕಪ್ ಯಾರ್ದು ಈ ಸರಿ ಹೇಳ್ತಿದ್ದಾರೆ. ಬಂದ್ರೆ ಗಂಟೆ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ ಹೇಳ್ತಿದ್ದಾರೆ ಪ್ರಿಯಾಂಕಾ. ಪವನ್, ಅವನು ನನ್ನ ಮಗ ಸೋನು, ಪ್ಲೀಸ್ ಅವನು ಎಲ್ಲರನ್ನು ಖುಷಿ ಪಡಿಸೋಕೆ ಒಂದು ಬರೋದು ಅಷ್ಟೇ. ಬಟ್ ಶೋನು ಫೇಕ್ ಅಲ್ಲ, ಶೋನು ಒಳ್ಳೆ ಹುಡುಗ ಹೇಳ್ತಿದ್ದಾರೆ. ಹೌದೌದು, ಶೋನು ಒಳ್ಳೆ ಹುಡುಗ. ಈಗ ಸ್ವಲ್ಪ ಕಾಮೆಂಟ್ ಜಾಸ್ತಿ ಆಗಿದೆ ಅಷ್ಟೇ. ಅಮ್ಮ ಅಕ್ಕ ನಮಸ್ತೆ ಹೇಳ್ತಿದ್ದಾರೆ ಸಚಿನ್ ಅವರು. ಯಾರು ಲೈಕ್ ಕೊಟ್ಟಿಲ್ಲ, ಒಳ್ಳೆ 18 ಲೈಕ್ ಉಂಟು, ಲೈಕ್ ಕೊಡಿ. ಅಮ್ಮಕ್ಕ ನಮಸ್ತೆ ಹೇಳ್ತಿದ್ದಾರೆ ಸಚಿನ್ ಅವರು. ಏಷ್ಯಾ ಕಪ್ ಬಿಸಿಸಿ ಕಡೆಯಿಂದ ಬಂದಿರೋದು, ಆಮೇಲೆ ತಗೊಳ್ತಾರೆ ಹೇಳ್ತಾರೆ ಬಟ್ಟು. ಯಾಕೆ ಸಚಿನ್ ಬ್ರದರ್ ನಮಸ್ಕಾರ ಅಂದಿದ್ದು? ಸೋನು ಯಾರು? ಸೋನು ಪ್ರೋ ಮ್ಯಾಕ್ಸ್. ನಥಿಂಗ್ ಮಂಜು ಬ್ರದರ್ ಹೇಳ್ತಿದ್ದಾರೆ ಸಚಿನ್ ಅವರು. ಪಾಕಿಸ್ತಾನ ವಿನ್ ಏಷ್ಯಾ ಕಪ್ ಫಿಕ್ಸ್ ಹೇಳ್ತಿದ್ದಾರೆ ಮಂಜು. ಯೂಟ್ಯೂಬ್ಗೆ ಕಾಲ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೇನೆ. ಓಕೆ, ಅದಕ್ಕೇನೆ ಇನ್ನಿಲ್ಲ ಶುರುವಾತು ನಾವು. ಅವನು ಯಾರಿಗೂ ಹರ್ಟ್ ಮಾಡಲ್ಲ. ಸೋನು ಬಗ್ಗೆ ನಿಮಗೆ ಯಾರಿಗೂ ಏನು ಗೊತ್ತಿಲ್ಲ, ಸೋನು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಹೇಳ್ತಿದ್ದಾರೆ. ಮಾಡ್ತಿದ್ದಾರೆ ನಮ್ಮ ಅಮ್ಮವರು. ಪ್ರೋಮ್ಯಾಕ್ಸ್ ಐಡಿ ಅವನೇ ಶೋನು ಹೇಳ್ತಿದ್ದಾರೆ. ಏನೋ ಸೌಂಡು, ಅದು ಫೈರ್ ಅಲ್ರಮ್ ಬಿಲ್ಡಿಂಗ್ ಅಲ್ಲಿ. ಕವ್ಯಕ್ಕ, ಶೋನು ಯಾರು? ಅದೇ ಪ್ರೋಮ್ಯಾಕ್ಸ್ ಇದ್ರಲ್ಲ, ಈಗ ಬರ್ತಾರೆ ನೋಡಿ, ಇಲ್ಲಿ ಹೋದ್ರಂತ ಕಾಣ್ತದೆ. ಒಂದು ರೌಂಡ್ ಹಾಕೊಂಡ್ ಬರ್ತೀನಿ ಎಲ್ಲ ಲೈವ್ನ. 10 minutes ಬಂದೆ. ಓಕೆ, ಹೋಗಿ ಬನ್ನಿ. ಏನ್ ನ್ಯೂಸ್ ಅಂತ ಹೇಳಿ ನಮ್ಗೆ. ಸೋನು ಕ್ಯೂಟ್ ಪಾಂಡ. ಎಸ್, ಮುಂಚೆ ಕ್ಯೂಟ್ ಪಾಂಡ ಅಂತ ಇತ್ತು, ಈಗ ಚೇಂಜ್, ಪ್ರೋಮ್ಯಾಕ್ಸ್ ಆಗಿದೆ. ಬಾಯ್ ಬರ್ಸಿರಲ್ಲ, ವಾಪಸ್ ಬರ್ತಿರಲ್ವಾ? ಬಾಯಿ ಹಾಕಿ ಅಂತೆ. ಕವಿಯಕ್ಕ ಬಾಯಿ ಒಂದು ರೌಂಡ್ ಹೊಡಿತಾ ಬರ್ತಾರಂತೆ. ಮತ್ತೆ ಯಾರಿದ್ದೀರಿ? ಮೆಸೇಜ್ ಮಾಡಿ. ಊಟ ಆಯ್ತಾ ಎಲ್ರದ್ದು?
ಆಯ್ತು ನಿಮ್ಮದು. ನಂದು ಆಯ್ತು ಊಟ. ನಾನು ಇಲ್ಲಿ ಇಲ್ಲ ಇಲ್ಲಿ ಅಮ್ಮ ಇಲ್ಲದಿದ್ರೆ ಲೈವ್ ಬೋರ್ ಅಮ್ಮ, ತುಂಬಾ ಬೋರ್. 2 ದಿನ ಬೋರ್ ಆಯ್ತು. ಆದ್ರೂ ಬಂದಿದ್ದೀರಿ, ಬಂದಿಲ್ಲ ಅಂತಲ್ಲ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಏನು ಊಟಕ್ಕೆ ಅಮ್ಮ ಇವತ್ತು? ಇದ್ದೀರಮ್ಮ? ಆಯ್ತಾ ಮಸಾಲೆ ದೋಸೆ ತಿಂದು? ತಿಂದಾಯ್ತಾ ಮಸಾಲೆ ದೋಸೆ? ಎಂತ ಹಾಕಿದ್ರಿ, ಪೊಟೆಟೊ ಹಾಕಿದ್ದ?
ಆಯ್ತು, ಎಲ್ಲ ಕುಕ್ಕು ಎಲ್ಲ ತಿಂದಾಯ್ತಮ್ಮ. ಮನುಷ್ಯಟ್ರೆ ಕುಕ್ಕು ತಿಂದಾಯ್ತು. ನಾನೊಂದು ಗುಲಾಬಿ, ನೀನೊಂದು ಗುಲಾಬಿ, ನಮ್ಮಿಬ್ಬರ ಗುಲಾಬಿ ಕೆಂಪು ಕೆಂಪು. ಹಲ್ಲು ನಾಲಿಗೆ ಅಲ್ಲ, ಸೊಳ್ಳು ಸೂಜಿಗೆ ಅಲ್ಲ, ಆದರೆ ಮೃಗವ ಹಿಡಿವೇನು, ನಾನು ಯಾರು? ಹಲ್ಲು ನಾಲಿಗೆ ಅಲ್ಲ, ಸೂಜಿಗೆ ಅಲ್ಲ, ಆದರೆ ಮೃಗವ ಹಿಡಿವೇನು, ನಾನು ಯಾರು? ನೆಟ್ಟ ಬಲೆನಾ? ಥ್ಯಾಂಕ್ ಯು ಪವನ್. ವಾಯ್ಸ್ ಬರ್ತಾ ಇಲ್ಲ, ಈಗ ಬರ್ತದಾ? ಥ್ಯಾಂಕ್ ಯು ಎಸ್ ಕೆ ಯಾರು ಪವನ್? ನಾನು ಕುಕ್ ತಿಂತ ಇದ್ದೆ, ಅದಕ್ಕೆ ಮ್ಯೂಟ್ ಮಾಡಿದ್ದು ಮಂಜು. ಕುಕ್ ಅಂದ್ರೆ ಅಂತ ಗೊತ್ತುಂಟಾ? ಯಾವ ಬಲೆ? ಬಲೆ ನೆಟ್ಟು ಹೇಳ್ತೇವಲ್ಲ ನಾವು, ಬಲೆ ನೋವಂತೆ. ಕರೆದು ಬಿಡಲೆ ನಿನ್ನ ಹೆಸರೊಮ್ಮೆ, ಇಳಿದು ಬಿಡಲೆ ನನ್ನ ಹೃದಯಕ್ಕೊಮ್ಮೆ, ಈ ಪ್ರೀತಿಯ ಒಲವೆಲ್ಲೂ ನಿನಗೆ ತಾನೇ ಹೇಳ್ತಿದ್ದಾರೆ. ಗೊತ್ತಿಲ್ಲ. ಕುಕ್ ಆದ್ರೆ ಏನು? ಕುಕ್ಕು ಕುಕ್ಕು ಕುಕ್ಕು, ತುಳುನಲ್ಲಿ ಕುಕ್ಕು ಹೇಳ್ತೇವೆ. ಕುಕ್ಕು ತಿನ್ನೋದು. ಕುಕ್ಕು ಗೊತ್ತಿಲ್ವಾ? ಎಂತ ಮಾರ ನೀವು ಚೆಟ್ರೆ. ದೀಪವೇ ನಿನ್ನ ಕಣ್ಣು ನನಗಾಗಿ ಬಂದ ಹೆಣ್ಣೆ ನೀನು ನನ್ನವಳು, ಇನ್ನು ಎಲ್ಲಿರುವೆ ಹೇ ಗೆಳತಿ, ಬರುವೆಯ ನನ್ನೊಡನೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಪವನ್. ಕುಕ್ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ? ಶೆಟ್ರೆ ಎಂತ ಮಾರೆ, ನಿಜವಾಗಿ ಗೊತ್ತಿಲ್ವಾ? ಫೋನ್ ಉಂಡೇಟ ಅಂತಾದ್ರೆ ಕಾಟಡಿಂಗ್ ಶುರು ಆಯ್ತು. ಮತ್ತೆ ಥ್ಯಾಂಕ್ ಯು ಅನಂತ. ಯಾರು ಇಲ್ಲವೇ? ಎಲ್ಲಿ ಹೋದ್ರು ಎಲ್ರು? ಏನ್ ಮಾಡ್ತಿದ್ರಿ ಎಲ್ರು?
ಶೆಟ್ರೆ ಇದ್ದೀರಾ ಶೆಟ್ರೆ? ಓ ಶೆಟ್ರೆ, ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು ಸೋ ಮಚ್ ಪವನ್. ಊಟ ಆಯ್ತಾ ಪವನ್ ನಿಮ್ದು? ಈ ಶೆಟ್ರೆ ಎಲ್ಲಿ ಹೋದ್ರು? ಕುಕ್ ಅಂದ್ರೆ ಗೊತ್ತಿಲ್ಲ ಅಂತೆ ಈ ಶೆಟ್ರಿಗೆ. ಲೈಕ್ ಕೊಟ್ಟಿಲ್ವಾ ಯಾರಾದ್ರೂ? 18 ಲೈಕ್ಸ್ ಮಾತ್ರ ಬಂದಿದೆ ಅಲ್ವಾ ಇವತ್ತು? ಏನು ಗಂಟೆ 10 ಉಂಟು ಕರೆ ಮತ್ತೆ ಅಬ್ಜೆ. ಇವಾಗ ಆಯ್ತು ಮಟನ್ ಸಾರು. ಸೂಪರ್ ಮಾರ. ನಮ್ಗೆ ತರಕಾರಿ ಇವತ್ತು. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ಎಷ್ಟು ಮಸಾಲೆ ದೋಸೆ ತಿಂದ್ರಿ ಅಮ್ಮ? ಸಾಂಬಾರ್ ಮಾಡಿದ್ರಾ? ಕವನ ಓದಿ ಅಕ್ಕ. ಕಟ್ಟಿರುವೆ ಮನಸ್ಸಿನಲ್ಲಿ ನಿನಗಾಗಿ ಒಂದು ಅರಮನೆಯ ಮಾಡಿಕೋ ಬಂದು ನನ್ನನ್ನು ನಿನ್ನ ಇನಿಯ. ಸೂಪರ್, ಕರೆಕ್ಟ್ ಅಲ್ವಾ? ಕಟ್ಟಿರುವೆ ಮನಸ್ಸಿನಲ್ಲಿ ನಿನಗಾಗಿ ಒಂದು ಅರಮನೆಯ ಮಾಡಿಕೋ ಬಂದು ನನ್ನನ್ನು ನಿನ್ನ ಇನಿಯ. ಸೂಪರ್ ಸೂಪರ್. ಮಟನ್ ಸಾರಾ ಯಮ್ಮಿ. ಮತ್ತೆ ಈಜಿ ಸುಮಿಸಿಸ್ ಒಂದು. ಮತ್ತೆ ಎಷ್ಟು ಒಂದೇ ತಿಂದ್ರ? ದೊಡ್ಡದಾ? ಹೊರಗೆ ಅಲ್ಲ, ಹೊರಗೆನಾ ಅಲ್ಲ ಮನೇಲಿ ಮಾಡಿದ್ದ? ನಾನ್ ಮನೇಲಿ ಮಾಡಿದ್ದೆ ಅನ್ಸಿದೆ. ಯಾರಿಗೂ ಅಲ್ಲ, ಕವನ ನೋಡಿ ಖುಷಿ ಪಡಿ ಅಂತ. ಕವನ ನೋಡಿ ಯಾರಿಗೋ ಹೇಳಿದ್ದಿರ್ಬೇಕಿದಲ್ವಾ? ಎಲ್ಲಿ ಸಿಕ್ಕಿದ್ದು? ಗೂಗಲ್ ಅಲ್ಲಿಯಾ? ಹೋಟೆಲ? ಓಕೆ ಓಕೆ, ನಾನ್ ಮನೇಲಿ ಮಾಡಿದ್ರ ಅಂತ ಎಣಿಸಿದೆ, ಸಾರಿ. ಮತ್ತೆ ನಿಮ್ಮ ಬ್ಲಾಂಕೆಟ್ ಹೇಗಿದ್ರು? ಅಡಿಗೆಲ್ಲ ಮಾಡಿದ್ರ ಅವ್ರೆ? ಎಷ್ಟು 2 days ಇದ್ರಲ್ವಾ? ನೋ. ಓಕೆ ಪವನ್. ಎಲ್ರು ಅಳ್ತಾ ಇದ್ದಾರೆ, ಹುಡ್ಗಿ ಕೈ ಕೊಟ್ಲು ಅಂತ. ABCD. ABCD ಅದು ಯಾವ ಸಾಂಗ್ ಅಮ್ಮ? ಶಾರ್ಟ್ಸ್ ಅಲ್ಲಿ ಅದೇ ಬರ್ತಾ ಉಂಟಲ್ಲ. ಅವರೇ ಮಾಡಿ ತಿಂದಿದ್ದಾರೆ. ಹೌದಾ? ಮಾಡ್ತಾರೆ ಹಾಗಾದ್ರಲ್ವಾ? ಗುಡ್ ಗುಡ್. ಹೇಗಾಯ್ತಂತೆ 2 ದಿನ? ಬೋರ್ ಆಯ್ತಾ ಅವರಿಗೆ? ಬೆಳಿಗ್ಗೆ ಹೊರಗಿರ್ತಾರಲ್ವಾ, ರಾತ್ರಿ ಮಾತ್ರ ಅಲ್ವಾ? ಒಂದ್ಸಲ ಅಮ್ಮನ ನೋಡ್ಕೊಂಡ್ ಬರ್ತೀನಿ DP. ಮಾಸ್ಕ್ ಯಾವಾಗ ಹೋಗ್ತದೆ ಅಮ್ಮ? ಕಣ್ಣಿಗೆ ಕಾಜಲ್. ನಾಯಿ ಕರು ಎಲ್ಲ ನಿಮ್ದೇನದು? ನಾನು ಬಂದು ಏನು ಅಡಿಗೆ ಮಾಡಿಲ್ಲ, ಅದಕ್ಕೆ ಹೋಟೆಲ್. ಓಕೆ ಓಕೆ. ಹೌದು, ಇವತ್ತು ಬಂದು ಏನ್ ಮಾಡೋದು? ಒಳ್ಳೇದಲ್ವಾ? ಹೋಟೆಲ್ ಹೋದದ್ದ ಪಾರ್ಸೆಲಾ? ಇವತ್ತು ಸಂಡೇ ಅಲ್ವಾ? ಹೊರಗೆ ಹೋಗಿದ್ರಾ? ತಮ್ಮ ಎಲ್ಲ ಬಿಟ್ಟು ಬಂದು ಹೋದ್ರ ನಿಮ್ಮನ್ನ? ಲೈವ್ ಇರೋದು ನಮ್ಮ ಅಮ್ಮ ಇಬ್ರೆ ಲೈವ್ ಅಲ್ಲಿ ಇರೋದು. ಹೌದು, ನೀವು ಮತ್ತೆ ಅಮ್ಮ ಇಬ್ರೆ, 2 ಮಂಡೆ ಕಾಣ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಅಮ್ಮ ಇಲ್ಲ ಅಂದ್ರೆ ಯಾರಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಅಂತ ಅನ್ಸುತ್ತೆ. ಮೊನ್ನೆಯ ಯಾರು ಇರ್ಲಿಲ್ಲ ಈ ಟೈಮಿಗೆ. ಚಾರ್ಲಿ ನಮ್ದು, ಕರು ನಮ್ದಲ್ಲ. ಬೇರೆಯವ್ರದ್ದೆಲ್ಲ ಹಾಕ್ಬಾರ್ದು, ವಾಟ್ಸಪ್ ಅಲ್ಲೆಲ್ಲ ಬಂದದ್ದು ಹಾಕ್ಬಾರ್ದಂತೆ. ನಿಮ್ಮದೇ ಓನ್ ಹಾಕ್ಬೇಕು.
ಅತ್ತೆ ಮನೆಗೆ ಹೋಗಿದ್ನಲ್ಲ ಅವ್ರದ್ದು ಕರು. ಓ ಹೌದಾ, ಓಕೆ ಓಕೆ. ಅದೇ ನೀವೇ ವಿಡಿಯೋ ಮಾಡೋದಾದ್ರೆ ಪರವಾಗಿಲ್ಲ. ಬೇರೆ ವಾಟ್ಸಪ್ ಅಲ್ಲಿ ಎಲ್ಲ ಬರ್ತದಲ್ಲ, ಅದರಲ್ಲಿ ಹಾಕ್ಬಾರ್ದು ಅಂತಾರೆ ಬೇರೆ ಅವ್ರದ್ದು ವಿಡಿಯೋ. ನಾನು ವಿಡಿಯೋ ಹಾಕಿದ್ದೆ, ನೋಡಿದ್ರಾ? ವ್ಯೂಸ್ ಬಂತಾ? ಸ್ವಲ್ಪ ಆದ್ರೂ ವ್ಯೂಸ್ ಬಂತಾ? ನೆಟ್ ನೋಡ್ಕೊಂಡ್ ಬರ್ತೀನಿ. ಯಪ್ಪ 16, ಓನ್ಲಿ 16. ಪೂರ ನೋಡ್ಲಿಲ್ಲ ಅಂತ ಕಾಣ್ತದೆ. ಇಲ್ಲ, ನಾನೇ ವಿಡಿಯೋ ಮಾಡಿ ಹಾಕಿದ್ದು. ಓಕೆ ಓಕೆ, ನೋ ಪ್ರಾಬ್ಲಮ್. 16 ವ್ಯೂಸ್ ಅಪ್ಲೋಡ್ ಮಾಡಿ ಲೈವ್ ಬಂದದ್ದು. ಅದು ಏನಾದ್ರೂ ಹಾಕ್ಬೇಕಂತೆ ವಿಡಿಯೋ, ಇಲ್ಲಾದ್ರೆ ವಾಚ್ ಅವರ್ ಲೆಸ್ ಆಗ್ತದೆ. ಖಾಲಿ ವಿಡಿಯೋ ಲೈವ್ ಮಾಡ್ತಾ ಇದ್ರೆ ವಾಚ್ ಅವರ್ ಲೆಸ್ ಆಗ್ತದೆ ಹೇಳ್ತಾರೆ. ಏನಾದ್ರೂ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೇಕು ಹೇಳ್ತಾರೆ. ಮತ್ತೆ ಒಂದ್ರಲ್ಲಿ 2 ಕಾಣ್ತದೆ, ಒಂದ್ರಲ್ಲಿ 3 ಕಾಣ್ತದೆ. ಈಗ 2 ಕಾಣ್ತದೆ. ಎಲ್ಲ ಹೋದ್ರು ಕೊಡ್ಲೆ ನೆಟ್ಟದಲ್ಲ ಜೀರ್ ಎಲ್ಲ ಹೋದ್ರು. ಈ ನವೀನ್ ನವೀನ್ ಡ್ರಾಯಿಂಗ್ ಮಾಡ್ತಾರಂತ. ನಿಮ್ಮ ಡ್ರಾಯಿಂಗ್ ನೋಡಿ ಅವರು ಕೂಡ ಮಾಡ್ತಾ ಇದ್ದಾರೆ ಈಗ ಡ್ರಾಯಿಂಗ್. ಒಳ್ಳೆ ಮಾಡ್ತಾರೆ, ಮಾಡ್ಲಿ. ಇಲ್ಲಿ ಹೋದ್ರು ಈ ನವೀನ್ ಬ್ರದರ್. ಮತ್ತೆ ಬರ್ಬೋದು ಲೇಟ್ ಆಗಿ. 18 ಲೈಕ್ಸ್ ಮಾತ್ರ ಬಂದಿದೆ ಅಮ್ಮ, ಏನು? ಸ್ವಲ್ಪ ನಂದು ವಿಡಿಯೋಸ್ ಎಲ್ಲ ನೋಡಮ್ಮ, ವಾಚ್ ಅವರ್ ಬರ್ಲಿ. ಯಕ್ಷಗಾನದ್ದೆಲ್ಲ ಉಂಟು. ಬಾಯ್ ಸುಮಿತ್ರ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಪವನ್, ಥ್ಯಾಂಕ್ ಯು. ಮಟನ್ ಎಲ್ಲ ತಿಂದಿದ್ದೀರಿ, ಮಲಗಿ ಆರಾಮ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಕ್ಷಗಾನ ಇಷ್ಟನಾ ಅಮ್ಮಗೆ? ನಾನು ನಾಳೆ ಹಾಕ್ತೀನಿ ಆಂಜನೇಯ ಡ್ರಾಯಿಂಗ್. ಓಕೆ ಓಕೆ, ಒಳ್ಳೆ ಡ್ರಾಯಿಂಗ್ ಮಾಡ್ತೀರಲ್ವಾ? ಹಾಯ್ ಧನುಷ್, ಎಂಚಲ್ಲರ್ ಬಕ್ಕ ಸೌಖ್ಯನೇ? ಅವು ಉಂಡತೆ ಲಾಸ್ಟ್ ಫಿಲ್ಮೋರಲ್ಲೊಂದು ಐಟ ಬರ್ಪಿನಿ ಏನ್ ಪಾಡ್ನತ್ತವು ಬೊಕ ಗ್ಯಾಲರಿ ಪೋದು ಅವಂತೆ ಡಿಲೀಟ್ ಮಂತ್ ಪಾಡೋಡ ಆಪುಂಡು ನೆನೆ ಪಾಪಿನೇಜ್ ಒನಸಾಂಡಂದು ಇರ್ನಾಂಡೆ ಎನಕ್ ತರ್ಕಾರಿನಿ ಸ್ವಲ್ಪ ಇಷ್ಟ. ಸ್ವಲ್ಪ ಇಷ್ಟನಾ, ಸೂಪರ್. ಕೆಲ್ಸ ಎಲ್ಲ ನಂಗೆ ಅದು ಗೊತ್ತಾಗ್ತೇನೆ ಇಲ್ಲ ಇದು ಮಾಡ್ಲಿಕ್ಕೆ, ನೋಡ್ಬೇಕಿನ್ನು ಡಿಲೀಟ್ ಮಾಡಿ ಹಾಕೋದು. ಬಂದ್ರು ನೋಡಿ ನಮ್ಮ ಶೋನ್ ಇಲ್ಲ ಅಂದ್ರೆ ಬೋರ್. ಕಾಮಿಡಿ ಮಾಡುವವರು ಬೇಕು ಮಾರೆ, ಇಲ್ಲಾದ್ರೆ ಬೋರ್ ಲೈವ್. ಹೇಳಿ ಚೋಣು ಇರಿ, ಕರ್ಕೊಂಡು ಬರ್ತೀನಿ ನವೀನ್ ಬ್ರದರ್. ಬೇರೆ ಲೈವ್ ನಲ್ಲಿ ಇದ್ದಾರೆ, ಬೇರೆ ಲೈವ್ ಅಲ್ಲಿ ಇದ್ದವನನ್ನು ಕರಿಬಾರ್ದು, ಅದು ಸರಿಯಲ್ಲ ಅಮ್ಮ. ಅವರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಮತ್ತೆ ಬೇಜಾರಾಗ್ತದೆ ಅವರಿಗೆ ಹೋಸ್ಟಿಗೆ. ಆ್ಯಪ್ ಚೇಂಜ್ ಮಲ್ಪಲೆ ಎಂಕ್ ಬೇತೆ ಆ್ಯಪ್ ಸರಿ ಆಪುಜಿ ಅವು ಮಲ್ಪೊಲಿ ಡಿಲೀಟ್ ಮಲ್ತ್ ಪಾಡೊಲಿ ಅಪ್ಲೋಡ್ ಆಯ್ಬ ಒಂದು ಡೌನ್ಲೋಡ್ ಮಲ್ಪೊತೆ ಎಂದು ನಮ್ಮ ಏನ ಅವು ಮಲ್ತಿ ಬಕ್ಕ ಗ್ಯಾಲರಿ ಉಪ್ಪುಣತೆ ಅವು ಅಲ್ಪ ಡಿಲೀಟ್ ಮಲ್ತ್ ಪಾಡ್ರೆ ಆಪುಂಡು ನೆನಪಾಪಿನ ಹೆಜ್ಜೆಂಕ್ ಎನ್ನ ವಿಡಿಯೋ ತೂತಿಜಿ ದಿನಾಂಡ್ ತೂವೋಡು ಓ ಪಾಡ್ದಾರ ತೂದು ಬರ್ಪ ಏತು ತೂವೆರೊಂಡು ಕೆಲ ಪಾಡ್ದಾರಿ ವಾ 10 days ago 2.2 ಐದನತೆ ಏತು ತೂವೆರೊಂಡು ಗೊತ್ತುಂಡೇರ್ನ 1 2 3 ಇನ್ನೊಂದು ತೂತೆ
4 5 6 7 ವೀಡಿಯೋಸ್ ಉಂಡು ತೂವರೆ ಒಂಜಿ ಫೋನ್ ಬಕ್ಕೊಂಜಿ ಎತ್ತುತ್ತೇನೆ ಗೊತ್ತಿಜ್ಜಿ 1 2 3 4 5 6 7 ವೀಡಿಯೋ ತೂವರೆ ಉಂಡು ತೂಪ ಎಲ್ಲ ಬೇಗಲಾಗ್ತದೆ. ಶೋನು ಏನು ಹುಡ್ಚಾಡ್ ಶೋನು ಅಯ್ಯೋ ಅಮ್ಮ ಎಲ್ಲಿ ಹೋದ್ರು ಕರ್ಕೊಂಡ್ ಅಂತ ಅವ್ರಿಗೆ ಬೇಜಾರಾಗ್ತದೆ ಅಲ್ವಾ ಕರ್ಕೊಂಬಂದ್ರೆ ಇರು ಹೋಯ್ತು ಮಲ್ಪುನು ಡಿಜೆ ಪ್ಲೇ ಉಂಡು ಅಕ್ಕ ಗಣೇಶ್ ಚತುರ್ಥಿ ಅಂದೆಯೋ ಮಲ್ಪಲೆ ಜಗವೇ ನೀನು ಗೆಳತಿಯೇ ದಾದನ್ ಬಕ್ಕ ಇದ್ನ ಸ್ಟೋರಿ ಒಳ್ಳೆ ದಾನಿಗೆ ದಾದ ಮ್ಯಾಟರ್ ಅಲ್ಲ ಇನ್ಸ್ಟಾಗ್ರಾಮ್ ದಾದೆ ಕಾಂಟ್ಯಾಕ್ಟ್ ಓಕೆ ಅವು ಯಾನ್ ಕಡಪುಡ್ತಿನ ಲಿಂಕ್ ಕಡಪುಡ್ತೈತೆ ಅವು ಪೂರ ವಿಡಿಯೋ ತುಯ್ಯಾರೆ ಏತ್ ಜನ ಉಲ್ಲೇರತ ಏತ್ ಜನ ಸಯ್ಯರೆ ಪೋಪೆರ್ ಏನೇನ ಮಲ್ತೊಂಬೇರ್ ಮಾರೆ ಆಣುನ್ನಲುಂಡು ಪೊಣ್ಣುಲ್ಲುಂಡು ಮದ್ಮೆ ಆತಿನ ಕಲ್ಲಾಲುಂಡು ಆವಂದಿನ ಕಲ್ಲಾಲ ಡಾಡಾಡ್ ಮದ್ಮೆ ಮುಜಿ ಮದ್ಮೆ ಆತಿನಕುಲು ಸರಿಕೇನಿ ಅಲ್ಲ ಓಕೆ ಅಂದ ದಾದಗೆ ಏನಾಗೆಲ್ಲ ಪ್ರಾಬ್ಲಮ್ ಎಂಚಲ್ಲ ಲೈಫ್ಲಲ್ಲ ಒಲ್ಪದ ವರ್ಕ್ ಮಲ್ಪೋಲ ಏನ ಅಲ್ಪೋಲ್ ಓಕೆ ಇಲ್ಲಡ ಪ್ರಾಬ್ಲಮ್ ಇಲ್ಲಡ ಬುಡ್ಚಿ ಬಂದರೋಡದ ದುಂಬೆ ತೂವ ನೋಡತ್ತಾವ ಪುರ ಇಪ್ಪದ ವಿಶೇಷ ದಾದ ಕಜಿಪು ಕೋರಿಯಾ ಓಕೆ ಅದೆಲ್ಲ ಕೋರ್ತೀನಿ ಬರತ್ತೇನೆಗೆಲ್ಲ ಫಾರ್ಮದ ಎಡ್ಡೆ ಆಬಿಚೋ ಇದೆ ಕೋಳಿ ಓಕೆ ಮೀನ್ಲ ಕೋರಿಲ್ಲ ರಡ್ಲತ್ತನ ದಾದ ಗಮ್ಮತ್ ಸಂಡೆ ಸ್ಪೆಷಲ್ ಕೋರಿ ಚಿಲ್ಲಿ ವಾ ನೈಸ್ ಕೋಳಿ ಚಿಲ್ಲಿ ಕೋಳಿ 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 ಏನು ಕಟ್ಟಿದ್ದೀನ ಕೋಳಿ ಕಟ್ಟುತ್ತೀನ ಕೋಳಿ ಕಟ್ಟದ ಕೋಳಿಯ
ಕಾರ್ತಿಂಗಲ್ದ ಅಂತದೆ ಕಟ್ಟದ ಕೋರಿ. ಓಕೆ, ಕೊಟ್ಟಿದ್ದಿನ ಕೋರಿಲ್ಲ ಕಟ್ಟುವಾರ ನೀಗಿನ ಮತ್ತೆ ಒಡೆ ಪೋಯಾರ ಮಾರೆ ಏರ್ಲಜ್ಜರ್. ಒಟ್ಟು 2 hours ಮಾತ್ರ 2:30 ಆಜಿ ಗಂಟೆ ಸ್ಟಾರ್ಟ್ ಆಗ್ತಂಗೆ ಏಳು ಕಟಮ ರಂಬ ಮಕ್ಕದಾದ ವಿಶೇಷ ಜಾಬ್ ಮಲ್ಪೋಲ ಅಲ್ದಾದ ಅಂತಲ್ಲ ಪಿಕ್ಚರ್ಗೆ ಪೋತೆ ಅಂದೆ. ಓ ಪಿಕ್ಚರ್ ಬೈತಲ್ಲ ಅಲ್ಲೇ ಸೋತಾರ ಜಾಬ್ ಮಾಡ್ತವಲ್ಲ ಅಪ್ಪಿ ಒಡೆ ಮಾತ ತಿರ್ಗಿ ಇರ್ಬೇಕ. ಟೋಪಿಯಾ ಓಕೆ ಓಕೆ ಹೊರಗೆ ಪೋಯ್ನ ಎಲ್ಲ ಬೈತಲ್ಲ ಟೋಪಿ ಟೋಪಿ ಟೋಪಿ. ಸಹಕ್ಕಿಯ ನೋಡಿದೆ ಲೈಕ್ ಕೊಡ್ತಾರಾ 18 likes ತೋಜಾಲ್ ಉಂಟು. ಯಾರಿಲ್ಲಮ್ಮ ಹೈಡಲ್ಲಿಲ್ಲ ಬೆಚ್ಚ ಬೀಚ್ 2 ಜನ ಬೀಚ್ 2 ಜನನ ಹೈಡಲ್ಲಿ ಯಾರು ಇಲ್ಲಮ್ಮ. ಈಗ ಬಂದ್ರು ನೋಡಿ. ಎಲ್ಲಿ ಹೋಗಿದ್ದಾರೆ ನವೀನ್? ಹಾಗೆಲ್ಲ ಬೇರೆ ಲೈವ್ ಅಲ್ಲಿ ಯಾರನ್ನು ಕರಿಬಾರ್ದಮ್ಮ, ಹೋಸ್ಟಿಗೆ ಬೇಜಾರಾಗ್ತದೆ ಅಲ್ವಾ. ಏಯ್ಟೀನ್ likes ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಯಾರು ಇವತ್ತು, ಕಮ್ಮಿ ಇದೆ ಲೈಕ್ಸ್. ನಿದ್ದೆ ಬರ್ತಿಲ್ವಮ್ಮ ಜರ್ನಿ ಮಾಡಿದ್ದು? ಪಕ್ಕದ ಮನೆಯಲ್ಲಿ ಇದ್ದಾರೆ, ಇರ್ಲಿ ಬಿಡು, ಅವರಿಗೆ ಸಪೋರ್ಟ್ ಬೇಕಲ್ವ. ನೋ ಪ್ರಾಬ್ಲಮ್, ಯಾರಿಗಾದ್ರೂ ಮಾಡಿದ್ರಾಯ್ತು. ನಮ್ಮೊಟ್ಟಿಗೆ ಇರ್ಲಿಕ್ಕೆ ಆಗ್ತದಾ? ಪಕ್ಕದ ಮನೆ ಪಂಕಜ ಮನೆಯಲ್ಲಿಯಾ? ಎಂತ ತರಕಾರಿ ನಿಂದತ್ತೆ ಸಂಕಷ್ಟದ ಚೌತಿ ಅತ ತರಕಾರಿ ಕೊಡೆ ತರಕಾರಿ ಇನಿ ತರಕಾರಿ ನಾನು ಎಲ್ಲೆಲ್ಲ ತರಕಾರಿ ಸಂಡೆ ತರಕಾರಿ ಬತ್ತನ ಮೂಜಿತ್ತು ಒಟ್ಟೊಟ್ಟು ತರಕಾರಿ ಹಬ್ಬ. ಊರುಡು ಒಲ್ಲ ಪನ್ನೀರು ಕಜಿಪ್ಪು ಪುರ ಎಂಕಲ್ನ ಭಾಷೆ ದಕ್ಕನ ಪಾತೆ ಬರತ್ತ ಒಲ್ಪ ಊರುಡು ಪಂತನ ನೆನೆಪೋತನ ಇಂಕ ನೆನೆಪೊಚ್ಚಿ ಚೌತಿ ಪಕ್ಕದ ಮನೆ ಪಡುಬಿದ್ರಿ ಓಕೆ ಬಂತರ್ ಪಡುಬಿದ್ರಿ ಒಂಚಾಪ ಪಡುಬಿದ್ರಿ ಕಾಪಡ್ ಪಕ್ಕನೆ ಓಕೆ ಕಾಪು ಪಡುಬಿದ್ರಿ ಅಚ್ಚಿ ತೂರಜ್ಜಿನ್ಕ ಓಕೆ ಪಕ್ಕದಾದ ವಿಶೇಷ ಗಣಪತಿಪುರ ಗಮ್ಮತ್ ಅದೇ ಅಮ್ಮ where are you? ಪಡುಬಿದ್ರಿ ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ.
ನಾನಿಲ್ಲಿ ಕುಂತು ಏನು ಮಾಡಲ್ಲಪ್ಪ. ಈ ಟೈಮಿಗೆ ಕೆಲಸ ಇರ್ಬೇಕು. ನಾನು ಸ್ವಲ್ಪ ವಾಕ್ ಮಾಡ್ತೀನಿ. ಸುಸ್ತಾಯ್ತು ನಂಗೆ. ಏನ ನೀತಾ ಲೈವ್ ಬರ್ತಾನೆ ಅದಕ್ಕ ಏತ್ ಬರ್ತ ಮೀಡಿಯಂ ಪಾಡ 8 ಮಿನಿಟ್ಸ್ ಅಂತಲ್ಲ 5 ಮಿನಿಟ್ ಬರ್ತಿನಲ್ಲ ಈಗ ಮತ್ತಾಜ ಮಿನಿಟ್ಸ್ ನಮ್ಮ ಟೀಚರ್ ಬಂದ್ರಪ್ಪಾ. ನೀವು ಒಳ್ಳೆಯವರಾದ್ರೆ ನಾನ್ ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಟೀಚರ್. ನಿಮ್ಮಕ್ಕ ಮಾಧವನ್, ಹಾಯ್ ಮಾಧವನ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದೀರಿ, ಥ್ಯಾಂಕ್ ಯು. ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡದೆ. ಹೇಗಿದ್ದೀರಿ? ಒಣಸಾಣು ಊಟ ಆಯ್ತು. ಸಾರಿ, ನೀವು ತುಳು ಅಲ್ಲ. ಊಟ ಆಯ್ತು, ನಿಮ್ಮದಾಯ್ತಾ? ಕವಿ ಬಂದ್ರು, ಅಮ್ಮ ಬಂದ್ರು. ಥ್ಯಾಂಕ್ ಯು. ಮಾಧವನ್, ಮತ್ತೆ ಹೇಗಿದ್ದೀರಿ? ಏನೆಲ್ಲ ಸಮಾಚಾರ ಹೇಳಿ, ನಿಮ್ಮ ಸಮಾಚಾರಗಳು ಎಲ್ಲ. ಕೊರ್ಲಿ ಕಳೆ ಕೊಡ್ಲೇವೆ. ಥ್ಯಾಂಕ್ ಯು ಕವಿ. ವಿಡಿಯೋ ಅಪ್ಲೋಡ್ ಅಂತ ಸುಮ್ಮಕ್ಕ ಅಪ್ಪಟ ಕನ್ನಡಿಗ. ಹೌದೌದು, ಹೇಳಿದ್ರಲ್ವಾ ನೀವು. ನಾನು ಯಾರ ಹತ್ರನೂ ತುಳು ಮಾತಾಡ್ತಿದ್ದೆ, ಅದೇ ತುಳು ಭಾಷೆ ಬಂತು ನಂಗೆ. ಮತ್ತೆ ಗೊತ್ತಾಯ್ತು ನಿಮ್ಗೆ ತುಳು ಬರಲ್ಲ ಅಂತ. ವಿಡಿಯೋ ಅಪ್ಲೋಡ್ ಇಟ್ಟಿದ್ದೆ, ಪಬ್ಲಿಕ್ ಹಾಕಿ ಬಂದೆ. ಹೌದಾ, ವೇಟ್ ನೋಡ್ಕೊಂಡ್ ಬರ್ತೀನಿ. ನಿಮ್ಮದೊಂದು ಇದು ಟೀ ಅದು ನೋಡ್ಲಿಲ್ಲ, ಮಸಾಲಾ ಟೀ ಅದು ನೋಡ್ಬೇಕು. ಬನ್ನಿ ಜಯನಗರ 4th ಬ್ಲಾಕ್ ನೋಡ್ಕೊಂಡ್ ಬರೋಣ. 4 ವ್ಯೂಸ್ ಬಂತು. ಸ್ವೀಟ್ ಕಾರ್ನ್ ನೋಡಿದ್ದೀನಿ. ಓಕೆ, ನಾಳೆ ಮತ್ತೆ ನೋಡ್ತೇನೆ ಜಯನಗರ ನಿಮ್ದು. ಪಟಿಕ ಕನ್ನಡಿಗ, ಮತ್ತೆ ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸುಮಕ್ಕ. ಓಕೆ. ಮನಸಂಡ ತುಳು ಬರ್ತಾ ನಿಮ್ಗೆ? ಮನಸಂಡ ನಿಮ್ಮದಾಯ್ತಾ? ತುಳು ಬರುತ್ತೆ. ಎಷ್ಟು ಬರುತ್ತೆ ನೋಡುವ, ಮಾತಾಡಿ. ಎಷ್ಟು ಬರುತ್ತೆ ನೋಡುವ. ಎಲ್ರು ಕಲ್ತಿದ್ದಾರೆ ಈಗ, ಅಷ್ಟೊಂದು ಮನಸಾಂಡ ಎಂಚ ಉಳ್ಳಾರು ಅಷ್ಟೊಂದು ಕಲ್ತಿದ್ದಾರೆ ಎಲ್ರು. ಹಾಗೆ ಇದ್ದವ ಸಿಸ್, ನನ್ನ ವಿಡಿಯೋ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಿದ್ದೀನಿ ವಿಡಿಯೋ. ಒಳ್ಳೇದಿದೆ, ನಾವು ನೋಡ್ತೇವಲ್ಲ. ವ್ಯೂವರ್ಸಿಗೆಲ್ಲ, ಬೇರೆಯವರಿಗೆ ಗೊತ್ತಿಲ್ಲ ಹೇಗಾಗ್ತದೆ ಅಂತ.
ಒಳ್ಳೇದಾಗ್ತದೆ. ನಮ್ಮ ಸಿಸ್ ಎಲ್ಲಿ ಇದ್ದೀರಾ? ಇಲ್ಲಿ ಇದ್ದಾರೆ ಅಲ್ವಾ? ನಯನ್ ಬಂದ್ರು. ನಯನ್ಗೆ ಬ್ಲೂ ಇಲ್ಲ, ಸಿಟ್ಟು ಮಾಡ್ಬೇಡಿ ನಯನ್, ಸಾರಿ. ಬರಲ್ಲ ವನಸಾಂಡ್ ಅಷ್ಟೇ ಬರುದಾ? ಎಂಚ ಉಲ್ಲಾರ ಅಂತ ಕೇಳ್ಬೇಕು, ಹೇಗಿದ್ದೀರಿ ಅಂತ. ನಯನ್ ಹೇಗಿದ್ದೀರಿ ನಯನ್? ಊಟ ಆಯ್ತಾ? ನವೀನ್ ಅವರೇ, ಅಮ್ಮು ಕೇಳಿ ಪಕ್ಕದ ಮನೆಯಲ್ಲಿ ಇದ್ದಾರೆ, ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದೆ, ಸಪೋರ್ಟ್ ಮಾಡ್ಲಿ ಅವರಿಗೆ. ಎಂಚ ಉಲ್ಲಾರ್, ಸೌಖ್ಯ ಉಲ್ಲಾರ್. ನೀವು ಬರುವಾಗ ಅಮ್ಮ ಇಲ್ಲ ನೋಡಿ. ಊಟಕ್ಕೆ ದುಬೈ ಬರ್ತೇನೆ, ಬನ್ನಿ ಬನ್ನಿ. ಇವತ್ತು ಬೇಡ, ತರಕಾರಿ ತಿನ್ನೋದಾದ್ರೆ ಬನ್ನಿ, ಇಲ್ಲಾಂದ್ರೆ ಬೇಡ. ಕಾಕು ಅಂತ ನೋಡ್ತಿದೆ. ಥ್ಯಾಂಕ್ ಯು. ಬಂದ್ರು ಅಮ್ಮ ನೋಡಿ, ಅಮ್ಮ ನವೀನ್ ಬಂದಿದ್ದಾರೆ ನೋಡಿ. ಲೈಕ್ ಡನ್. ಥ್ಯಾಂಕ್ ಯು. ಇವತ್ತು ಲೈಕ್ ಏನು ಕಮ್ಮಿ ಉಂಟಪ್ಪ, ಕಮ್ಮಿ. ನೆನಪೋಗಿದ ಯಾರಿಗಾದ್ರು ಲೈಕ್ ಕೊಡ್ಲಿಕ್ಕೆ? ಹೈಡ್ ಅಲ್ಲಿ ಇದ್ದವರು ಸ್ವಲ್ಪ ಲೈಕ್ ಕೊಡಿ. ಬೆಟ್ಟಿಂಗ್ ಹಾಕೊಂಡು ಪಲ್ಲವಿ ಹಾಡ್ತೀರಾ? ಬ್ಲಾಂಕೆಟ್ ಹಾಕೊಂಡು ಪಲ್ಲವಿ ಹಾಡ್ತೀರಾ? ಯಾರು? ಶ್ರಾವಣ ಅಡ್ಜಸ್ಟ್ ಮಾಡ್ಕೊಡ್ತೇನೆ. ಹೌದಾ? ಓಕೆ. ಹಾಗಾದ್ರೆ ಬನ್ನಿ, ವೆಜ್ ಆದ್ರೆ ಬನ್ನಿ. ಅಳಿಮಯ್ಯ ಏನ್ ತಿಂದೆ ಹೇಳ್ತಿದ್ದಾರೆ. ಬ್ರದರ್ ಹೇಳ್ತಿದ್ದಾರೆ. ಯಾವ ಪಲ್ಲವಿ ಅದು? ಇನ್ಯಾರು? ಬರ್ಡ್, ಬನ್ನಿ ಬರ್ಡ್. ಊಟ ಆಯ್ತಾ ಬರ್ಡ್? ಎಲ್ಲಿ ಶಿಲ್ಪ ಕಾಣ್ತಾನಿಲ್ಲ, ಎಲ್ಲಿ ಹೋಗಿದ್ದಾರೆ ಶಿಲ್ಪ? ಸುಮ್ಮಕ್ಕನ ಹೋಗಿ ಬರಲ್ಲ. ಯಾಕೆ ಬರಲ್ಲ? ಸ್ವಿಮ್ ಮಾಡ್ಕೊಂಡು ಬರ್ತೇನೆ. ಸಮುದ್ರದಲ್ಲಿಯಾ? ಅರೇಬಿಯನ್ ಸಮುದ್ರದಲ್ಲಿ ಸ್ವಿಮ್ ಮಾಡ್ಕೊಂಡು ಬರ್ತೀರಾ? ಒಂದು 10 ವರ್ಷದಾಗ್ಬೋದ ಅಂತ. ವಿಮಲ್ ಬೇಡಪ್ಪ, ನಂಗೆ ವಿಮಲ್ ಬೇಡ. ಪದ ಸೇರಿ ಒಂದು ಪಲ್ಲವಿ, ತುಟಿ ಸೇರಿ ಒಂದು ಎಂತ ಹೇಳಿದವರು? ಪಲ್ಲವಿ ಆಡುದ? ಪಲ್ಲವಿನಾ? ತುಟಿ ಸೇರಿ. ಮತ್ತೇನಂತೆ ಪಕ್ಕದ ಮನೆಯದ್ದು ವಿಶೇಷ ಎಲ್ಲ ನವೀನ್ ಅವರೇ? ಥ್ಯಾಂಕ್ ಯು. ಗ್ರಾಮಿಗಳು ಬಂದಿಲ್ವಾ ಹೇಳ್ತಿದ್ದಾರೆ. ಒಂದು ಸ್ವಾಗ ಅಂತ ಬಂದ, ಬೇಗ ಹೋದ. ಅಂತ ನಾಟಿ ಅಮ್ಮ. ಅಯ್ಯೋ ಅಮ್ಮ. ಮಮತಾ, ಅಮ್ಮು, ರಾಜ್, ಆರ್ಯಂ, ನಮಸ್ತೆ. ನಯನ್ ಒಂದು ವಿಡಿಯೋ ಇದೆ ನಯನ್ದು, ಒಂದೇ ಒಂದು ವಿಡಿಯೋ. ಬಂದ, ಸೈಲೆಂಟ್ ಆಗಿ ಹೋದ್ರು ಹೇಳ್ತಿದ್ದಾನೆ ಸಿದ್ದು. ನಮ್ಮ ಶ್ವೇತಾ ಗೌಡ ಬಂದ್ರು. ಹಾಯ್ ಶ್ವೇತಾ, ವೆಲ್ಕಮ್ ಟು ಮೈ ಲೈವ್. ಊಟ ಆಯ್ತಾ ಶ್ವೇತಾ? ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್, ಲೈವ್ಗೆ ಬಂದಿದ್ದೀರಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ನಯನ್ ಬ್ರದರ್ ನಮಸ್ತೆ ಹೇಳ್ತಿದ್ದಾರೆ ಅಮ್ಮ. ಬಂದೆ ನವೀನ್, ಸ್ಟಾಪ್ ಸ್ಪ್ಯಾಮಿಂಗ್ ಹೇಳ್ತಿದ್ದಾರೆ. ಸ್ಪ್ಯಾಮ್ ಮೆಸೇಜ್ ಅದು. ಕವಿತಾ ಸಿಸ್, ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಶ್ವೇತಾ ಅವರು. ಕಾಕು ಡೋಂಟ್ ಸ್ಪ್ಯಾಮ್ ಹೇಳ್ತಿದ್ದಾರೆ. ನವೀನ್ಗೆ ಆಗಲ್ಲ ಇದೆಲ್ಲ. ಆಯ್ತು ಸಿಸ್, ನಿಮ್ದು ಊಟ ಆಯ್ತಾ? ಹಾ, ನಂದು ಊಟ ಆಯ್ತು.
ಹೈಟ್ ನಲ್ಲಿ ಇರ್ತಾರೆ ಎಲ್ರು, ಯಾರ್ಯಾರಿದ್ದಾರೆ ಅಂತ ಗೊತ್ತಾ ಇದ್ದಾರೆ. ಹೈಟ್ ಅಲ್ಲಿ ಇರ್ತಾರೆ, ಯಾರು ಯಾರು ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಹೌದೌದು. ಬ್ರದರ್ ಇದ್ರೆ ಇಲ್ಲಿ ಸುಮಿಸಿಸ್ ಬ್ರದರ್ ಇದ್ದಾರಾ ಇಲ್ಲಿ? ಬಂದ್ರಲ್ವಾ, ಬಂದು ಮತ್ತೆ ಹೋದ್ರ ಅಂತ ಪುನಃ ನೋಡಿ. ಮೆಸೇಜ್ ಇತ್ತಲ್ಲ ಅಲ್ಲಿ, ವಿಮಲ್ ಮೆಸೇಜ್, ಸಪೋರ್ಟ್ ಮೆಸೇಜ್. ಎಸ್ ಸಿದ್ದು ಅಂತ ಹೇಳ್ತೀನಿ, ಡ್ಯಾನ್ಸ್ ಮಾಡ್ತಿದ್ದಾರೆ. ಪ್ರೀ ಬರ್ಡ್ ಹಾಯ್. ಅದು ಪ್ರೀ ಅಲ್ಲ, ಫ್ರೀ ಬರ್ಡ್, ನಾಟ್ ಪಿ ಎಫ್. ಯಾವಾಗ ಆಗ್ತದೆ 4K ಕವಿ? ಮಂಡೆ ಬೆಚ್ಚ ಶುರುವಾಗಿದೆ ನಂಗೆ. ಹಾಯ್ ಬುಟ್ ಬ್ರದರ್, ಊಟ ಆಯ್ತಾ ಕೇಳ್ತಿದ್ದಾರೆ. I9 ಬ್ರದರ್ ಅಂತ ಹೇಳ್ತಿದ್ದಾರೆ ಸಿದ್ದು ಅವರು. ನಮ್ಮ ಕಡೆ ಹಂಗೆ ಹೇಳೋದು ಹೇಳ್ತಿದ್ದಾರೆ ನಯನ್. ಹೌದಾ, ಪ್ರೀ ವರ್ಡ್ ಹೇಳ್ದ. ಫ್ಯಾನ್ಸಿಗೆ ಅಂತ ಹೇಳ್ತೀರಿ, ಫ್ಯಾನ್ಸಿ ಹೇಳ್ತೀರಾ? ಬಂದ್ರು ಧ್ರುವ, ವೆಲ್ಕಮ್ ಬ್ಯಾಕ್ ಧ್ರುವ. ಊಟ ಆಯ್ತಾ ಧ್ರುವ? ಹೆಂಗಿದ್ದೀರಿ? ನನ್ನ ಸ್ವಲ್ಪ ಕನ್ನಡ ಚೇಂಜ್ ಆಗ್ತಾ ಉಂಟಾಯ್ತಾ? ಹೆಂಗಿದ್ದೀರಿ ಧ್ರುವ? ಬ್ಲಾಕ್ ರಿಮೂವ್ ಮಾಡಕ್ಕೆ ಆಗ್ತಿಲ್ಲ ಸುಮಿಸಿಸ್. ಯಾರನ್ನು ಮಗ? ಯಾರು ಬ್ಲಾಕ್ ಆಗಿದ್ದಾರೆ? ಅಮ್ಮ ಸಿಸ್, ನಿಮಗೆ ಏನು ಮೆಸೇಜ್ ಕಾಣ್ತಾ? ಹಾ, ಪ್ಯಾಂಟ್. ಪ್ಯಾಂಟ್ಗೆ ಪ್ಯಾಂಟ್ ಹೇಳ್ತೀರಾ? ಊಟ ಆಯ್ತು, ನಿಮ್ದಾಯ್ತಾ? ನಂದು ಕೂಡ ಆಯ್ತು, ಸ್ವಲ್ಪ ಮಾಡಿದೆ. ಸಿದ್ದು ಬ್ರದರ್ ಇದ್ದ. ಯಾಕೆ ಆಗ್ತಿಲ್ಲ? ಸಿದ್ದುನ ಇದು ಕ್ಲಿಕ್ ಮಾಡಿ, ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ 3 ಡಾಟ್ ಇರ್ತದಲ್ಲ, ಸಿದ್ದುನ ಚಾನಲ್ ಅಲ್ಲಿ 3 ಡಾಟ್ ಅಲ್ಲಿ ಅನ್ಹೈಡ್ ಅಂತ ಬಂದ್ರೆ ಅನ್ಹೈಡ್ ಮಾಡಿ. ಹೈಡ್ ಅಂತ ಬಂದ್ರೆ ಬೇಡ, ಹೈಡ್ ಆಗಿಲ್ಲ ಅಂತ. ಅನ್ಹೈಡ್ ಅಂತ ಇದ್ರೆ ಅನ್ಹೈಡ್ ಅಂತ ಮಾಡಿಬಿಡಿ ಅಷ್ಟೇ. ಮೈ ಕನೆಕ್ಟ್ ಟ್ರೈ ಲಿಂಕ್ ಮೈ ಅಕೌಂಟ್ ಬ್ಲಾಕ್ ಲಿಸ್ಟ್. ನಯನಿದ್ದು ಬ್ಲಾಕ್ ಆಗಿದೆ ಹೇಳಿ ಅಕ್ಕವಾ, ಹೇಳಿ ಅಮ್ಮ. ಅಕ್ಕ ಹೇಳ್ತಿದ್ದಾರೆ. ಕಾಣ್ತಿಲ್ಲ ನನಗೆ. ಕಾಣ್ತಿಲ್ವಾ? ಓ, ಒಟ್ಟಡು ಬರ್ಡ್ ಕಾಣ್ತಿಲ್ವಾ ನಿಮ್ಗೆ? ಮತ್ತೆ ಹೇಗೆ ಕಾಣ್ತಿಲ್ಲ? ಬ್ಯಾಕ್ ಹೋಗಿ ಬನ್ನಿ, ಎಕ್ಸಿಟ್ ಆಗಿ ಒಮ್ಮೆ ಅಮ್ಮ. ಏನ್ ಕಾಣದೆ? ಬೇರೆ ಲೈವ್ ಅಲ್ಲಿ ಕಾಣ್ತದೆ, ಎಕ್ಸಿಟ್ ಆಗಿ ಬನ್ನಿ ಮತ್ತೊಮ್ಮೆ. ಕವಿತಾ ಸಿಸ್, ನಿಮ್ಮ 4th ಬ್ಲಾಕ್ ವಿಡಿಯೋಸ್ ನೋಡಿ ಕನೆಕ್ಟ್ ಆಗಿ ಕಮೆಂಟ್ ಹಾಕಿದ್ದೀನಿ, ನೀವು ರಿಟರ್ನ್ ಕೊಡಿ ಹೇಳ್ತಿದ್ದಾರೆ ಶ್ವೇತಾ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಶ್ವೇತಾ ಅವರು. ಹುಡುಗರು ತುಂಬಾ ಸುಸ್ತು ಆಗುತ್ತಾರೆ, ಆದರೆ ಹುಡುಗಿಯರು ತುಂಬಾ ಇಷ್ಟಪಡುತ್ತಾರೆ. ನಾನ್ ಯಾರು? ಹುಡುಗರು ತುಂಬಾ ಸುತ್ತು ಆಗುತ್ತೆ, ಸುತ್ತ. ಹಾಗಾದ್ರೆ ಹುಡುಗರು ತುಂಬಾ ಇಷ್ಟಪಡ್ತಾರೆ, ಅದು ಎಂತ ಗೊತ್ತುಂಟಾ? ಗೊತ್ತಿತ್ತು ಮಾರೈತೆ, ನೆನ್ಪರ್ತಿಲ್ಲ. ಸ್ಪೆಕ್ಟ್ ಯೂಸ್ ಮಾಡಿ ಹೇಳ್ತಿದ್ದಾರೆ. ಯಾರು? ನಾನಾ? ನಂಗೆ ಯಾರ ಲೈವ್ ನಲ್ಲೂ ಅವರು ಕಾಣ್ತಿಲ್ಲ. ಹೌದಾ, ಅದೇಗೆ? ಶಾಪಿಂಗ್ ಆನ್ಸರ್ ಅಂತೆ. ಹೌದೌದೌದು, ಶಾಪಿಂಗ್ ಕರೆಕ್ಟ್ ಗೊತ್ತಿತ್ತು, ಆದ್ರೆ ನೆನ್ಪಡ್ತಾ ಇಲ್ಲ. ಓಕೆ ಶ್ವೇತಾ, ಐ ವಿಲ್ ರಿಟರ್ನ್ ಟುಮಾರೋ. ಇಲ್ಲ ಅಂದ್ರೆ ಲೆಸ್ ಆಗುತ್ತೆ, ಅದಕ್ಕೆ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ಬೇರೆ ಐಡಿಯಲ್ಲಿ ಕೊಟ್ಬಿಡಿ, ನಿಮ್ಮ ಬೇರೆ ಐಡಿ ಉಂಟಲ್ವಾ, ಅದರಲ್ಲಿ ಕೊಟ್ಟು ಬಿಡಿ ಅವರಿಗೆ. ಈಗಲೇ ರಿಟರ್ನ್ ಮಾಡಿ. ಮೈನ್ ಅಲ್ಲಿ ಬೇಕಾದ್ರೆ ನಾಳೆ ಕೊಡಿ. ಬ್ಲೂ ಇಲ್ಲ ನಯನ್, ಮೆಸೇಜ್ ಬರ್ತಿಲ್ಲ. ಮೆಸೇಜ್ ಸ್ಟಾಪ್ ಆಗಿದೆ ನಯನ್. ನಾಳೆಗೆ ಪಕ್ಕ ಸಿಗ್ತದೆ. ಇವತ್ತು ನಾನು ಅರ್ಜೆಂಟ್ ಅಲ್ಲಿ ಇದ್ದೆ, ಹೊರಗೆ ಹೋದೆ, ಮತ್ತೆ ವಾಪಸ್ ಬಂದೆ, ಅರ್ಜೆಂಟ್ ಆಯ್ತು. ಸುಮಿ ಅಕ್ಕವ ದುಬೈನಲ್ಲಿ ಐ ಹಾಸ್ಪಿಟಲ್ ಇದೆಯಾ? ಎಸ್. ಮೆಸೇಜ್ ನಿಮ್ಗೆ ಸ್ಕಿಪ್ ಆಯ್ತಾ?
ಟೆಲ್ ಮೀ ಹೇಳ್ತಿದ್ದಾರೆ. ಅದೇ ಹೇಳಿದಲ್ಲ ಶಾಪಿಂಗ್ ಅಂತ ಅವರು. ಹಾಯ್ ಅಮ್ಮ ಅಕ್ಕವ ಹೇಳಿದ್ರಿ. ಅಮ್ಮ ಸಿಸ್ ನಮಗೆ ಏನು ಮೆಸೇಜ್ ಅಮ್ಮ ಸಿಸ್ ನಿಮಗೆ ನನ್ನ ಮೆಸೇಜ್ ಕಾಣ್ತಾ ಕೇಳ್ತಿದ್ದಾರೆ. ಹಾಯ್ ನೈನ್ ಬ್ರದರ್. ಅದೇ ಅಲ್ವಾ ಮತ್ತೇನಿದೆ ಅಮ್ಮ. ಮತ್ತೆ ಯಾವ್ದಿದೆ? ಬೇರೆ ಏನಾದ್ರು ಇದೆಯಾ ಮೆಸೇಜ್? ವೈ ಅಂತೆ ಮೆಸೇಜ್ ಬರ್ತಿಲ್ಲ. ಮೆಸೇಜ್ ಬರದೆ ಹೇಗೆ ಬ್ಲೂ ಕೊಡೋದು ನಾನು? ಮೆಸೇಜ್ ಬಂದಾಗಿದೆ, ತುಂಬಾ ಟೈಮ್ ಆಯ್ತು ಮೆಸೇಜ್ ಬಂದಾಗಿ. ಬೇರೆ ಐಡಿಯಿಂದ ಬನ್ನಿ ಬೋಟ್ ಬ್ರದರ್ ಹೇಳ್ತಿದ್ದಾರೆ. ಕವಿತಾ ಟೀಚರ್ಗೆ ಹೇಳ್ತಿದ್ದಾರೆ. ಆನ್ಸರ್ ತಪ್ಪು. ಆನ್ಸರ್ ಅಲ್ಲ, ಅದೇ ಶಾಪಿಂಗ್ ಆನ್ಸರ್. ಮತ್ತೆ ಎಂತ ತಪ್ಪಂತೆ ಅದು. ಟ್ರೈ ದಿಸ್ ಲಿಂಕ್ ಹೇಳ್ತಿದ್ದಾರೆ. ನಿಮ್ದಲ್ಲ ಇದಾದದ್ದು, ಅವ್ರದಂತೆ. ಸಿದ್ದುದ್ ಅಮ್ಮ ಸಿಸ್ ಐಸ್ ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ದುಬೈಗೆ ಬರ್ಲಿಕ್ಕೆ ಆಗ್ತದೆ ಅವರಿಗೆ. ಓಕೆ ಕವಿತಾ ಸಿಸ್ ಹೇಳ್ತಿದ್ದಾರೆ. ಶ್ವೇತಾ ದುಬೈಗೆ ಬರ್ತಾರ ಅಮ್ಮ, ಊರಲ್ಲಿಲ್ವಾ? ಥ್ಯಾಂಕ್ ಯು ಶ್ವೇತಾ. ಶ್ವೇತಾ ಈ ಐಡಿಯಿಂದ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ ಹೇಳ್ತಿದ್ದಾರೆ. ಅವರಿಗೆ ಲಿಂಕ್ ಕೊಡ್ತಾ ಬ್ಲೂ ಕೊಡಿ. ಲಿಂಕ್ ಕೊಡಿ. ಬ್ಲೂ ಕೊಡ್ಲಿಕ್ಕೆ ಆಗೋದಿಲ್ಲ, ಅದೇ ಹೇಳ್ತಿರೋದಲ್ಲ. ಬ್ಲೂ ಕೊಡ್ಲಿಕ್ಕೆ ಆಗೋದಿಲ್ಲ. ಮೆಸೇಜ್ ಎಲ್ಲ ಈ ಫೋನಲ್ಲಿ ಬರ್ತಿಲ್ಲ. ನಾನು ಬೇರೆ ಫೋನಲ್ಲಿ ಮೆಸೇಜ್ ರೀಡ್ ಮಾಡ್ತಾ ಇರೋದು. ನಯನ್ ದಿನಾ ಹಾಗೆ ಆಗ್ತದೆ, ಮೆಸೇಜ್ ಬರೋದಿಲ್ಲ. ಮೆಸೇಜ್ ಬರದೆ ಹೇಗೆ ಬ್ಲೂ ಕೊಡೋದು ಆ ಫೋನಲ್ಲಿ? ಇದು ನಾನು ಬೇರೆ ಫೋನಲ್ಲಿ ಮೆಸೇಜ್ ರೀಡ್ ಮಾಡ್ತಾ ಇದ್ದೀನಿ ನಾನು. ಪೂರಾ ಕ್ಲಿಯರ ಕೇಂಡೆ ಪಳ್ಳೆ ಅಕ್ಕ ದಾರ ಪೂರ ಕ್ಲಿಯರ್ ಕೇಂಡರ್. ಹಾಯ್ ಅಕ್ಕ ಹೇಳ್ತಿದ್ದಾರೆ. ಸಿದ್ದು ನೀವು ಲಿಂಕ್ ಹಾಕಿ ಮಿಸಸ್ ಸಿದ್ದು ಬ್ರೋದು. ಓಕೆ, ಇದು ಫ್ರೀ ಬರ್ಡ್ ಇದಾ? ಓಕೆ ಓಕೆ, ಹಂಗೆ ಮಾಡ್ಬೋದಲ್ವಾ? ಕರೆಕ್ಟ್, ಎಸ್ ಹಂಗೆ ಮಾಡುವ. ಲಿಂಕ್ ಈ ಫೋನಲ್ಲಿ ಬರುದಿಲ್ಲ ಅಮ್ಮ, ಏನ್ ಮಾಡ್ಲಿ? ನನ್ನ ಹಳೆ ಫೋನಲ್ಲಿ ಲಿಂಕ್ಗೆ ಬರುದಿಲ್ಲ, ಯಾಕೆ ಅಂತ ಗೊತ್ತಾಗುದಿಲ್ಲ ನಂಗೆ. ಕಾಪಿ ಲಿಂಕ್ ಮಾಡಿದೆ ನೋಡಿ, ಕಾಪಿ ಆಯ್ತು. ನಾಳೆ ಏನಾದ್ರು ನೋಡುವ ಆಯ್ತಾ, ನಾನು ಮೇನ್ ಐಡಿಯಿಂದ ಬಂದು ಈ ಫೋನಲ್ಲಿ ಟ್ರೈ ಮಾಡ್ತೀನಿ, ಬಂದ್ರೆ ಬರ್ತದೆ. ವೇಸ್ಟ್. ಓಕೆ ಓಕೆ, ನೋಡಿ ಬಂತ ನೋಡಿ, ಅದೇನಾ ನೋಡಿ. ಅಮ್ಮ ಸಿಸ್ ಹೇಳ್ತಿದ್ದಾರೆ ನಮ್ಮ ನಯನ್. ನಾನು ಒಂದು ಲಿಂಕ್ ಸೆಂಡ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಅಲ್ಲಿ ಹಾಕಿ ಹೇಳ್ತಿದ್ದಾರೆ. ಯಾರಿಗೆ ಸೆಂಡ್ ಮಾಡ್ತೀರಿ? ಕಾಫಿ ಆದ್ರೆ ಟೀ ಮಾಡಿ ದುಬೈ ಅವ. ಕಾಫಿ ಆದ್ರೆ ಟೀ ಮಾಡಿ ದುಬೈ ಅಲ್ಲ. ಬಂತು ನೋಡಿ, ಕಾಫಿ ಬಂತು. ಚೆಕ್ ಮಾಡಿ ಅಮ್ಮ, ಇದ್ದೀರಾ? ಕಾಪಿ ಪೇಸ್ಟ್ ಆಗಲ್ಲ, ಇದು ಹಳೆ ಫೋನ್. ಇದು 2016 ಅಲ್ಲಿ ಏನು ತಗೊಂಡದ್ದು ಫೋನ್, ಹಳೇದು. ನಿಮಗೆ ಹೌದಾ? ಓಕೆ ಓಕೆ, ಕಳ್ಸಿ ನಯನ್. ಅದ ನೀವು ಈ ಇನ್ಸ್ಟಾದಲ್ಲಿ ಇಲ್ಲಲ್ಲ, ಹಳೆ ಇನ್ಸ್ಟಾದಲ್ಲಿ ಇದ್ದೀರಾ ಅಂತ ಕಾಣ್ತದೆ. ನನ್ನೊಂದು ಇದೇ ಸುಮಿ ದುಬೈದ್ದು ಒಂದು ಇನ್ಸ್ಟಾ ಉಂಟು ನೋಡಿ, ಚೆಕ್ ಮಾಡಿ. ಗ್ರೂಪ್ ಅಲ್ಲಿ ಇದ್ದೀರಾ ನೀವು?
ಅದಕ್ಕೆ ಕಳಿಸಿ. ಎಲ್ಲಿ ಹೋದ್ರು ಅಮ್ಮು? ಆನ್ ಇರ್ತೀನಿ, ಆಮೇಲೆ ಮೆಸೇಜ್ ಮಾಡ್ತೀನಿ. ಗಾರ್ಡನ್ ಕಲಾ ಇದ್ದೀನಿ ಎಂತ ಗಂಡನ ಕಾಲು ಒತ್ತು ಒಬ್ಬ ನೀವ? ಹೌದೌದು, ಪತಿ ಸೇವೆ. ಮತ್ತೆ ಬೇರೆ ಏನಾದ್ರು ಒತ್ತಿದ್ದೀರ? ಕಾಲೇ ತಾನೆ ಅದು, ಸರಿ ನೋಡ್ಕೊಳ್ಳಿ. ಅಷ್ಟು ಖುಷಿಯಿಂದ ಓದ್ತಾ ಇದ್ದೀರಾ ಅಂದ್ರೆ ಅದು ಕಾಲಾಗಿರ್ಲಿಕ್ಕಿಲ್ಲ. ಕವಿತಾ ಗಿಫ್ಟ್ ಕೊಟ್ಟು ಹೋಗಿ ನನ್ಗೆ ಹೇಳ್ತಿದ್ದಾರೆ. ನಿಧಾನವಾಗಿ ಗೊತ್ತಿ. ಅದು ಕಾಲೇನೆ, ಸ್ವಲ್ಪ ನೋಡ್ಕೊಳ್ಳಿ, ಕತ್ತಲೆಯಲ್ಲಿ ಕಾಣ್ತದೆ ಇಲ್ವಾ? ಓ, ಪತಿದೇವರ ಪಾದ ಸೇವೆ ಮಾಡ್ತಿರೋ ಟೀಚರ್ ಅಮ್ಮ. ನಂಬಹುದಾ ಟೀಚರೇ? ಅಕ್ಕ ಹೇಳ್ತದೆ, ಅಮ್ಮ ಎಲ್ಲಿ ಹೋಯ್ತು ಲಿಂಕ್ ಹಾಕ್ಲಿಕ್ಕೆ ಹೇಳಿ? ಈಗ ಬಾರೋ ಅಮ್ಮ. ನಿಮ್ಗೆ ಅಮ್ಮದ್ದು ಮೆಸೇಜ್ ಕಾಣ್ತಾ ಇಲ್ವಾ? ನೀವು ಕೂಡ ಚೆಕ್ ಮಾಡಿ, ನಿಮ್ಮ ಐಡಿಯಲ್ಲಿ ಹೈಡ್ ಮಾಡಿದ್ದಾರೋ ಏನೋ. ಚೆಕ್ ಮಾಡಿ ಬನ್ನಿ. ಡಿಜೆ ಪ್ಲೇ ಉಂಟು ಅಕ್ಕ, ಬೊಕ್ಕ ಮಲ್ಪೆ ಅಕ್ಕ. ಓಕೆ 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 ತನುಷ್, ನೋ ಪ್ರಾಬ್ಲಮ್. ಮೋಸ್ಟ್ಲಿ ಅವರು ಒತ್ತುತ್ತಾ ಇರ್ಬೇಕು ಅನ್ಸುತ್ತೆ, ಶಾಪಿಂಗ್ ಹೋಗಿ ಕಾಲ್ ನೋವು ಬಂದಿರ್ಬೋದು. ಏನಪ್ಪ ಗೊತ್ತಿಲ್ಲ. ಏನ್ ಲಿಂಕ್ ಬೇಕು ದುಬೈ? ನಾನು ಹಾಕಿದ್ದೆಲ್ಲ, ಈ ಅಮ್ಮ ಲಿಂಕ್ ಕೇಳಿದೆ, ಎಲ್ಲ ಮಾಯ ಆಗಿದೆ. ಆಗ್ತಿಲ್ಲ, ಏನಾಗ್ತಿಲ್ಲ? ಲಿಂಕ್ ಓಪನ್ ಆಗ್ತಿಲ್ವಾ? ಅದು ಫ್ರೀ ಬರ್ಡ್ ಇದು ಲಿಂಕ್ ತನ್ನಿ. ಫ್ರೀ ಬರ್ಡ್ ಇದ್ದಾರಲ್ಲ, ಅವರ ಲಿಂಕ್ ಆಗ ತನ್ನಿ. ಸಂತು ಹೈಡ್ ಆಗಿದಾರಂತೆ ಅವರು. ಏನಾಗ್ತಿಲ್ಲ, ಆಯ್ತು ನೋಡಿ. ನಾನು ಒತ್ತಿದೆ, ಪ್ರೆಸ್ ಮಾಡಿದೆ, ಬಂತು ಅವ್ರ ಚಾನಲ್. ನಿಮ್ಗೆ ಏನಾಗ್ತಿಲ್ಲ ನೋಡಿ, ಮೇಲೆ ಲಿಂಕ್ ಹಾಕಿದೆ ನೋಡಿ, ಅದು ಪ್ರೆಸ್ ಮಾಡಿ. ಸುಮ್ಮನೆ ಕಾಮಿಡಿಗೆ ಅಮ್ಮ ಅಕ್ಕ ಹೇಳ್ತಿರೋದು. ಹೌದಾ? ಥ್ಯಾಂಕ್ ಯು ಅಕ್ಕ ಅಂತ. ಕಾಮಿಡಿ ಅಮ್ಮ, ಇನ್ಸ್ಟಾಗ್ರಾಮ್ ನೋಡಿ. ಯಾವ ಇನ್ಸ್ಟಾಗ್ರಾಮು? ಇನ್ಸ್ಟಾಗ್ರಾಮ್ ಈಗ ಹೇಗೆ ನೋಡುದು ನಾನು? ಇನ್ನು ಬಂದಿಲ್ಲ. ಹಳೇದ? ಇನ್ನು ಬಂದಿಲ್ಲಲ್ಲ ಕಮೆಂಟ್ಸ್. ಎಲ್ಲಿದ್ದಾರೆ ಅಮ್ಮ? ಇದ್ದೀರಾ? ಲಿಂಕ್ ಬಂದಿದೆ ನೋಡಿ. ಹಳಿಮಯ ಆಡ್ತಿದ್ದಾರೆ. ಹಾ ನಯ, ಹಾ ಹಳೇತಾ? ಬಂದಿಲ್ಲ ನಯನ್. ಮಮತಾ ಅಮ್ಮ, ನಾನು ಇಲ್ಲಿ ಕೊಡ್ತೇನೆ ಕೇಳಿ ಹೇಳ್ತಿದ್ದಾರೆ. ಅಲ್ಲ, ಹೈಟ್ ರಿಮೋಟ್ ಅಷ್ಟೇ ಅಲ್ಲ, ಅದ ಎಂತ ಈಗ ಬಂತು. ನಯ. ಓಕೆ ಬ್ರದರ್, ಥ್ಯಾಂಕ್ ಯು. ಹೇಳಿ ನಯನ್ ಬ್ರದರ್, ಆಗ್ಲಿಲ್ವಾ ಅಮ್ಮ? ಹನ್ನೆರಡು ಆಗ್ಲಿಲ್ವಾ? ಅಂತ ಮೆಸೇಜ್ ಆಗ್ತಿದ್ದೆ.
ಮೈ ಅಕೌಂಟ್ ಗೂಗಲ್ ಡೋಂಟ್ ಸ್ಪ್ಯಾಮ್ ಅಂತಿದ್ದಾರೆ. ಅಮ್ಮ ಸರಿಯಾಗಿ ಹೇಳಿ, ಅದು ಆಗ್ಲಿಲ್ವಾ? ಅದಕ್ಕೇನೋ ಪಾಸ್ವರ್ಡ್ ಎಲ್ಲ ಕೇಳ್ತಾ ಉಂಟಲ್ಲ, ಆಗ್ತಿಲ್ಲ. ನಯನ್ ಸೈನ್ ಇನ್ ಕೇಳ್ತಾ ಉಂಟು. ಅದು ಯಾರಿಗ್ ಗೊತ್ತು, ನೆನ್ಪು ಹೋಗಿದೆ ಪಾಸ್ವರ್ಡ್ ಎಲ್ಲ. ಅಕ್ಕ ಪಕ್ಕ ಹಿಂದೆ ಅಮ್ಮ ಸಿಸ್ ಪಾಕಿಸ್ತಾನದಲ್ಲಿ ಇದ್ದಾರೆ, ಅದಕ್ಕೆ ಪ್ರಾಬ್ಲಮ್ ಹೇಳ್ತಿದ್ದಾರೆ. ನಿಮ್ದಲ್ಲ ಬ್ರದರ್, ಸಿದ್ದು ಬ್ರದರ್ದು. ಸಿದ್ದುದ್ ಇದೆ ಫ್ರೀ ಬರ್ಡ್ ಅಲ್ವಾ, ಯಾಕೆ ಹೈಡ ಆಗ್ತಿಲ್ಲ? ಅನ್ಹೈಡ ಬ್ಲಾಕ್ ಮಾಡಿದ್ದ ಏನು? ಹೈಡ್ ಮಾಡಿದ್ರೆ ರಿಮೂವ್ ಮಾಡ್ಬೋದು, ಬ್ಲಾಕ್ ಮಾಡಿದ್ರೆ ಗೊತ್ತಿಲ್ಲ ಏನಂತ. ಚೆಕ್ ಮಾಡಿದ್ರಾ ನೀವು ಚಾನೆಲ್ಗೆ ಹೋಗಿ? ಹೈಡ್ ಇದೆಯಾ? ಇಲ್ಲ, ಅದು ಪಾಸ್ವರ್ಡ್ ಎಲ್ಲ ಕೇಳ್ತದೆ, ನೆನ್ಪೋಗಿದೆ, ಅದು ಹಳೇದು, ಅದು ಇನ್ಸ್ಟಾ. ಇದಕ್ಕೆ ಹಾಕಿ, ಮತ್ತೊಂದುಂಟಲ್ಲ ಹೊಸ್ತು ನಂದು ಚಾನಲ್ ನೇಮಲ್ಲೇ ಉಂಟು ನೋಡಿ, ಚೆಕ್ ಮಾಡಿ. ನೀವು ಗ್ರೂಪಲ್ಲಿ ಇಲ್ವಾ? ಸಿದ್ದು ಚಾನೆಲ್ಗೆ ಹೋಗಿ, ರೈಟ್ ಸೈಡ್ ಮೇಲೆ 3 ಡಾಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ, ಹೌದು ಅದೇ ಹೇಳಿದ್ದು ನಾನು ಅವರಿಗೆ. ಶಿಲ್ಪಸಿಸ್ ಲೈವ್ ನಲ್ಲಿ ಬ್ಲಾಕ್ ಮಾಡಿಲ್ವಾ ಅವತ್ತು ಸುಮಿಸಿಸ್? ಯಾರನ್ನು? ಶಿಲ್ಪಸಿಸ್ ಲೈವ್ ಅಲ್ಲಿ ಬ್ಲಾಕ್ ಮಾಡಿಲ್ವಾ ಅವತ್ತು ಸುಮಿಸಿಸ್? ಯಾರನ್ನು? ಇವರನ್ನ, ಸಿದ್ದು ಅನ್ನ? ಯಾಕೆ ಬ್ಲಾಕ್ ಮಾಡ್ತಾರೆ? ಸುಮಿ ಅಕ್ಕವಾ? ಚುಪ್, ಅವ್ರು ಸುಮ್ನೆ ಹೇಳ್ತಾ ಇದ್ದಾರೆ. ಹೌದಾ? ಮಂಕಿ ಮಂಕಿ ಜೋರಾಗಿದೆ ಈಗ ನಮ್ಮ ಅಮ್ಮ. ಈಗ ಬಂತು ನಯ, ಆದ್ರೆ ನೋಡ್ಲಿಕ್ಕೆ ಆಗಲ್ಲ, ಅದು ಇದು ಲೈವ್ ಎಂಡ್ ಆಗ್ತದೆ. ಕಾಮಿಡಿಯಾ ಎಷ್ಟೊಂದು ಹುಡುಗಿ? ಕಾಮಿಡಿಗೆಲ್ಲ ಆಗಿಬಿಟ್ಟಿದೆ ಅಲ್ವಾ ನಮ್ಮ ಅಮ್ಮ. ಯಾವಾಗ ಆಗ್ತದಪ್ಪ, ತಲೆ ಬಿಸಿ ಆಗಿದೆ. ಹೈಡ್ ಆಗಿಲ್ಲ ಬ್ರದರ್. ಯಾರ ಲೈವ್ ಅಲ್ಲಿ ಆದ್ರೂ ಹೈಡ್ ಮಾಡ್ಬೋದಮ್ಮ, ಯಾರಿಗೆ ಕಳ್ಸುದು ನೀನು? ಹೇಳ್ತಿದ್ದಾರೆ ಚಾಟ್ ಚೆಕ್ ಮಾಡಿ. ಇಲ್ಕ ಹೋದ್ರೆ ಲೈವ್ ಎಂಡ್ ಆಗ್ತದೆ, ಈ ಫೋನ್ ಅಲ್ಲಿ ಉಂಟದು. ಈಗ ಆಗಲ್ಲ, ಮತ್ತೆ ಹೋಗ್ತೀನಿ, ಲೈವ್ ಎಂಡ್ ಆಗ್ತದೆ. ನಯನ್ ಅದಾದ್ರೆ ಬೇರೆ ಫೋನಲ್ಲಿ ಉಂಟು, ಮತ್ತೊಂದು ಫೋನಲ್ಲಿ, ಓಲ್ಡ್ ಫೋನಲ್ಲಿ ಮುಂಚಿದ್ದೆ ಇಷ್ಟ. ಓಕೆ ಬ್ರದರ್, ಕೊಟ್ಟೆ. ಟೇಸ್ಟ್ ಎಂತ ಎಷ್ಟು ಇದು ಹೇಳ್ತಿದ್ದಾರೆ, ಮತ್ತು ಕೇಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ. ಮೆಸೇಜ್ ಇಲ್ಲಲ್ಲ, ಇದು ಬ್ರೋ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ. ಈಗ ಆಯ್ತಾ, ಹೈಡ್ ಆಯ್ತಾ? ನಾಟಕನಾ ಎಂತ ಈ ಅಮ್ಮದ್ದು? ಮೇಲೆ ಉಂಟಲ್ಲ ಮೆಸೇಜ್, ಕಾಣ್ತಾ ಇಲ್ವಾ? ಈಗ ಮಾಡಿಸಿದ್ದು. ಇನ್ನೆಷ್ಟು ದಿನ ಕೂತ್ಕೊಳ್ಬೇಕಮ್ಮ, ಡುಮ್ 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 ಆಗಿದ್ದೀನಿ. ನಮ್ಮ ಎಲ್ಲಿ ಶಿಲ್ಪ ಕಾಣ್ತಿಲ್ಲ? ಶಿಲ್ಪ ಎಲ್ಲಿದ್ದೀರಿ? ಬನ್ನಿ.
ಮಸಾಜ್ ಮಾಡಿ. ಮತ್ತೆ ನಾಟಕ ಈಗ ಕಾಣ್ತಾ ಉಂಟಾ ಅಮ್ಮ? ನಾಟಕ ಹುಡುಗಿ, ನಾಟಕ ಹುಡುಗಿ. ಯಾಕೆ ಬಂದಿಲ್ಲ? ಬೇಗ ಬಂದಿದ್ರು ಮತ್ತೆ ಹೋದ್ರಲ್ವಾ ಶಿಲ್ಪ? ಯಾಕೆ ಹೋದ್ರು ಬೇಗ? ನಿಮ್ಮನ್ನು ಕಳ್ಸಿದ್ದಾರಾ? ಅಮ್ಮ ಕಾಣ್ತಿದೀಯ ಅಮ್ಮ? ಮೆಸೇಜ್ ಬಂದ್ ಮಾಡಿದ್ದ? ಇಲ್ಲ ಮಾಡ್ಲಿಲ್ಲ ಅಮ್ಮ. ಅವ್ರು ಹೋದ್ರ ಅಂತ. ಸಿದ್ದು ಹೋದ್ರು. ಮೆಸೇಜ್ ಮಾಡ್ಲಿಲ್ಲ. ಸಿದ್ದು ಇದ್ದೀರಾ? ಬನ್ನಿ ಸಿದ್ದು. ಮೆಸೇಜ್ ಮಾಡಿ ಅಮ್ಮಗೆ ಕಾಣ್ತಾ ಇಲ್ಲ ಅಂತೆ. ಮೆಸೇಜ್ ಮಾಡಿಲ್ಲಮ್ಮ, ವೇಟ್ ಮಾಡಿ ಬರ್ಬೋದು. ರಾಜು ಬಂದ್ರು. ಅಯ್ಯೋ ರಾಜುಗೂ ಬ್ಲೂ ಇಲ್ಲ. ಶೇ, ಏನು ಮಾಡ್ಲಿ, ಲೆಗ್ ಡೌನ್ ಅಂತ ಬಂದು. ಥ್ಯಾಂಕ್ ಯು. ಇವತ್ತು ಅರ್ಜೆಂಟ್ ಆಯ್ತು, ಹೊರಗೆ ಹೋಗ್ಬೇಕಂತ ಹೋದದ್ದು. ಊಟ ಆಯ್ತಾ ನಿಮ್ದಾ? ಊಟ ಆಯ್ತು, ನಿಮ್ದಾಯ್ತಾ? ರಾಜು ರಾಜು ಅಂತ ಹೇಳ್ತಿದ್ದಾರೆ ನಯನ್. ನಾನು ಊರಿಗೆ ಬರ್ಬೇಕು, ಅವಳು ಅದಕ್ಕೆ ಬಿಸಿ. ಓ ಹೌದಾ? ಹಾಯ್, ಊಟ ಆಯ್ತಾ ಎಂದು ಕೇಳ್ತಿದ್ದಾರೆ. ಅನ್ನ ಐಡಿ ಮಾಡಿದ್ದೀನಿ ಅಂತಿದ್ದಾರೆ. ಹೌದಾ? ಈಗ ಮೆಸೇಜ್ ಕಾಣ್ತಾ ಇದೆಯಾ? ನಂದು ಊಟ ಆಯ್ತು. ಓಕೆ, ನೀವು ತರಕಾರಿ ಅಲ್ವಾ? ಮೀನ್ ತಿಂತೀರಾ ರಾಜು ನೀವು? ನಮ್ಮ ನಿರಂಜನ್ ಟಿವಿಯಲ್ಲಿ ಬಿಸಿ ಇದ್ದಾರೆ ನೋಡಿ, ಬರ್ತಾ ಇಲ್ಲ. ಏನ್ ಬ್ರದರ್? ಹಾಯ್. ಉಮೇಶ್ ಬರ್ತಿಲ್ಲ, ನಿರಂಜನ್ ಬರ್ತಿಲ್ಲ, ಮತ್ತೆ ಜಗದೀಶ್ ಬರ್ತಿಲ್ಲ. ಜಗದೀಶ್ ಅಶೋಕ್ ಎಲ್ಲಿ ಹೋಗಿದ್ದಾರೆ ಎಲ್ರು? ಸಂಡೇ ಎಲ್ಲ ಬಿಸಿ. ಸಿತ್ತಿ ಬ್ರೋ ಹಾಯ್. ಊಟ ಆಯ್ತಾ ಬ್ರದರ್ ನಿಮ್ದು ಹೇಳ್ತಿದ್ದಾರೆ ರಾಜು. ಜೀವನ ಒಂದು ದೊಡ್ಡ ನಾಟಕ. ಎಸ್ ಎಸ್ ರಾಜಣ್ಣ. ಊಟ ಅಂತ, ಊಟ ಆಯ್ತು. ಹುಟ್ಟು ಸಾವು ಬಾಳಿನಲ್ಲಿ ಏನು ಮೆಸೇಜ್ ಹೈಡ್ ಆಗ್ತಿಲ್ಲ? ಬ್ಲೂ ಇಲ್ಲಲ್ಲ? ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರ ಎರಡು ಮುಖಗಳು. ಹರುಷ ಒಂದು ಯಾರಿಗುಂಟು ಹೇಳು, ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳ. ಲತೆಯಲ್ಲಿರುವುದಾಸೆ ಏತಕ್ಕೆ, ನಿರಾಸೆ ಏತಕ್ಕೆ, ಅದೇನು ಬಂದರು. ರಾಜಣ್ಣ ಊಟ ಆಯ್ತಾ ಹೇಳ್ತಿದ್ದಾರೆ ನವೀನ್ ಅವರು. ಬಟ್ ನಾನು ಹೈಡ್ ಮಾಡಿಲ್ಲ, ಬ್ಲಾಕ್ ಮಾಡಿದ್ದು. ಅದೇ ಹೇಗೆ? ರಾಜು ಬ್ರದರ್ಗೆ ಬ್ಲೂ ಕೊಡಿ. ಎಲ್ಲೋ ಮೆಸೇಜ್ ಬರ್ತಿಲ್ಲಲ್ಲ, ಹೇಗ್ ಕೊಡೋದು? ಮೆಸೇಜ್ ಬರ್ತಾ ಇಲ್ಲ. ನಯನಿಗಿಲ್ಲ ಬ್ಲೂ, ಇವರಿಗಿಲ್ಲ. ಮತ್ತೊಬ್ರು ಯಾರು ಇದ್ರಲ್ವಾ, ಯಾರಿಗೂ ಮೆಸೇಜ್ ಬರದಿದ್ರೆ ಹೇಗೆ ಕೊಡುದು? ಯಾವುದು ಅಮ್ಮ ಹೇಳ್ತಿದ್ದಾರೆ? ಆಯ್ತು ರಾಜನ್ ಹೇಳ್ತಿದ್ದಾರೆ. ಹೈಡ್ ಆಗ್ತಾ ಉಂಟು. ಒಂದು ಫೋನಲ್ಲಿ ಹೈಡ್ ಆಗ್ತದೆ, ಮತ್ತೊಂದು ಫೋನಲ್ಲಿ ಹೈಡ್ ಆಗ್ತಿಲ್ಲ. ಇದ್ದು ಬ್ರದರ್ ಬ್ರೋ ಹೇಳ್ತಿದ್ದಾರೆ. ರಾಜನ ಸ್ಪ್ಯಾಮ್ ಆಗ್ತಿದೆ. ಸ್ಪ್ಯಾಮ್ ಅಲ್ಲ, ಅವರಿಗೆ ಬ್ಲೂ ಇಲ್ಲಲ್ಲ. ಇಂಗ್ಲಿಷ್ ಅಲ್ಲಿ ಇದ್ರೆ ಹಾಕಿ, ಇಂಗ್ಲಿಷ್ ಇದ್ದು. ಇಂಗ್ಲಿಷ್ ಆಗಿ ಆಗಲ್ಲ ರಾಜು, ಇಂಗ್ಲಿಷ್ ಅಲ್ಲಿ ಹಾಕಿ. ನೀವು ನನ್ನ ಹೈಡ್ ಮಾಡಿಲ್ಲ, ಸ್ಪೆಲ್ಲಿಂಗ್ ಹೈಡ್ ಮಾಡಿದ್ದಾರೆ. ಹೊಡಿತೀರಾ? ನವೀನ್ ಬ್ರದರ್. ಹೌದಾ ಬ್ರದರ್ ಹೇಳ್ತಿದ್ದಾರೆ. ಹೌದು, ಬ್ಲೂ ಇಲ್ಲಲ್ಲ, ಅದಕ್ಕೆ ಹಾಗೆ ಆಗ್ತಾ ಉಂಟು. ಇಂಗ್ಲಿಷ್ ಅಲ್ಲಿ ಕಾಣ್ತದೆ. ಬ್ರದರ್ ಕನ್ನಡ ಹೈಡ್ ಆಗ್ತದಂತೆ, ಅದು ಬ್ಲೂ ಇಲ್ಲದಿದ್ರೆ. ಬ್ಲೂ ಇದ್ದೊಂದು ಮೆಸೇಜ್ ಯಾಕೆ ಬರ್ತಿಲ್ವಾ? ಯಾವಾಗ್ಲೂ ಪ್ರಾಬ್ಲಮ್. ಯಾರಿಗೆ? ನಂಗೆ ಮಾತ್ರ ಈಗ ಆಗ್ತದೆ ಏನು? ರಿಜೆಕ್ಟೆಡ್. ಬಾಯ್ ಆಲ್ ಅಂತೆ. ಬಾಯ್ ಬಾಯ್ ನವೀನ್, ಮಲಗುದ ಇನ್ನು?
ಯಾಕೆ ಬಾಯ್ ಬ್ರದರ್? ರಾಜ್ ಇದ್ದೀರಾ? ರಾಜ್ ಬಂದಾಗ ಬ್ಲೂ ಇಲ್ಲ ಇವತ್ತು. ಶಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಆಲ್ ಹೇಳ್ತಿದ್ದಾರೆ. ನಿದ್ದೆಮ್ಮು ಬೆಳಗ್ಗೆ ಬೇಗ ಹೇಳ್ಬೇಕು, ಎದ್ದೇಳ್ಬೇಕು. ಹೌದಾ? 11 ಆಯ್ತಲ್ವಾ? ಮಲಗಿ ನವೀನ್. ರಾಜು ಹೋದ್ರಾ? ಸಪೋರ್ಟ್ ಅದು ಮಾಡ್ತಿದ್ರು. ಇದ್ದೀರಾ? ಸಪೋರ್ಟ್ ಮೆಸೇಜ್ ಹಾಕಿ. ಇದಾದ್ರೆ ಏನೂ ಆಗ್ಲಿಲ್ಲ ಅಲ್ಲ? ಇದು ಆಗ್ಲಿಲ್ಲ, ಹೈಡ್ ಆಗ್ಲಿಲ್ಲ. ಥ್ಯಾಂಕ್ ಯು. ಅದ ಓಕೆ, ಹೋಗಿ ದಬ್ಬಕ್ಕೊಳ್ಳಿ. ನಾನು ಹೋಗ್ತೀನಿ. ಅಯ್ಯೋ, ದಬ್ಬಕ್ಕೊಳ್ಳಿ. ಅಮ್ಮ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಿಪಿ ರಾಜು. ಇರ್ತೀನಿ ಬಿಡು. ಬೇಡ, ನಿದ್ದೆ ಬರುವವರು ಮಲಗಿ. ನವೀನ್ ನಿದ್ದೆ ಮಾಡಿ, 11 ಆಯ್ತಲ್ಲ. ನಿದ್ದೆ ಹಾಳು ಮಾಡ್ಕೊಳ್ಬೇಡಿ. ಅಮ್ಮಗಾಗಿ ಇರ್ತೀನಿ ಬಿಡು ಹೇಳ್ತಾರೆ ನೋಡಿ. ಅಮ್ಮ ಅಕ್ಕವಾ, ನೀವು ರೆಡ್ ಇಲ್ಲ ಅಂತಿದ್ದಾರೆ. ನಗ್ತಿದ್ದ. ಯಾಕೆ ನಗುದಮ್ಮ? ಅಮ್ಮ ಯಾಕೆ ನಗ್ತದ್ದು? ನಕ್ಕಿದ್ದು ಯಾಕೆ ಅಮ್ಮ? ಹತ್ತು ನಿಮಿಷ ಬರ್ತೀನಿ. ಎಲ್ಲಿಗೆ ಹೋಗಿ ಬರ್ತೀರಿ? ಡ್ರಾಯಿಂಗ್ ಮಾಡಿಯಾ? ಟೈಮ್ ನೋಡ್ಕೊ ಅಮ್ಮ. 10 ನಿಮಿಷ ಅಂತೆ. ಇರ್ತೀನಿ ಬಿಡು. ಇಲ್ಲಲ್ಲ ಅದಕ್ಕೆ. ಓ, ಅದಕ್ಕ ಮೆಸೇಜ್ ಮಾಡ್ರಪ್ಪ, ಮೆಸೇಜ್ ಮಾಡ್ರಿ. ಡ್ಯೂಟಿಲಿ ಇದ್ದೀನಿ. ಡ್ರಾಯಿಂಗ್. ಓ, ಡ್ಯೂಟಿಯಾ ನವೀನ್? ಹೌದಾ? ನೈಟ್ ಡ್ಯೂಟಿಯಾ? ಓಕೆ ಓಕೆ. ನಾನು 10 ನಿಮಿಷ ಹೋಗ್ತೀನಿ ಹೇಳ್ತಿದ್ದಾರೆ. ಸಿದ್ದು ಲಾಫಿಂಗ್. ಶಿಲ್ಪ ನೋಡ್ಲಿಲ್ಲ. ಶಿಲ್ಪ ನೋಡುದು. ಶಿಲ್ಪ ಮುಖ ತೋರಿಸಿ ಬಂದು ತೋರಿಸಿ. ಮುಖವತ್ತು ಒರೇ ಹುಡುಗಿ. ಸುಮಿ ಅಕ್ಕ ಆನ್ ಇರ್ತೀನಿ. 10 ಮಿನಿಟ್ ಸ್ಕ್ಯಾನ್ ಮಾಡ್ತೀನಿ. ಏನ್ ಸ್ಕ್ಯಾನ್? ಸ್ಕ್ಯಾನ್ ಮಾಡ್ದ? ಅದ ಹೆಂಗೆ ಸ್ಕ್ಯಾನ್ ಮಾಡೋದು? ಹೆಂಗೆ ಹೇಳಿ? ಜಂಪಿಂಗ್ ಜಂಪಿಂಗ್ ಎಂತ ಸ್ಕ್ಯಾನ್ ಮಾಡ್ತೀರಿ? ಪದ ಪದ ಸೇರಿ ಒಂದು ಪಲ್ಲವಿ. ಆಮೇಲೆ ಹೇಳಲ್ಲ ನಾನು. ಅದು ಎಸ್ಕೆಗೆ ಗೊತ್ತು, ನಂಗೆ ಗೊತ್ತಿಲ್ಲಪ್ಪ. ಸ್ಕ್ಯಾನ್ ಅಂದ್ರೆ ಎಂತ? ಅಮ್ಮ ಗೊತ್ತುಂಟಾ?
ಅಮ್ಮ ಗೊತ್ತುಂಟ ಅಮ್ಮ. ಸ್ಕ್ಯಾನ್ ಮಾಡೋದು ಹೆಂಗೆ ಅದು? ಅದು ಅಮ್ಮ ಅಂತ ಹೇಳ್ತಾ ಉಂಟು, ಈಚೆ ಕಡೆ ನೋಡ್ತಾನೆ ಇಲ್ಲ. ನೀವು ಎಸ್ಕೆ ಅಲ್ಲ, ನಾನು ಎಸ್ಕೆ ಅಲ್ಲ. ಎಸ್ಕೆ ಉಂಟಲ್ಲ ನೋಡಿ, ಸಪೋರ್ಟ್ ಅಂತ. ಅಯ್ಯೋ ಫುಲ್ ಸೈಲೆಂಟ್ ಅಂತೆ ಎಸ್ಕೆ. ಯಾಕೆ ಎಸ್ಕೆ? ಫುಲ್ ಸೈಲೆಂಟ್, ಮಾತಾಡು. ಸೈಲೆಂಟ್ ಕಿಲ್ಲರ್ ಹೌದು, ಫುಲ್ ಸೈಲೆಂಟ್ ಅಟ್ಟೆ. ಪಾಪ ನನ್ನ ಬ್ಲ್ಯಾಂಕ್, ನಾನ್ ಬ್ಲ್ಯಾಂಕ್ ಅಂತೆ. ಇದ್ದು ನಾನು ಇದ್ದೀನಿ ಹೇಳ್ತದೆ ಅಲ್ವಾ ಎಸ್ಕೆ. ಹೌದಾ ಎಸ್ಕೆ, ಏನಾಯ್ತು ಎಸ್ಕೆ? ಗೊತ್ತಿಲ್ಲಪ್ಪ, ಯಾರು ಮಾತಾಡ್ತಿಲ್ಲಲ್ಲ ಎಸ್ಕೆ ಹತ್ರ. ಬೇಜಾರಾಗಿದೆ ಏನು ಪಾಪ. ಎಸ್ಕೆ ಹತ್ರ ಯಾರು ಮಾತಾಡ್ತಾರೆ? ಹೌದಾ ಎಸ್ಕೆ, ಏನಾಯ್ತು? ನಾನು ಹೈಡ್ ಆದೆ. ಹೌದಾ, ನಂಗೆ ಇಲ್ಲಿ ಕಾಣ್ತಾ ಇದ್ದೀರಲ್ವಾ? ಯಾರು ಇಲ್ಲ ಅಮ್ಮು, ನನ್ನ ಫ್ರೆಂಡ್ ಹೇಳ್ತಿದ್ದಾರೆ. ಯಾರಾದ್ರೂ ಫ್ರೆಂಡ್ ಆಗಿ ಎಸ್ಕೆಗೆ, ಯಾಕೆ ಹೇಗೆ ಮಾಡ್ತೀರಿ? ಪಾಪ ಅಲ್ವಾ. ನಾನು ಇದ್ದೀನಿ, ಬಿಡು ಎಸ್ಕೆ, ನಿನ್ನ ಫ್ರೆಂಡ್. ಹೌದಾ, ಪಾಪ ನಾನಂತೆ. ಹೌದಾ, ನೋಡಿ ಅಮ್ಮ ಇದ್ದಾರಂತೆ ಎಸ್ಕೆ, ಮಾತಾಡು. ಪಾಪ ನಾನು. ಅಮ್ಮ ಡಿಯರ್ ಬಾ, ಐ ಲೈಕ್ ಯು ಅಂತೆ. ಹಾಗೆಲ್ಲ ಹೇಳ್ಬೇಡಪ್ಪ, ಅದು ಓಡ್ತದೆ ಈಗ. ಲೈಕ್ ಯು ಲವ್ ಎಲ್ಲ ಹೇಳ್ಬೇಡ, ಓಡಿ ಹೋಗ್ತದೆ ಈಗ. ಅದಕ್ಕೆ ನಿಮ್ ಫ್ರೆಂಡ್ ಅಮ್ಮ ಸಿಸ್ಟರ್ ಅಲ್ಲ ಅಂತೆ. ಮತ್ತೆ ಯಾರು? ಮತ್ತೆ ಯಾರು ಅಂತ ಕೇಳ್ತಾ ಉಂಟ್ರಿ ಅಷ್ಟೇ. ಇವತ್ತೇ ಅಮ್ಮ ಸಿಸ್ಟರ್ ಫ್ರೆಂಡ್ ಆದ ಅಂತ. ಮತ್ತೆ ಯಾರು? ಅಮ್ಮ ಲೈಕ್ ಯು. ಎಲ್ಲಿ ಹೋದ್ರು? ಅಮ್ಮ ಮಾಯ ಆದ್ರು. ನೋಡು ಸಿಮಿಸಿ, 10 minutes ಬರ್ತೀನಿ ಅಂದ್ರೆ 20 ನಿಮಿಷ ಆಯ್ತು. ಅದಕ್ಕೆ ಹೇಳಿದ್ದೆ ಇಲ್ಲಿ ಕೈ ತಾಗು ನೀ ಫೋನು ದೂರ ಹೋಗ್ ನೀನ್. ಇಲ್ಲ, 5 ನಿಮಿಷ ಆಯ್ತು. 10 ನಿಮಿಷ, 20 ನಿಮಿಷ ಆಗ್ಲಿಲ್ಲಮ್ಮ. ಸದ್ದಾಮ್ ಹುಸೇನ್ ಅಂತೆ. ಬಾಲೆ ಕಾಲ್ ಅಂತೊಲ್ಲೆ ಪಾತಲ್ಲಿ
ಇದ್ದೀನಿ ಕವಿ, ಇದ್ದೀನಿ. ಸ್ವಲ್ಪ ಫೋನಲ್ಲಿ ಇದ್ದೀನಿ, ಬರ್ತೀನಿ. ಸುಮಿಯಲ್ಲಿ ಇದ್ದೀನಿ ಕವಿ, ನೋಡ್ತಾ ಇದ್ದೀನಿ, ಬರ್ತೀನಿ ಈಗ.
ಅಮ್ಮ ಬರ್ತೀನಿ ಅಮ್ಮ, ವೇಟ್ ಮಾಡಿ. ಬರ್ತೀನಿ ಈಗ, ನೋಡ್ತಾ ಇದ್ದೀನಿ ನಾನು. ಅವ್ರು ಬ್ಲಾಂಕೆಟ್ ಹೊಲಗೆ ಹೋದ್ರ ಅಂತ ಕರೀರಿ. ಈಗ ಎಂಡ್ ಮಾಡಲ್ಲ, ಇನ್ನೊಂದು 45 minutes ಇದೆ ಅಮ್ಮ, ಮತ್ತೆ ಎಂಡ್ ಮಾಡ್ತೀನಿ. ಕಾಲಮ್ಮ, ಕಾಲಲ್ಲಿ ಇದ್ದೀನಿ ಅಷ್ಟೇ. ಕಾಲ್ ಇದೆ, ನಾನ್ ಬರಲ್ಲ, ನಾನು ಹೋಗಲ್ಲ. ಬರ್ತೀನಿ ಈಗ. ನೋಡ್ತಾ ಇದ್ದೇನೆ, ನಾನು ಮೆಸೇಜ್ ನೋಡ್ತಾ ಇದ್ದೀನಿ.
ಹಲೋ ಹಲೋ. ಬ್ಲೂ ಇಲ್ಲ ರಾಜಿ, ಥ್ಯಾಂಕ್ ಯು ರಾಜಿ. ಬ್ಲೂ ಇಲ್ಲ, ಮೆಸೇಜ್ ಬರ್ತಿಲ್ಲ. ಹಾಯ್ ಸಿದ್ದು, ಹಾಯ್ ಅಮ್ಮು, ಹಾಯ್ ಟೀಚರ್ ಹೇಳ್ತಿದ್ದಾರೆ ರಾಜಿ ಅವರು. ಹಾಯ್ ಹೊಟ್ಟೆಪಾಡು ಅಕ್ಕ ಬಾ ಹೇಳ್ತಿದ್ದಾರೆ. ಸುಮ್ಮಿ ಇದ್ದೀರಾ? ಹೌದೌದು ಇದ್ದೀನಿ, ಇಲ್ಲೇ ಇದ್ದೀನಿ. ಯಾರೆಲ್ಲ ಇದ್ದೀರಿ? ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ. ಸಿದ್ದು ಯಾರು ಇಲ್ಲ. ಹೌದಾ, 6 ಜನ ಇದ್ದಾರಲ್ವಾ, ಏನ್ ಮಾಡ್ತೀರಿ? ನಿದ್ದೆ ಬರ್ತಿದೆ ಅಮ್ಮು ಡಾರ್ಲಿಂಗ್. ಓಕೆ ಅಮ್ಮು ಡಾರ್ಲಿಂಗ್, ಥ್ಯಾಂಕ್ ಯು ಅಮ್ಮು. 100 100 ಆಗಿದೆ ಅಲ್ವಾ ಅಮ್ಮಗೆ? 100 ಆಗಿದೆ. ಹೊರಟಿದ್ಯಮ್ಮು? ಮೆಸೇಜ್ ಬಂತಾ? ಕಂಗ್ರ್ಯಾಚುಲೇಷನ್ ಬರ್ಲಿಲ್ವಾ ಅಮ್ಮಗೆ? ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ರಾಜೇಶ್. ಚುಪ್ ದುಬಾಯವ್ವ, ನಾನ್ ಮೆಸೇಜ್ ಮಾಡಲ್ಲ ಇವತ್ತು. ಮೌನ ವ್ರತ. ನಾನು ಮೌನ ವ್ರತ ಮಾಡ್ತೀನಿ ನೋಡುವ. ಮೌನ ಯಾವಾಗ? ಅಯ್ಯೋ, ನೀವೆಲ್ಲ ಮಾಡಿದ್ರೆ ಅಲ್ವಾ ಮೌನ ಆಗೋದು. ಇಲ್ಲಿ ಯಾರೆಲ್ಲ ನೋಡಿ, ನಾನು ಭೂತದಾಗೆ ಕೂತಿದ್ದೀನಿ ಇಲ್ಲಿ. ನೀವೆಲ್ಲ ಮಾತಾಡಿದ್ರೆ ನಂದಾಗ್ತದೆ ಬೇಗ ಮೌನ, ಇಲ್ಲಾಂದ್ರೆ ಹೇಗಾಗೋದು? ಇವರಿಗೆಲ್ಲ ಬೋರ್ ಅಂತೆ, ಹೋಗ್ತಾರಂತೆ ಬ್ಲಾಂಕೆಟ್ ತಗೊಂಡು ಬರ್ಲಿಕ್ಕೆ. ಹೋಗಿ ಬ್ಲಾಂಕೆಟ್ ಒಳಗೆ ನುಗ್ಗಿ. ಗುಡ್ ನೈಟ್ ಬ್ರದರ್. ಕವಿ, ಏನು ಒತ್ತಿ ಆಯ್ತಾ ಕಾಲುಗಂಡನದ್ದು? ಹೇಗಾಯ್ತಂತೆ? ಫೀಡ್ಬ್ಯಾಕ್ ಏನಾದ್ರು ಕೊಟ್ರ ಇಲ್ವಾ? ಸುಮ್ಮನೆ ಅಕ್ಕವ, ಎಲ್ಲಿ ಕಂಡ್ರು ನಿಮಗೆ ನಾವು ಕಾಣ್ತಿಲ್ವಾ? ಬಾಯ್ ಹೇಳೋದಕ್ಕೆ ಅಮ್ಮು ಅಕ್ಕವ. ಸುಮ್ಮನೆ ಅಕ್ಕ, ಎಲ್ಲಿ ಕಂಡ್ರು ನಿಮಗೆ ನಾವು ಕಾಣಿಲ್ವಾ? ಇಲ್ಲ, ಅಮ್ಮು ಇಲ್ಲ ಅಲ್ಲಿ, ಅಮ್ಮು ಹೋದ್ರು. 2 days ಅಲ್ಲ, 2 days ಇಲ್ವಲ್ಲ. ಎಂತ ಅಮ್ಮು? ಓಹೋ, ಗೊತ್ತಾಯ್ತು ಬಿಡಿ. ಗುಡ್ ಮಾರ್ನಿಂಗ್ ಅಡ್ವಾನ್ಸ್ ಅಮ್ಮು ಅಕ್ಕವ. ಅದಕ್ಕೆ ಇವತ್ತಾ? ಹೋಗಿ ಹೋಗಿ, ಕಾಲು ಒತ್ತಿ ನೀವು ಕೂಡ ಸ್ವಲ್ಪ. ಕವಿ ಒತ್ತಿ ಬಂದ್ರು. ಇದ್ದೀನಿ ಅಮ್ಮ ಹೇಳ್ತಿದ್ದಾರೆ ನೋಡಿ. ಕಾಲು ಒತ್ಲಿಕ್ಕೆ ಹೋಗ್ಬೇಕಂತ, ಬಿಡಿ ಅವಳನ್ನು ಹೋಗ್ಲಿ. 2 ದಿನ ಒತ್ಲಿಲ್ಲಂತೆ, ಇವತ್ತು ಒತ್ತಾಳಂತೆ ಕಾಲು. ಗುಡ್ ಮಾರ್ನಿಂಗ್ ಬೂತ್ ಬ್ರದರ್. ಒತ್ಲಿಲ್ಲ, ಒತ್ತಿಸ್ಕೊಂಡು ಹೌದಾ, ಮಜಾ ಮಾಡಿ ಬಂದ್ರ ಹಾಗಾದ್ರೆ. ಹುಷಾರ್ ಮಾರ್ರೆ ನೀವು ಕವಿ. ಮತ್ತೆ ನಿಮ್ಮನ್ನು ಕಾಯ್ತಾರ ಅವರು 2 ಗಂಟೆ ತನಕ. ಟೀ ಆಯ್ತು ಸಿಸ್ಟರ್. ಹೌದು, ಟೀ ಎಲ್ಲ ಕುಡ್ದು ಬಂದದ್ದು ಈಗ. ಪುಕ್ಕ ವಿಶೇಷ. ಇಲ್ಲಿ ಸಿಂಗಲ್ಸ್ ಕೂಡ ಇದ್ದಾರೆ, ಸಿಂಗಲ್. ಜಾಗ್ರತೆ ಮಾತಾಡುವಾಗ. ದೇವ, ಇದ್ದ ಮೆಸೇಜ್ ಎಲ್ಲ ನೋಡ್ಬಾರ್ದು, ಓಕೆನಾ? ಈ ಲೈವ್ ನಲ್ಲಿ ಏನಾದ್ರೂ ಏನೇನೋ ಆಗ್ತಿದೆ ಆಗಿದ್ದಾರೆ. ಈ ಲೈವ್ ನಲ್ಲಿ ಎಲ್ಲರೂ ಏನೇನೋ, ಹೌದೌದು ಏನೇನೋ ಆಗಿದ್ದಾರೆ. ಶ್ರೀ ಬಂದ್ರು, ಹಾಯ್ ಸುಮಿ ಅಂತ. ಎಲ್ಲಿ ಹೋಗಿದ್ರಿ ಶ್ರೀ? ಇಷ್ಟು ದಿನ ಬ್ಯುಸಿಯಾ? ಮತ್ತೆ ವಿಡಿಯೋ ಕೂಡ ನೋಡ್ಲಿಲ್ಲ, ನೋಡ್ಕೊಂಡ್ ಬರ್ತೀನಿ ಎಷ್ಟು ವಿಡಿಯೋ ಉಂಟಂತ. ಎಷ್ಟು ವಿಡಿಯೋ ಹಾಕಿದ್ದೀರಿ? ಕೆಲವು ವಿಡಿಯೋ ಇದೆಪ್ಪ, ಒಂದು
ಚಾಪಿಸ್ಟಲ್ ಚಿಕನ್ ಗ್ರೇವಿ 1 2 3 4 5 ವಿಡಿಯೋ ಬಾಕಿ ಇದೆ ನೋಡ್ಲಿಕ್ಕೆ. 1 2 3 4 5 5 ವಿಡಿಯೋ ಬಾಕಿ ಇದೆ ಶ್ರೀ, ನೋಡ್ತೀನಿ ಆಯ್ತಾ. 12 ಡೇಸ್ ಆಯ್ತು ನೋಡದೆ. ಶ್ರೀ ಶ್ರೀ ಊಟ ಶ್ರೀ ಊಟ ಆಯ್ತಾ ಕೇಳ್ತಿದ್ದಾರೆ ಅಮ್ಮ. ಶ್ರೀ ಅಂತ ಹೇಳ್ತಿದ್ದಾರೆ ನಮ್ಮ ಕವಿ. ಅಯ್ಯೋ ಶ್ರೀ ಅಕ್ಕ ಎಲ್ಲಿ ಹೋಗಿದ್ರು ಇಷ್ಟು ದಿನ ಹೇಳ್ತಿದ್ದಾರೆ. ಜ್ವರ? ಹೌದಾ, ಜ್ವರನಾ? ಓಕೆ ಓಕೆ. ಈಗ ಹೇಗಿದ್ದೀರಿ? ಕಣ್ಣಲ್ಲಿ ಭಯ ಆಗ್ತಿದೆ ಗಂಡನಿಗೆ ಹೇಳ್ತಿದ್ದಾರೆ. ಕಣ್ಣಲ್ಲಿ ಭಯ ಇಟ್ಟಿದ್ದೀನಿ ಗಂಡನಿಗೆ ಹೇಳ್ತಿದ್ದಾರೆ. ಹ್ಞೂ ಮಕ್ಕವಾ, ನಾನು ಏನೋ ಆಗೋಣ ಅಂತ ಬಂದಿದ್ದೀನಿ ನಿನ್ನೆಯಿಂದ. ಓಕೆ ಸುಮ್ಮನೆ ಹೇಳ್ತಿದ್ದಾರೆ. ಹಾಯ್ ಅಮ್ಮ, ಊಟ ಆಯ್ತಾ ಕೇಳ್ತಿದ್ದಾರೆ ಶ್ರೀ ಅವರು. ಈಗ ಹೇಗಿದ್ದೀರಿ ಸಿಸ್ ಹೇಳ್ತಿದ್ದಾರೆ. ಬಂದ್ರೆ ಸ್ವಲ್ಪ ನೆನಪು ಬರ್ತದೆ, ಇಲ್ಲಾದ್ರೆ ಮೈಂಡ್ ಅಲ್ಲಿ ಏನು ನೆನಪು ಉಳಿಯಲ್ಲ. ನಾನ್ ಮೊದ್ಲೇ ಹೇಳಿಲ್ವಾ ಸುಂದ್ರಿನೇ ಹೊತ್ಸ್ಕೊಂಡ್ ಬರ್ತಾರೆ ಅಂತ. ಹೌದು, ನೀವು ಹೇಳಿದ್ ಕರೆಕ್ಟ್ ಆಯ್ತು. ಆಯ್ತು ಸ್ಟೇಟಸ್ ಹೇಳ್ತಿದ್ದಾರೆ ಅಮ್ಮ ಅವರು. ಹಾಯ್ ನವೀನ್ ಹೇಳ್ತಿದ್ದಾರೆ ಶ್ರೀ. ಹಾಯ್ ಕವಿತಾ ಹೇಳ್ತಿದ್ದಾರೆ ಶ್ರೀ ಅವರು. ಹುಷಾರಾಯ್ತಾ ಶ್ರೀ ಅಕ್ಕ ಹೇಳ್ತಿದ್ದಾರೆ. ಹಾಯ್ ಟೀಚರ್ ಹೇಳ್ತಿದ್ದಾರೆ ರಾಜಿ ಅವರು. ಹೌದಾ ಕವಿಸಿಸ್, ಅದು ಹಿಂಗೆ ಕಣ್ಣಲ್ಲಿ ಭಯ ಇದ್ದದ್ದು ಹೇಳ್ತಿದ್ದಾರೆ. ಕಣ್ಣಿಗೆ ಪಿಳಿ ಬಿಟ್ರೆ ಆಯ್ತು, ಗಂಡನಿಗೆ ಭಯ ಬರ್ತದೆ ಅಲ್ವಾ. ಸ್ವಲ್ಪ ಜಾಸ್ತಿ ಓಪನ್ ಮಾಡಿ ಹೀಗೆ. ಅದು ಕೂಡ ಕಲಿಸ್ತಾರೆ, ಕಲೀರಿ ಅಮ್ಮ. ಕಣ್ಣಲ್ಲೇ ಭಯ ಹುಟ್ಟಿಸುದು ಕಣ್ಣಿನ ಭಾಷೆ ಅದು. ಶಾಪಿಂಗ್ ಹೋಗಿ ಎಲ್ಲ ತಿರ್ಗಾಡಿ ಕಾಲು ನೋವು ಮಾಡ್ಕೊಂಡು ಬಂದಿದ್ದಾರೆ ಅಂತೆ. ಶಾಪಿಂಗ್ ಮಾಡಿದ್ ಇವರು, ಕಾಲು ನೋವು ಬಂದದ ಅವರಿಗೆ, ಗಂಡನಿಗೆ. ನವಿ ಗಂಡನ ಕಾಲು ಹೆಂಡತಿ ಹೊತ್ತೋದು ಓಲ್ಡ್ ಸ್ಟೈಲ್. ಹೆಂಡತಿ ಕಾಲು ಗಂಡ ಹೊತ್ತೋದು ನ್ಯೂ ಸ್ಟೈಲ್. ಅದು ಹೌದು. ಬೇಗ ಎಂಟ್ರಿ ಕೊಟ್ರೆ ಚೇಂಜ್ ಇರುತ್ತೆ, ಇಲ್ಲ ನಿದ್ದೆ ಬರುತ್ತೆ. ಫೇಕ್ ಮ್ಯಾನ್ಸ್, ಮೋಸ್ಟ್ಲಿ ವುಮೆನ್ಸ್ ಹೇಳ್ತಿದ್ದಾರೆ. ರಾಜಿ ಊಟ ಆಯ್ತಾ ಹೇಳ್ತಿದ್ದಾರೆ. ಬೇಗ ಎಂಟ್ರಿ ಕೊಟ್ರೆ ಚಂಗಿರುತ್ತೆ, ಇಲ್ಲ ನಿದ್ದೆ ಬರುತ್ತೆ. ರಾಜಿ ಊಟ ಆಯ್ತಾ ಕೇಳ್ತಿದ್ದಾರೆ ಕವಿ ಅವರು. ಅಮ್ಮನ ಹಕ್ತಿದ್ದಾರೆ. ಸುಂದ್ರಿ ಹೇಳ್ಬೇಡಿ, ಅಮ್ಮನು ಟ್ರೈ ಮಾಡ್ತಾರೆ. ಹ್ಞೂ ಬ್ರದರ್ ಅಂತೆ. ಕಣ್ಣು ಮತ್ತೆ ಗುದ್ದು ಬೀಳ್ತದ ಅಂತ ಆ ಸೈಡ್ ಅಲ್ಲಿ. ಅಲ್ಲ ಅಮ್ಮ, ಜಾಗ್ರತೆ, ಜಾಸ್ತಿ ಟ್ರೈ ಮಾಡ್ಬೇಡ ಫಸ್ಟಿಗೆ. ಊಟ ಆಯ್ತಾ ಟೀಚರ್ ನಿಮ್ದು ಹೇಳ್ತಿದ್ದಾರೆ ರಾಜ್ ಅವರು. ಆಮೇಲೆ ಮುಂದೆ ನಂಗೆ ಕಷ್ಟ. ಆಚೆ ಊಟ ಆಯ್ತಾ ಕೇಳ್ತಿದ್ದಾರೆ ನವೀನ್. ನೀವು ಕಣ್ಣ ಭಾಷೆ ಮಾಡಿ ಅವ್ರು ಮತ್ತೆ ಕೈ ಭಾಷೆ ಮಾಡ್ತಾರ ಅಂತ ನಿಮ್ ಗಂಡ. ಆಯ್ತು ನವೀನ್, ನಿಮ್ದಾಯ್ತಾ ಕೇಳ್ತಿದ್ದಾರೆ ರಾಜಿ ಅವರು. ನಮ್ಮ ಶೆಟ್ರು ಬರೋದು ಸೀದಾ ಹೋಗುದೇ ಅಲ್ವಾ, ಸುದ್ದಿ ಇಲ್ಲ. ಆಯ್ತು ರಜಿ ಸಿಸ್, ನಿಮ್ಗೆ ಯಾಕೆ ಕಷ್ಟ ಬ್ರದರ್? ಕಷ್ಟನೋ ಸುಖನೋ ನಿಮ್ ಮಗಳಿಗೆ ಹೇಳಿಕೊಟ್ರೆ ಆಮೇಲೆ ಮಗಳಿಗೆಲ್ಲ ಕಲಿಸ್ಬಾರ್ದು ಅದೆಲ್ಲ. ಕಷ್ಟ ಇದೆ ಮಾ, ಅದಕ್ಕೆ ವೇಟಿಂಗ್.
ಆನ್ ಇರ್ತೀನಿ. ಓಕೆ ಶ್ರೀ, ಓಕೆ. ಇಲ್ಲ ನಾನು ಹೇಳಿಕೊಡಲ್ಲ ಬ್ರದರ್ ಹೇಳ್ತಿದ್ದಾರೆ. ಹಾಯ್ ಹಾಯ್ ಲತೀಶ್. ಯಾರ್ ಲತೀಶ್? ಲತೀಶ್ ಬಂದ್ರೆ ಮಾತಾಡಲ್ಲ ನೀವು, ಇಲ್ಲದಾಗ ಕರಿತೀರಿ. ಕನಸಲ್ಲಿ ಬಂದ್ರ ಲತೀಶ್? ಇವತ್ತು ನಿದ್ದೆ ಬರ್ಬೋದು ಲತೀಶ್ಗೆ. ಊಟ ಆಯ್ತಾ ಲತೀ? ಹೌದು ಕವಿ ಮೇಡಮ್, ಊಟ ಆಯ್ತು. ಊಟ ಆಯ್ತಂತೆ. ಏನು ಕಜಿಪು ಲತಿ? ಉಂಡರೆ ಏನು ಕಜಿಪು? ಥಿಂಕ್ ಮಾಡ್ತಿದ್ದಾರೆ ಸಿದ್ದು. ಮೀನಾ? ಓಕೆ ಓಕೆ. ಫಿಶ್ ಮಾಡಿದಾರಂತೆ, ಮೀನ್ ತಿಂದ್ರಂತೆ ಲತಿ. ಮತ್ತೆ ಹೇಗೆ ಮಳೆ ಉಂಟಾ ಊರಲ್ಲಿ? ಯಾಕೆ ಬಂದಿಲ್ಲ? ಕಾಣ್ತಿಲ್ವಾ ನಿಮ್ಗೆ ಲತಿ? ಬ್ಯಾಕ್ ಹೋಗಿ ಬನ್ನಿ. ಲತಿ ಇದ್ದಾರೆ ನೋಡಿ. ಮತ್ತೆ ಲತಿ ಏನು ವಿಶೇಷ? ಸೆಕೆನಾ? ಮಳೆ ಉಂಟಾ ಊರಲ್ಲಿ? ಸುಮಿಗೆ ನಿಮ್ಮ ಮೆಸೇಜ್ ಕಾಣ್ತಾ ಇಲ್ಲ ಅನ್ಸುತ್ತೆ. ಇಲ್ಲ ಲತಿ ಕಾಣಿಸ್ತಿದ್ದಾರೆ ನಂಗೆ. ಟೀಚರ್ ನಮ್ಮ ಮೆಸೇಜ್ ಕಾಣಲ್ವಾ ಹೇಳ್ತಿದ್ದಾರೆ. ನಮ್ಗೆ ಕಾಣ್ತಾ ಉಂಟು ಮೆಸೇಜ್. ಬಕ್ಕಲತಿ ವಿಶೇಷದ ಅದೇ ಮಾಸ್ಕಿಟೋ ಉಂಡೆ ಊರುಡು ಹಾಗೆ ಆಡಿಸ್ತೀರಾ? ಬ್ಯಾಕ್ ಹೋಗಿ ಬನ್ನಿ ನವೀನ್. ಕೆಲಸ ಎಲ್ಲ ಹಾಗೆ ಆಗ್ತದೆ, ಮೆಸೇಜ್ ಕಾಣುದಿಲ್ಲ. ಬ್ಯಾಕ್ ಹೋಗಿ ಬನ್ನಿ. ಓಕೆ ಮೆಸೇಜ್. ಬಾಯ್ 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 ರಾಜು, ಥ್ಯಾಂಕ್ ಯು. ಅವರ ಮೆಸೇಜ್ ರೀಡ್ ಮಾಡಿ ಸುಮ್ಮಿ. ಅದೇ ಮಾಡ್ತಿದ್ದೀನಲ್ವಾ. ಮಳೆ ಇಲ್ಲ, ಸೆಕೆ ಇದೆ. ಓಕೆ ಓಕೆ. ಯಾವ ಮೀನ್ ತಿಂದ್ರಿ ಲತಿ? ಲತೀಶ್ ಬ್ರೋ ಊಟ ಆಯ್ತಾ ಹೇಳ್ತಿದ್ದಾರೆ ಅಮ್ಮ. ಅಜ್ಜಿ ಕಾಣ್ತಿದೆ ಹೇಳ್ತಿದ್ದಾರೆ. ಬಾಯ್ ನವೀನ್, ಬಾಯ್ ನವೀನ್, ಬಾಯ್ ಅಮ್ಮ ಹೇಳ್ತಿದ್ದಾರೆ. ಹಾ ಅಮ್ಮ ಊಟ ಆಯ್ತು ಹೇಳ್ತಿದ್ದಾರೆ ಲತೀಶ್ ಅವರು. ಬಾಯ್ ರಾಜಜಿತ್ ಹೇಳ್ತಿದ್ದಾರೆ ಅಮ್ಮ. ಬಾಯ್ ಸಿಕ್ಸ್ ಹೇಳ್ತಿದ್ದಾರೆ ನವೀನ್. ಐಡಲ್ ಇದ್ರ ಮಂಕಿ ಸಲೀಂ ವಾಲಿಕಂ. ನಾವು ಡ್ರಾಮಾ ಮಾಡಿದ್ದು ನೋಡಿ, ಬಂದೇ ಬಿಟ್ರು ಹಾಗೆ. ನಾಯಕ ಲತಿ ಏನು ಊಟ ಸ್ಪೆಷಲ್ ಹೇಳ್ತಿದ್ರಿ, ಇವಾಗ ಬಂದ್ರು ನೋಡಿ. ನೋಡ್ತಾ ಇದ್ರೆ ಅಂತ ಕಾಣ್ತದೆ ಲತೀಶ್ ಅಲ್ವಾ ಲತೀಶ್? ನಿಮ್ಮ ಎಲ್ಲಾ ನಾಟಕ ನೋಡ್ತಿದ್ದಿ. ಬರ್ಬಾರ್ದಿತ್ತು ಸ್ವಲ್ಪ ಹೊತ್ತು ನೀವು. ವಾಲಿಕುಂ ಸಲಾಂ ಬಾಯ್ ಹೇಳ್ತಿದ್ದಾರೆ ನವೀನ್. ಸುಮ್ಮಕ್ಕ ವನಿಲ್ಲೆ ವನಿಲ್ಲೆ ವನಿಲ್ಲ ಅಂದ್ರೆ ವನಿಲಾ ಐಸ್ ಕ್ರೀಮಾ? ಸುಮ್ಮಕ್ಕ ವರ್ಕ ವನಿಲ್ಲೆ ಅಂದ್ರೆ ಏನು? ಊಟ ಆಯ್ತಲ್ಲ ತಿ? ನಂಗೆ ಗೊತ್ತು ಇವರೆಲ್ಲ ನಾಟಕ ಆಡ್ತಾರೆ ಅಂತ. ನಾನು ಹೇಳ್ಬಾರ್ದಿತ್ತಲ್ವಾ, ಕಂಟಿನ್ಯೂ ರೀಡ್ ಮಾಡ್ಬೇಕಿತ್ತು, ಮೋಸ ಆಯ್ತು. ಊಟ ಆಯ್ತಲ್ಲ ತಿ? ಓ ನಮ್ಮ ಧನು ಇವತ್ತಿಲ್ಲ, ಬ್ಲೂ ಇಲ್ಲ ಧನು, ಸಾರಿ. ಯಾರು ಅಮ್ಮಗೂ ಇವರು ಕಳ್ಸಿದ್ರ ಶಿಲ್ಪ? ಊಟ ಆಯ್ತು ಟೀಚರ್. ಇವತ್ತೇನ್ ಸ್ಪೆಷಲ್? ನಿನ್ನೆ ಇದಾಯ್ತು, ಮರ್ವಾಯಿ ಆಯ್ತು, ಬೊಂಡ ಸುಕ್ಕ ಆಯ್ತು. ಇವತ್ತೆಂತ ಮಾಡಿದ್ದಾರೆ ಮಗನಿಗೆ? ಗೊತ್ತು ಸುಮ್ಮನೆ, ಹಂಗೆ ನಮ್ಮ ಗೆಸ್ ಆಗ್ಲಿ ಹೇಳಿದ್ರೆ. ಸುಮ್ಮಿ ಹೇಗೆ ನಾನು ಗೆಸ್ ಆಗ್ಲಿ ಹೇಳಿದ್ರೆ, ಸುಂದ್ರಿ ಜೊತೆಗೆ ಸುಮ್ಮಿ ಅವರ ಜೊತೆಗೆ ನಮ್ಮ ಅಮ್ಮು. ಹೌದೌದು, ಅಮ್ಮಗೆ ಎಲ್ಲ ನಾಟಕ ಗೊತ್ತು ನಮ್ದು ಅಲ್ವಾ. ಹೋಗ್ಲಾ? ಹೋಗ್ತೀರಾ? ಹೋಗಿ ಅಮ್ಮ. ಏನು ಊಟಲ್ಲ ತೀ? ನಿದ್ದೆ ಬಂದಿಲ್ವಾ ಅಂತ? ಹೌದಾ, ನಿದ್ದೆ ಬಂದಿಲ್ಲ ನಂಗೆ. ಇಲ್ಲಿ 10:30 ಕೂಡ ಆಗ್ಲಿಲ್ಲ. ನೀವೇ ಮಲಗುದಿಲ್ಲ ಇಂಡಿಯಾದವರು, ಮತ್ತೆ ಹೇಗೆ ನಮ್ಗೆ ನಿದ್ದೆ ಬರುತ್ತೆ? ನಮ್ಗೆ ಸ್ವಲ್ಪ ಕಮ್ಮಿ ಅಲ್ಲ ಇವರಿಗೆ ಇಲ್ಲಿ.
ಏನ್ ಊಟ ಅಲ್ಲತಿ ಅಂತಿದ್ರಿ. ಹೋಗ್ಲಾ? ಹೋಗಿ ಅಮ್ಮ ಮಲ್ಗಿ. ನಾನು ಹೋಗ್ತೀನಿ. ಅಮ್ಮ ಹೋದಾಗ ನೀವ್ ಹೋಗ್ತೀರಾ? ಇಲ್ಲ ದೂರದವರು ಯಾರು ಇಲ್ವಾ? ಇಲ್ಲಿ ದೂರದವ್ರು ಯಾರಿಲ್ವಾ? ನಾನಿದ್ದೀನಿಲ್ಲ ದೂರದಿಂದ. ಹೌದು ಹೇಳ್ತಿದ್ದಾರೆ. ಏರ್ ಇಂಡಿಯಾ ಆಫೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ನನ್ನ ಲ್ಯಾಂಗ್ವೇಜ್ ಡ್ಯಾಮೇಜ್ ಆಗಿ ಸುಮಾರು ಐಟಮ್ಸ್ ಕೂಡ ಡ್ಯಾಮೇಜ್ ಆಯ್ತು. ಲಗೇಜ್ ಡ್ಯಾಮೇಜ್ ಆಗಿ. ಓ ಅಂದ ಏರ್ ಇಂಡಿಯಾ. ಓ ನಿಮ್ಮ ಮೆಸೇಜ್ ಇದು. ಏರ್ ಇಂಡಿಯಾ ಆಫೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ನನ್ನ ಲಗೇಜ್ ಡ್ಯಾಮೇಜ್ ಆಗಿ ಸುಮಾರು ಐಟಮ್ ಕೂಡ ಡ್ಯಾಮೇಜ್ ಆಯ್ತು. ನಿಮಗೆ ಏನಾದರೂ ಐಡಿಯಾ ಉಂಟಾ? ರಿಫಂಡ್ ಅಂತ ತುಲೆ ಕೇಂಡೆ ಮೆಸೇಜ್ ಡ್ಯಾಮೇಜ್ ಆತಂಗೆ ಲತ್ತಿನ ಒಂದು ಡ್ಯಾಮೇಜ್ ಲಗೇಜ್ ಡ್ಯಾಮೇಜ್ ಆತಂಗೆ ಸುಮಾರು ಐಟಮು ಡ್ಯಾಮೇಜ್ ಆತಂಗೆ ನಿಮಗೇನಾದ್ರೂ ಐಡಿಯಾ ಇದೆಯಾ? ರಿಫಂಡ್ ಸಿಗ್ಬೋದಾ ಹೇಳ್ತಿದ್ದಾರೆ. ಕೇಳು. ಇನ್ಸೂರೆನ್ಸ್ ಅವು ಲಗೇಜ್ ಉರುಪೋನಗ ಲಗೇಜ್ ಡ್ಯಾಮೇಜ್ ಓಪನ್ ಆತಲೆ ಎಂಚ ಡ್ಯಾಮೇಜ್ ಆತೀನಿ ಬೆನ್ನೆ ನನ್ನ ಮೆಸೇಜ್ ನಟ್ಟು ಲತಿ ಹೈಡಲ್ಲಿ ಇದ್ದಾನೆ ಅಂತ ಅದಕ್ಕೆ ಹೇಳಿದ್ದು. ನಿಮ್ಮ ಮನಸ್ಸಿನ ಮಾತು ಯಾವತ್ತೂ ಸುಳ್ಳಾಗಲ್ಲ ನವೀನ್ ಅಂತ. ಕೋರಿ ರೊಟ್ಟಿ. ಓ ಓಕೆ. ಏರ್ ಇಂಡಿಯಾ ಆಫೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೇನೆ. ಲಗೇಜ್ ಡ್ಯಾಮೇಜ್ ಆಗಿ ಸುಮಾರು ಐಟಮ್ ಕೂಡ ಡ್ಯಾಮೇಜ್ ಆಗಿದೆ. ಎಲ್ಲ ಲಗೇಜ್ ಇದು ಐಟಮ್ಸ್ ಎಲ್ಲ ಸಿಕ್ಕಿತಲ್ವಾ? ಅದ್ಯಾಗೆ ಡ್ಯಾಮೇಜ್ ಆದದ್ದು ಎಂತ ಹೇಳಿದ್ರು ಅವರು? ಐಟಮ್ ಪೂರ ಡ್ಯಾಮೇಜ್ ಆಗ್ತದೆ, ಅದಕ್ಕೆ ಸರಿಯಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾವ್ದು? ಹೌದು ನಮ್ಮ ಮಿಸ್ಟೇಕ್ ಅದು. ಯಾವ್ದು ಬ್ಯಾಗ್ ಇಟ್ಕೊಂಡದ ಕಾರ್ಟೂನ್ ಎಂತ ಇಟ್ಕೊಂಡು ಹೋಗಿದ್ದೀರಿ ನೀವು? ನಾವು ಹಗ್ಗೆಲ್ಲ ಹಾಕುದು ಅದಕ್ಕೆ. ಹೌದು ದಕ್ಕು ಇರುತ್ತೆ ಅಲ್ಪ. ಅಂದ್ ಪ್ಯಾಕ್ ಮಾಡ್ತಿದ್ದೀರಾ? ಅಂದಾರು ಫಸ್ಟ್ ಟೈಮ್ ಪೋಪಿನಿ ಊರು ಅಂಚೆ ಸರಿ ಗೊತ್ತಿರ್ತದ ಪ್ಯಾಕ್ ಸರಿ ಮಲ್ಪೊಡವು. ಚೆನ್ನಾಗಿ ತಿಂದು ದಪ್ಪಾಗಿ. ಹೌದು ಸ್ವಲ್ಪ ತಿಂದು ದಪ್ಪಾಗಿ ಬನ್ನಿ. ಹರ್ಷಿತಾ ನಾಯ್ಕ್ ಬಂದ್ರು. ಹೇ ಅಂತ. ಹಾಯ್ ಹರ್ಷಿತಾ ನಾಯ್ಕ್, ಬನ್ನಿ ಬನ್ನಿ, ವೆಲ್ಕಮ್ ನಿಮ್ಗೆ. ಹೇಗಿದ್ದೀರಿ? ಊಟ ಆಯ್ತಾ? ಓಕೆ ಬಾಯ್ ಬಾಯ್ ಹೇಳ್ತಿದ್ದಾರೆ ತಾನು. ಬಾಯ್ ಬಂದು ಹೋಗುದಾ ತಾನು? ಫೈಬರ್ ಲಗೇಜ್ಗೆ ಲಾಕ್ ಹತ್ರ ಕಟ್ಟಾಗಿ ಓ ಪೀಸ್ ಆಗಿದೆ. ಓ ಹೌದಾ? ಓಕೆ ಓಕೆ. ಅದೇ ನಿಮ್ಗೆ ಫಸ್ಟ್ ಟೈಮ್ ಅಲ್ಲ, ನಿಮ್ಗೆ ಅಷ್ಟು ಅನುಭವ ಇಲ್ಲ. ನಾವೆಲ್ಲ ಮಾಸ್ಕಿಂಗ್ ಟೇಪ್ ಎಲ್ಲ ಹಾಕಿ ರೋಪಲ್ಲೆಲ್ಲ ಕಟ್ಟುದು ಅವರಿಗೆ ಎತ್ತಲಿಕ್ಕೆ ಸ್ವಲ್ಪ ಈಸಿ ಆಗ್ಲಿ ಅಂತ. ರೋಪಲ್ಲಿ ಹಿಡಿತಾರೆ ಅವರು ಎತ್ತುವಾಗ ಬಿಸಾಡ್ತಾರಲ್ಲ, ರೋಪಲ್ಲಿ ಹಿಡಿದು ಇದು ಮಾಡ್ತಾರಲ್ಲ, ಅದಕ್ಕೆ ರೋಪೆಲ್ಲ ಕಟ್ಟೋದು ನಾವು. ನನ್ನ ಗಿಫ್ಟ್ ಡ್ಯಾಮೇಜ್. ನಿಮ್ಮ ಗಿಫ್ಟ್ ಪೋಯ ಬ್ಯಾಗ್ 6 year ವ್ಯಾರಂಟಿ ಇದ್ದು. ಆದ್ರೂ ಅದು ಒಳಗೆಲ್ಲ ಸ್ವಲ್ಪ ರ್ಯಾಪ್ ಎಲ್ಲ ಒಳ್ಳೆ ಮಾಡ್ಬೇಕು. ಐಟಮ್ಗೆಲ್ಲ ಒಳ್ಳೆ ರ್ಯಾಪ್ ಮಾಡಿ ಇಡ್ಬೇಕು. ಅಂಡ ಒಣಸ ಅಂಡ ತರಕಾರಿನಿ ಇದಕ್ದಾದ ಸ್ಪೆಷಲ್. ಹಾಯ್ ಹರ್ಷಿತಾ ಸಿಕ್ಸ್ ಹೇಳ್ತಿದ್ದಾರೆ ನೆಕ್ಸ್ಟ್ ಟೈಮ್ ಗೊತ್ತಾಯ್ತಲ್ವಾ? ಒಳಗೆ ಸರಿ ಇದು ಮಾಡ್ಬೇಕು, ಪ್ಯಾಕ್ ಮಾಡುವಾಗ ಸರಿ ಪ್ಯಾಕ್ ಮಾಡ್ಬೇಕು. ಇಲ್ಲಾದ್ರೆ ಬಟ್ಟೆ ಉಂಟಲ್ಲ, ಬಟ್ಟೆ ಒಳಗೆಲ್ಲ ಇಡ್ಬೇಕು. ಅದು ಪರ್ಫ್ಯೂಮ್ಸ್ ಎಲ್ಲ ರ್ಯಾಪ್ ಮಾಡಿ ಇಡ್ಬೇಕು. ಐದನ್ನು ಜಯ ಅಂತಿದ್ದಾರೆ ಹರ್ಷಿತಾ ನಾಯಕ್. ಬೇಜಾರಾವು ಪುಣತೆ ಅಂಚಂಡ. ಹರ್ಷಿತಾ ಸಿಸ್ ನಿಮ್ದು ಊರು ಎಲ್ಲಿ ಕೇಳ್ತಿದ್ದಾರೆ. ಮತ್ತೆ ಎಂತ ಹೇಳಿದ್ರು ಅವರು? ಒಳ್ಳೆಯವರು, ಅದೇ ನಾನು ತುಂಬಾ ಒಳ್ಳೆಯವರು. ನಮ್ಮದು ಮೂಡು ಬಿದ್ರಿ ಹೇಳ್ತಿದ್ದಾರೆ. ಮೂಡು ಬಿದ್ರಿ ಮತ್ತೊಬ್ರು ಇದ್ದಾರೆ ಧನುಷ್ ಅಂತ, ಅವ್ರು ಕೂಡ ಮೂಡು ಬಿದ್ರಿ.
ನಿಮ್ಮದೆಲ್ಲಿ ಕೇಳ್ತಿದ್ದಾರೆ ಅರ್ಚಿತಾ. ಸುಮಿ ಏರ್ಪೋರ್ಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂಡ್ ಏರ್ಲೈನ್ ಆಫೀಸಲ್ಲಿ ಕೂಡ ಕಂಪ್ಲೇಂಟ್ ಮಾಡಿ ಬಂದೆ. ಟಿಫನ್ಗೆ ರಿಕ್ವೆಸ್ಟ್ ಮಾಡ್ತೇನೆ ಹೇಳಿದ್ರು. ಹೌದಾ, ಓಕೆ ಓಕೆ. ಆದ್ರೆ ರಿಫಂಡ್ ದುಬೈಯದ್ದೇ ಸಿಗ್ತದ, ಇಂಡಿಯಾ ಸಿಗ್ತದ ಐಟಮ್ಸ್ ಎಲ್ಲ? ಏನ್ ಕವಿ? ನಮ್ದು ಕೊಪ್ಪಲ್ ಅಂತೆ. ಕೊಪ್ಪಲ್ ಎಲ್ಲಿ ಬೀಳ್ತದೆ ಅದು ಕವಿ? ನಿಮ್ದು ಬರ್ತದೆ ಬಿಡಿ. ಓಕೆ ನೈಸ್ ಹೇಳ್ತಿದ್ದಾರೆ ಅಸ್ಮಿತಾ. ಫಸ್ಟ್ ಟೈಮ್ ಆಗೋದಲ್ವಾ? ಯಾರತ್ರ ಕೇಳಿಲ್ವಾ ಪ್ಯಾಕ್ ಮಾಡುವಾಗ? ಯಾರು ಇರ್ಲಿಲ್ವಾ ರೂಮಲ್ಲಿ? ಅಂತ ಜೋರಾಗಿ ಹೇಳ್ತಾ ಉಂಟಪ್ಪ, ಸಮಾಧಾನ ಮಾಡಿ ಯಾರಾದ್ರು. ನಾ ಇದು ಯಾವುದು ನವೀನ್? ಒಕ್ಕ ವಿಶೇಷ? ಅಯ್ಯೋ ದಾಲಜ್ಜಿ ಮುಲ್ಪ ವಿಶೇಷ ಅಂಕಲ್ಲ ಕುರಲಿಗಲ್ಲ ಕೊನೂರು. ಅಷ್ಟಿತಾ ಶಿಲ್ಪ ಅಂತಿದ್ದಾರೆ. ಬಕದ ವಿಶೇಷ ಬರ್ತಿ ಬರ್ತಿದೆ. ಹೌದಾ, ಗೊತ್ತಾಯ್ತು ನಂಗೆ. ಇವತ್ತು ನಿದ್ದೆ ಬರ್ತದೆ ನಿಮ್ಗೆ ಅಂತ. ಬಾಯ್ ಬಾಯ್ ಲತಿ, ಗುಡ್ ನೈಟ್, ಮಲಗಿ. ಅಲ್ಲಿ ಧನುಜಯ ಹೇಳ್ತಿದ್ದಾರೆ ಅರ್ಷಿತಾ ಅವರು. ಕೆಲವರು ಯಾರು ನನ್ನ ಗೋಳ ಕೆಲವರು ಯಾರೋ ನನ್ನ ಗೋಳನ್ನು ಸುಮ್ಮನೆ ಹೇಳ್ತಿದ್ದಾರೆ. ಹೇಳುವವರು ಯಾರು ನನ್ನ ಗೋಳನ್ನು? ಏನು ಹೇಳಿ, ಯಾಕೆ ಅಳ್ತಿದ್ದೀರಿ? ಓ, ಕೇಳ್ತಿದ್ದಾರೆ. ನಾನು ಕೇಳ್ತೀನಿ ಕವಿ, ಏನಾಯ್ತು ಹೇಳಿ. ಅಮ್ಮ ಮಲಗಿ ಬಿಟ್ರು. ಬಾಯ್ ಟೀಚರ್ ಹೇಳ್ತಿದ್ದಾರೆ ನೋಡಿ. ಟೀಚರ್ ರಿಫಂಡ್ ಮನ್ಪೇರೆ ತೆಂಚಾಲ ಇದ್ದದ್ದು ಬಂಗಂಟು ಪ್ಯಾಕಿಂಗ್ ಮಾಡ್ಕೊಂಡು ಸರಿ ಮಾಡ್ಕೊಡೋದು. ನಮ್ಮದೇ ಫಾಲ್ಟ್ ಆಗ್ತದೆ. ಬೈ ಮಿಸ್ ನಾಯಕ್ ಹೇಳ್ತಿದ್ದಾರೆ. ಮಿಸ್ ನಾಯಕ್, ಮಿಸ್ಟರ್ ನಾಯಕ್. ಬಾಯ್ ಗುಡ್ ಮಾರ್ನಿಂಗ್ ಬ್ರದರ್ ಹೇಳ್ತಿದ್ದಾರೆ ನವೀನ್ ಅವರು. ಬಾಯ್ ಮಿಸ್ಟರ್ ಲತೀಶ್ ಹೇಳ್ತಿದ್ದಾರೆ ಹರ್ಷಿತಾ. ಮತ್ತೆ ನಿಮ್ಮ ಎಂತ ವಿಶೇಷ ಹರ್ಷಿತಾ ನಾಯಕ್? ನಾಯಕ್ ಯಾಕೂ ಇಲ್ಲ ಬಿಡಿ ಚೇಂಜ್. ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್ ಹರ್ಷಿತಾ. ಓಕೆ ಹೇಳ್ತಿದ್ದಾರೆ. ಎಂತ ಅಂಡರ್ಸ್ಟ್ಯಾಂಡ್ ಆಯ್ತು ನಿಮ್ಗೆ? ಓಕೆ ಥ್ಯಾಂಕ್ ಯು ಹೇಳ್ತಿದ್ದಾರೆ. only 4 hours today. ಮತ್ತೆ ಬೇಗ ಬೇಗ ಮೆಸೇಜ್ ಮಾಡಿ ಮಲಗುವ. ಬಾಯ್ ಆಲ್ ಹೇಳ್ತಿದ್ದಾರೆ ನವೀನ್ ಅವರು. ಮಲಗ್ತೀರಾ ನವೀನ್? ಮಲಗಿ, ಗುಡ್ ನೈಟ್.
ಕನ್ನಡ ಎಂಕ್ ಬರ್ಪುಜಿ ಸರಿ ಸೊ ಅಂಚ ಜಸ್ಟ್ ಮಲ್ಪುಲೆ ಯಾನ್ ತುಳು ಉಲ್ಲೇತ ಅಂದ ತುಳು ಬತ್ತಿರ್ಲಿ ಅಷ್ಟೇನಾ 4 hours ಆಯ್ತು. ನಿನ್ನೆ ಕಟ್ ಆಯ್ತಲ್ಲ, ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಇವತ್ತು. ಒಂದು ಲೈವ್ ಕಟ್ ಆಯ್ತು. ಶಿಲ್ಪಚಿಸ್ ಇದು ಹೇಳ್ತಿದ್ದಾರೆ. ಒಮ್ಮಿ ಹಾಯ್ ಇದೆಂತ ಮತ್ತೆ ನಾಟಕ. ಇನ್ನ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು. ಉಮ್ಮಿ ಹಾಯ್, ನಿನ್ನನ್ನೇ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು. ಯಾಕೆ ಮಾತಾಡ್ತಿಲ್ಲ ಉಮ್ಮಿ? ಮಾತಾಡಿ, ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಇದು ಕವಿ ಆಯ್ತು. ಯಾನು ಧನಂಜಯ್ ಪಣ್ಣಿ ಓಕೆ ಅಂದೆ. ಕನ್ನಡ ಎಂಟು ಬರ್ಪೂಜಿ ಅಂದ್ರೆ ಅವರಿಗೆ ಅರ್ಥ ಆಗಲ್ಲ. ತುಳುವಲ್ಲಿ ಹೇಳಿದ್ರೆ ಕನ್ನಡದಲ್ಲೇ ಹೇಳ್ಬೇಕಲ್ಲ. ಕನ್ನಡ ಎಂಟು ಬರ್ಪೂಜಿ ಸರಿ ಸೊ ಅಡ್ಜಸ್ಟ್ ಮಲ್ಪುಲಿ. ಸೊ ಅಂಚ ಆರು ಐ ಅಂಡರ್ಸ್ಟ್ಯಾಂಡ್ ಪಂಡಿರು ಅಂಚ ನನ್ನ ಮಂಡೆನೇ ಸಮಜ್ಜ ಪಂಡ ಅಳ್ಬೇಡ್ ಕಣೆ ಸುಮ್ಕೀರೆ ನನ್ನ ಮುದ್ದಿನ ರಾಣಿ. ಅಳ್ಬೇಡ್ ಕಣೆ ಸುಮ್ಕೀರೆ ನನ್ನ ಮುದ್ದಿನ ಕವಿ ಟೀಚರ್. ಪನ್ನಿ ಪುನ್ನಿ ಮೊನ್ನಿ ನಮ್ಗೆ ಗೊತ್ತಿಲ್ಲ ಒಳ್ಳೆ ಕನ್ನಡ. ಪನ್ನಿ ಪುನ್ನಿ ಮೊನ್ನಿ ನಮ್ಮ ಪವನ್ ಬ್ರದರ್ ಹಾಯ್ ಬಾಸು ನಮಸ್ಕಾರ. ಇದೇನು ಬಾಸು ಬಂದಿದೆ, ಯಾರ್ದು ಕಲ್ತಿರಿ ಪವನ್ ಬಾಸು ಹೇಳಲಿಕ್ಕೆ? ಯಾರಾದ್ರೂ ಕಲ್ಸಿಕೊಟ್ರಾ? ನಮ್ಮ ದುಬೈ ಅವರು ಕಲ್ಸಿಕೊಟ್ರ ಏನು? ಬಕಾಯಿಂಚವಲಾರ್ ಮನಸ್ವಿನಿ ಆಡ ನಾದ ಕಜಿಪು ಬೋರ್ ಲೈಫ್ ಬಾಯ್ ಬಾಯ್. ಅಯ್ಯೋ, ಎಷ್ಟು ಒಳ್ಳೆ ಕಾಮಿಡಿ ಬರ್ತದೆ, ನೀವು ಬೋರ್ ಅಂತೆ. ವಾವ್, ಇರ್ನ ಸಾಂಗ್ ಅಲ್ವಾ, ಸೂಪರ್ ಅಲ್ವಾ? ಅದು ಕವಿ ಟೀಚರ್ಗೆ ನೋಡಿ ಅಳ್ತಾ ಇದ್ದಾರೆ, ನೋಡಿ ಹೇಗೆ ಅಳ್ತಿದ್ದಾರೆ ನೋಡಿ. ಅವರಿಗೆ ಬೋರ್ ಅಂತೆ. ಇಷ್ಟು ಒಳ್ಳೆ ಹಾಡು ಹಾಡಿದ್ದೀನಿ ಅವರಿಗಾಗಿ. ಅಳ್ಬೇಡ್ ಕಣೆ ಕವಿ, ಅಳ್ಬೇಡ. ಯಾರು ಸೂಪರ್ ಹೇಳಿಲ್ಲ, ನೀವು ಮಾತ್ರ ಸೂಪರ್ ಹೇಳಿದ್ದು. ಇದು ಮಾತ್ರ ಸೂಪರ್ ಬನ್ನಿ, ಮತ್ತೆ ಯಾರು ಹೇಳ್ತಾನಿಲ್ಲ. ಮತ್ತೆ ಸಂಡೇ ಅಲ್ವಾ? ಹೌದು, ಅದಕ್ಕೆ ಗಿಫ್ಟ್. ಓ, ಅದಕ್ಕ ಪರವಾಗಿಲ್ಲ ಕವಿ, ನಾನ್ ಕೊಡ್ತೀನಿ. ನಿಮ್ಗೆ ಏನ್ ಗಿಫ್ಟ್ ಬೇಕು ಹೇಳಿ, ನಾನ್ ಕಳಿಸ್ತೀನಿ. ಅಡ್ರೆಸ್ ಕೊಡಿ ಮನೆಯದ್ದು, ಸೀದಾ ಮನೆ ಬಾಗಿಲಿಗೆ ಬರ್ತದೆ. ಏನ್ ಬೇಕು ಹೇಳಿ, ವಾಟ್ಸಪ್ ಅಲ್ಲಿ ಹೇಳಿ. ಐಕ್ಕೆಲ್ಲ ಆಯ್ತು ತಿಂಪಿ ನೀರು. ಈ ಡೈಲಾಗ್ ನಮ್ಮ ಉಮ್ಮಿದ್ ಅಲ್ವಾ? ಯಾವ ಡೈಲಾಗ್? ಹೌದೌದು, ಬಾಸ್ ಅಂತಲ್ಲ. ಹಾಯ್ ಬಾಸ್ ನಮಸ್ಕಾರ. ಹೌದು, ಅವ್ರದ್ದೇ ಡೈಲಾಗ್, ಅದಕ್ಕೆ ಹೇಳಿದ್ ನಾನು ಯಾರು ಕಳ್ಸಿದ್ದ ಅಂತ. ಏನೇ ಇನ್ನಿ ಬರ್ಸ ಮುಲ್ಪ ಅಂದೆ ಬರಡ್ ಬರ್ಸದಿರ ಸೆಕೆಯತಿ ಬರ್ತ ಭಯ ಬತ್ತನ ಮಲ್ಲೆಜ್ಜಿ ಹೋಯ್ತು ನನಗೆ. ಮುಗಿದು ಆಯ್ತು. ಅಯ್ಯೋ ಕತೀನಿ. ಏನ್ ತಂದಿದ್ದಾರಂತೆ? ಏನ್ ತಂದಿದ್ದಾರೆ ನಿಮ್ಗೆ ಹೇಳಿದ್ರ? ಅವ್ರು ಫಸ್ಟ್ ಟೈಮ್ ಅಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ ಪ್ಯಾಕ್ ಎಲ್ಲ ಹೇಗೆ ಮಾಡುದು ಅಂತ. ನಾವೆಷ್ಟು ಇದು ಪ್ಯಾಕ್ ಎಲ್ಲ ಜಾಗ್ರತೆಯಲ್ಲಿ ಮಾಡ್ತೇವೆ ಗೊತ್ತುಂಟ. ರ್ಯಾಪ್ ಎಲ್ಲ ಮಾಡಿ, ಹಗ್ಗ ಎಲ್ಲ ಕಟ್ಟಿ ಬಾಕ್ಸಿಗೆ ಮಾಸ್ಕಿಂಗ್ ಟೇಪ್ ಎಲ್ಲ ಸುತ್ತಿ, ಭಾರಿ ಜಾಗ್ರತೆ ಬೇಕು.
ನಮ್ಮ ಸ್ಟೈಲ್ ಅಂತ ಹೋದ್ರೆ ಅಲ್ಲಿ ಹೋಯ್ತು ನಮ್ಮ ಲಗೇಜ್. ಬ್ರೇಕ್. ಹರ್ಷ ನಿಮ್ಮ ಸೊಸೆನಾ ಸುಮಿ ಅಕ್ಕವ? ಹರ್ಷ ನಿಮ್ಮ ಸೊಸೆನಾ ಸುಮಿ ಅಕ್ಕವ ಹೇಳ್ತಿದ್ದಾರೆ. ಸೊಸೆನಾ? ಯಾಕಿದನು ನನಗೆ ಕರೆದು ಕೊಡಿಸಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ? ಹೌದಾ, ಏನ್ ಹೇಳಿ? ಗೋಲ್ಡ್ ಒಂದು ಕೇಳ್ಬೇಡಿ, 10 ಲಕ್ಷದ್ದು. ಹರ್ಷ ನಿಮ್ ಸೊಸೆನಾ ಸುಮಿ ಅಕ್ಕವ? ವಯಸ್ ಹರ್ಷ ಗೊತ್ತಿಲ್ಲ. ಹರ್ಷ ಯಾರಂತ ಅದಕ್ಕೆ ಗೊತ್ತು. ಯಾರು ಹರ್ಷದನು? ಒಮ್ಮೆ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ನನಗೆ. ಹರ್ಷಿತ ನಾಯ್ಕ್, ನಿಮ್ ಭಾಷೆ ಎಲ್ಲಿ ಯಾರಿಗೂ ಬರಲ್ಲ ಹೇಳ್ತಿದ್ದಾರೆ. ಯಾಕೆ ನೀವು ಸೊಸೆನಾ ಅಂತ ಕೇಳಿದ್ರಿ? ಗೊತ್ತಾಗ್ಲಿಲ್ಲಲ್ಲ ನನಗೆ. ಹರ್ಷ ಯಾರಿಲ್ಲ, ಅವರು ಹರ್ಷಿತಾ ಅಂತ. ಕಲಿಬೇಕು ನೀವು ಕೂಡ, ಸ್ವಲ್ಪ ಸ್ವಲ್ಪ ಕಲೀರಿ ನಮ್ಮ ಭಾಷೆ. ಓ, ಭಾಷೆ ಬರ್ಪುಜಿಗೆ ಒಂದಂದು ನಮ್ಮ ಭಾಷೆ ಬರ್ಪುಜಿಗೆ ಅದಕ್ಕೆ ಸೊಸೆನಾ ಅಂತ ಹೇಳುದು. ನಮ್ಮ ಮಕ್ಳಿಗೆ ಇನ್ನೂ ಮದ್ವೆ ಆಗಿಲ್ಲ ಮಾರೆ, ಸೊಸೆ ಎಲ್ಲಿಂದ ತರುದು ನಾವು? ರಿಲೇಶನ್ ಆಗ್ಬೇಕು ಅಂತ ಹೇಳಿದ್ದೆ. ಹೌದಾ, ಬೇಡಪ್ಪ. ನಮ್ಮ ಮಕ್ಳೇ ನೋಡ್ಕೊಳ್ತಾರೆ, ನಮ್ಗೇನು ಇದಿಲ್ಲ. ಹುಡುಗಿ ನೋಡೋದು ಚಿಂತೆ ಇಲ್ಲ, ಅವರೇ ನೋಡ್ಕೊಳ್ತಾರಂತೆ. ಅಯ್ಯೋ, ಯಾವ ಗಿಫ್ಟ್ ಬೇಡ ತಾಯಿ, ಅವರದ್ದು ಅವರ ಆರಾಮಾಗಿ ಬಂದ್ರಲ್ಲ ಅಷ್ಟೇ ಸಾಕು. ಎಂಜಾಯ್ ಮಾಡ್ಲಿ ಫ್ಯಾಮಿಲಿ ಜೊತೆ. ನಂಗೆ ಯಾವ ಗಿಫ್ಟ್ ಬೇಡ, ತಮಾಷೆಗೆ ಮಾಡಿದ್ದು ಅಷ್ಟೇ ಹೇಳ್ತಿದ್ದಾರೆ. ನಿಮಗೆ ಯಾವ ಗಿಫ್ಟ್ ಬೇಕು ಅಂತ ಹೇಳಿ, ನಾನು ತರ್ತೀನಿ. ನಾಳೆ ಡ್ಯೂಟಿ, ಮಂಡೇ ನಾಳೆ. ಹೋಗಿ ಮಲ್ಕೊಳ್ಳಿ ಎಲ್ರು, ಎಲ್ಲ ಆಗಿದೆ. ಎಂಡ್ ಮಾಡುವಾಗ ಜನ ಬರುದು ಯಾಕೆಪ್ಪ? ನಿದ್ದೆ ಬರುದಿಲ್ಲ ಹೇಳಿ ಜನರಿಗೆ. ಎಂಡ್ ಮಾಡುವಾಗ ಯಾಕೆ ಜನ ಬರ್ತೀರಾ ನೀವೆಲ್ಲ? ನಿದ್ದೆ ಪ್ರಾಬ್ಲಮ್ ಉಂಟು ಇವರಿಗೆಲ್ಲ ಅಲ್ವಾ ಕವಿ? ಹೈಡಲ್ಲಿದ್ದವ್ರು ಲೈಕ್ ಆದ್ರೂ ಕೊಡಿ, ತುಂಬಾ ಕಮ್ಮಿ ಇದೆ ಲೈಕ್ ಇವತ್ತು. ಇಲ್ಲ ಮಾತಾಡಿಯಪ್ಪ, ಮೆಸೇಜ್ ಬರ್ತಿಲ್ಲ. ലൈക്ക് ಕೊರಿಗೆ. ಓಕೆ, ಥ್ಯಾಂಕ್ ಯು. 24 ತುಲೆ ಪನ್ನೋಡ ಆಪುನ ತಿನ್ನಿಗೆಲೆ ಪುರ ಸುರು ಬನ್ನನಿ ಒತ್ತು ಬಿಡೋಡು. ಓಟು ಪವನ ಒತ್ತು ಬರುತ್ತೆ ಅಂಚ ಸುರು ಬನ್ನ ಒತ್ತುದು ಪಕ್ಕ ಬರೋಡು. ಕವಿತಾ ಅಕ್ಕವ, ಒಂದು ಪ್ಯಾಕೆಟ್ ವಿಮಲ್ ತಾನು ಇಷ್ಟ ಗ್ರೂಪ್ ನಲ್ಲಿ ಹಾಕಿ. ಒಂದು ಪ್ಯಾಕೆಟ್ ವಿಮಲ್ ತಂದು ಇಷ್ಟ ಗ್ರೂಪ್ ನಲ್ಲಿ ಹಾಕಿ ಹೇಳ್ತಿದ್ದಾರೆ. ಎಲ್ರು ತಗೊಳ್ತಾರೆ ಅಲ್ವಾ ಗ್ರೂಪ್ ಅಲ್ಲಿ ಹಾಕಿದ್ರೆ. ಸುಮ್ಮಿ ನನ್ನ ತರಲೆ ತಮಾಷೆನೆಲ್ಲ ಹಚ್ಕೊಂಡು ಯಾವಾಗ್ಲು ಹೀಗೆ ಫ್ರೆಂಡ್ ರೀತಿಯಲ್ಲಿ ಇರಿ ಸುಮ್ಮಿ, ಅದೇ ಗಿಫ್ಟ್. ನಿಮ್ಮ ತರ್ಲೆ ಒಂದ ಎರಡ, ಇದು ನನ್ಗೆ ಕೂಡ ಬಂದಿದೆ ನಿಮ್ಮ ತರ್ಲೆ.
ಏನು ಮಾಡುದು, ನಿಮ್ಮೊಟ್ಟಿಗೆ ಸೇರ್ಕೊಂಡು ನಾನು ಕೂಡ ಹಾಗೆ ಆಗ್ತೇನೆ ಅಂತ. ಸಂಘದೋಷ. ಆಯ್ಸಿದ್ದು RMD ಬೇಡ ಹೇಳ್ತಿದ್ದಾರೆ. ಎಲ್ಲ ನಾವು ಫೇಲ್ಯೂರ್ ಅನ್ಸುತ್ತೆ, ನಾನು ಒಬ್ಬಳೇ ಬಿಟ್ಟು. ಹೌದೌದು. ಬಂತಲ್ಲ ವಿಮಲ್, ಇಷ್ಟದಲ್ಲಿ ಹಾಕಿಬಿಡಿ, ಎರಡು ತಗೊಳ್ತಾರೆ. RMDಗೆ ಮೇಲೆ ಕಡಿಮೆ ಇದೆ, ಬೆಲೆ ಕಡಿಮೆ ಇದೆ. ಹೌದಾ, ಗೊತ್ತಿಲ್ಲ ನಂಗೆ ಅದು ಅಂತ. ಸಿದ್ದು ಅಂತ ಒಂದು ಗುಟ್ಕಾ ಇದೆ ಆಂಧ್ರದಲ್ಲಿ. ಹೌದಾ, ಸಿದ್ದು ಅಂತ ಒಂದು ಗುಟ್ಕಾ ಇದೆ, ತಿಂದಿದ್ದೀರಾ ನೀವು ಅದನ್ನು? ನೋಡಿ ಮಾರೆ, ಮಲಗ್ಲಿಕ್ಕೂ ಬಿಡಲ್ಲ ಈ ಜನರು. ನಿದ್ದೆ ಪ್ರಾಬ್ಲಮ್ ಇವರಿಗೆಲ್ಲ ಅಲ್ಲ. ನಿದ್ದೆ ಬರಲ್ಲ ಅಂದ್ರೆ ಲೈವ್ಗೆ ಬಂದು ನೋಡ್ತಾ ಇರ್ತಾರೆ. ಓಕೆ, ಗುಡ್ ನೈಟ್ ಜಪ್ಪುನೇ. ಓಕೆ ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಅಂತೆ. ನಿದ್ದೆ ಬಾರದವರು ಲೈವ್ಗೆ ಬಂದು ತಮಾಷೆ ನೋಡುದು. ನಿದ್ದೆ ಮಾಡು, ತಮಾಷೆ ನೋಡು. ಬ್ರದರ್, ಅದು ಕರ್ನಾಟಕದಲ್ಲಿ ಇದೆ. ಹೌದಾ, ಕರ್ನಾಟಕದಲ್ಲಿ ಇದೆಯಾ? ನಮ್ಗೆ ಅದು ಗೊತ್ತಿಲ್ಲಪ್ಪ. ನೋಡ್ಪಾ ಸಿದ್ದು, ಗಿಫ್ಟ್ ಇಂಪಾರ್ಟೆಂಟ್, ಬಟ್ ಗಿಫ್ಟ್ ಮೇಲೆ ಇರೋ ಪ್ರೈಸಸ್ ಅಲ್ಲ. ಅದನ್ನು ತಿಂದು ಉಗಳೋದು, ಇದನ್ನು ತಿಂದು ಅದನ್ನು ಉಗಳೋದು, ಇದನ್ನು ತಿಂದು ಉಗಳೋದು ಅಲ್ವಾ? ಇವಾಗ ಗೊತ್ತಿಲ್ಲ ಸಿದ್ದು, ಯಾವಾಗ್ಲೋ ತಿಂದದ್ದು ನೆನಪು ಬಂತು, ಅದಕ್ಕೆ ಹೇಳ್ದೆ. ಹೌದಾ, ಅಷ್ಟು ಬೇಗ ತಿಂದಿದ್ದೀರಾ ನೀವು? ಸ್ಕೂಲ್ ಟೈಮಲ್ಲಿ ತಿಂದಿದ್ದೀರಾ ಏನು? ಅದಕ್ಕೆ ನೀವು LKG ಫೇಲ್ ಆದದ್ದು, ಅದೆಲ್ಲ ತಿಂದೆ. ಮೆಚ್ಚ ಬರಲ್ಲಪ್ಪ ಇವತ್ತು. ಬ್ರದರ್ ಅಂತ ನಗ್ತಿದ್ದಾರೆ ನಮ್ಮ ಧನು ಅವರು. ನಿದ್ದೆ ಬಾರದವರೇ ಬಂದು ಮೆಸೇಜ್ ಮಾಡಿ, ಇಲ್ಲಿ ನಿದ್ದೆ ಬರ್ತದೆ. ಲೈಕ್ ಆದ್ರೂ ಕೊಟ್ಟು ಹೋಗಿ, ಪುಣ್ಯ ಕಟ್ಕೊಳ್ಳಿ. ನೋಡಿ, ಎಲ್ಲ ಮಾಯ. ಮತ್ತೆ ಏನ್ ಸಮಾಚಾರ? ಮಲಗಿ ಬಿಟ್ರಾ? ಹೋಗ್ಲಾ ನಾನು? ಆಂಧ್ರದಲ್ಲಿ ಇದ್ದಾಗ ತಿಂದದ್ದು ನೆನಪು. ದುಬೈಯವ, ಈಗ ತಿನ್ನಲ್ಲ. ಇವಾಗ ಚೈನಿ ಕೈನಿ ಅಷ್ಟೇ ತಿನ್ನೋದು. ಆಂಧ್ರದಲ್ಲಿ ಇದ್ರ ನೀವು? ನಿಜನಾ? ಅದೇ ಭಾಷೆ ಮಾತಾಡ್ತೀರಲ್ಲ. ಮಾಯವೋ ಮಾಯ, ಈ ಜಗತ್ತೇ ಮಾಯ. ಹೌದು, ಮಾಯಾ ಜಗತ್ತಿದು. ನಿದ್ದೆ ಬಂದಿದೆ ಅಂತ ಹೇಳಿ ಹೋದವರು ಇನ್ನೂ ಲೈವ್ ವಾಚ್ ಮಾಡ್ತಿದ್ದಾರೆ. ಹೌದೌದು, ನಿದ್ದೆ ಬರ್ತದೆ ಅಂತ ಗುಡ್ ನೈಟ್ ಹೇಳಿ ಹೋದವರು ಕೂಡ ನೋಡ್ತಿದ್ದಾರೆ. 2 ವರ್ಷ ಇದ್ದ. ಹೌದಾ, ಅದೇ ಮಾತಾಡೋದು ನೀವು ಭಾಷೆ. ಐಡಲ್ಲಿ ಇದ್ದು ಡೌ ಮಾಡ್ತಿದ್ದಾನೆ. ಬಾರ ಉಮಿ, ಪಟ್ಕೆ ತಗೊಂಡ್ ಬಾ ಬೇಗ. ಇಲ್ಲಾದ್ರೆ ಬ್ಲಡ್ ಕೇಳ್ತಾರೆ ಇವರೆಲ್ಲ.
ಫೇಕ್ ವುಮೆನ್ಸ್ ಬನ್ನಿ, ವುಮೆನ್ಸ್ ಇದ್ದಾರೆ, ಮೆನ್ ಇದ್ದಾರೆ. ಫೇಕ್ ವುಮೆನ್ಸ್ ಯಾರದು ಫೇಕ್ ವುಮೆನ್ಸ್? ಫೇಕ್ ವುಮೆನ್ಸ್ ಯಾರ್ದನು? ಸಿದ್ದು ಕರಿ ಯಾರನ್ನಾರ, ಸ್ವಲ್ಪ ಜಗಳ ಮಾಡ್ತೀನಿ, ಬೋರ್ ಆಗ್ತಿದೆ ಮಾರಾಯರೇ. ಆಯ್ತು, ಇನ್ನು ಮಲಗೋದು. ನೀವು ಮಲಗಿ, ನಾನು ಹೊಂಟೆ. ಎಲ್ಲಿ ಹೋದ್ರದು ಫೇಕ್ ಐಡಿಯವರು? ಫೇಕ್ ಐಡಿ ವುಮೆನ್ಸ್ ಒಳ್ಳೆ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಸುಮಿ ಅಕ್ಕವ? ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ನನ್ನ ಹತ್ರ ಯಾವ ಐಡಿಯಾನೂ ಇಲ್ಲ. ಟ್ಯೂಸ್ಡೇ ಮೈ ಬರ್ಡೇ, ಓಕೆ, ಪರವಾಗಿಲ್ಲ, ಎಂಜಾಯ್ ಮಾಡಿ. ನಮ್ದು ಮೊನ್ನೆ ಆಗಿದಲ್ಲ, ಅಡ್ವಾನ್ಸ್ ವಿಶ್ ಮಾಡಿದ್ದೇವೆ ನಾವೆಲ್ಲ, ಅದೇ ಇರ್ಲಿ. ಟ್ಯೂಸ್ಡೇ ಯಾರು ಮಾಡಲ್ಲ ವಿಶ್, ಆಲ್ರೆಡಿ ಮಾಡಿ ಆಗಿದೆ, ಕಾಪಿ ರೈಟ್ ಬಂದಾಗಿದೆ ನಮ್ಗೆ. ನೋ ವಿಶಸ್ ನಿಮ್ಗೆ. ನಾನಂತೂ ಮಾಡಲ್ಲಪ್ಪ, ಒಂದೇ ಕಾಪಿ ರೈಟ್ ಸಾಕು ನಂಗೆ. ಹೋಗ್ತೀರಾ, ಮಲಗ್ತೀರಾ, ಹೆಣ್ ಮಾಡ್ಲಾ? ಓಂ ನಮೋ ಭಗವತಿ ಆಂಜನೇಯ ಮಹಾಬಲಾಯ ಸ್ವಾಹ. ಜೈ ಶ್ರೀರಾಮ್. ಅದು ಸ್ವಲ್ಪ ಚಿಕ್ಕದಾಯ್ತು ಇದು ಚಾನಲ್ ನೇಮ್, ಸ್ವಲ್ಪ ದೊಡ್ಡ ಮಾಡ್ಕೊಂಡ್ ಬನ್ನಿ. ಸ್ಮಾಲ್ ಆಯ್ತದು. ಅಯ್ಯೋ ಕರ್ಮ ಕರ್ಮ. ಓಂ ನಮೋ ಭಗವತಿ ಆಂಜನೇಯ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಇವತ್ತು ಪುಣ್ಯ ಇದೆ ಅಕ್ಕ, ಅದಕ್ಕೆ ಇನ್ನೂ ಯಾರು ಬಂದಿಲ್ಲ. ಏನು ಆಂಜನೇಯ ಬಂದ್ರು ಬಿಡಿ ಬಿಡಿ. ಆಹಾ, ಆಂಜನೇಯ ಬಂದ್ರು ಬಿಡಿ ಬಿಡಿ ಹೇಳ್ತಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಉಮ್ಮು ಉಮ್ಮು ಎಲ್ಲೂ ಕಾಣ್ತಿಲ್ಲಲ್ಲ. ಓಂ ನಮೋ ಭಗವತಿ ಆಂಜನೇಯ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಮಂತ್ರ ಹಾಕ್ತಿದ್ದೀರಾ ಏನು? ಉಮ್ಮು ಉಮಿ, ಉಮ್ಮು ಉಮಿ. ಉಮ್ಮಿ ಬರಲ್ಲ, ನಾನು ಬಿಡಲ್ಲ. ಉಮ್ಮಿ ಬರಲ್ಲ, ನಾನು ಮಲಗಲ್ಲ. ಹೋಗಿ ಮಲ್ಕೊಳ್ಳಿ, ಎಂದು ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಅಲ್ಲಿ ಇರುವವರೆಗೆ, ಐಡಲ್ಲಿ ಇರುವವರೆಗೆ ನಮ್ಗೆ ಬೇಡವಾ? ಇದು ನಿಮ್ಮ ಸ್ಟಾರ್ ಸಂತು, ಹೌದಾ? ಸರ್ ಸಂತನ ಎಷ್ಟು ಉದ್ದ ಮಾರೆ ನಿಮ್ದು ಹೆಸರು. ಉಮ್ಮಿ ಬರಲ್ಲ, ನಾನ್ ಬಿಡಲ್ಲ, ಅದು ಡೈಲಾಗ್ ಇಲ್ವಾ ಈಗ? ಅದು ಡೈಲಾಗ್ ಹಾಕಿ. ಉಮ್ಮಿ ಬರಲ್ಲ, ನಾನ್ ಬಿಡಲ್ಲ. ಉಮ್ಮಿ ಬರಲ್ಲ, ನಾನ್ ನಿದ್ದೆ ಮಾಡಲ್ಲ. ಉಮ್ಮಿ ಬಾರೋ ಬೇಗ ಬಾ. ನಮ್ಮ ಡೆವಿಲ್ ಸಪೋರ್ಟ್ ಮಾಡ್ತಾ ಉಂಟು. ಥ್ಯಾಂಕ್ ಯು ಡೆವಿಲ್. ಅಯ್ಯೋ ನೆನ್ಪು ಹೋಗಿದ್ದೆ. ರೆಡ್ಡಿ, ರೆಡ್ಡಿ ಅಲ್ವಾ ನಿಮ್ಮ ಹೆಸರು? ಗೌತಮ್ ರೆಡ್ಡಿ, ವೆಲ್ಕಮ್ ಗೌತಮ್ ರೆಡ್ಡಿ. ಹೇಗಿದ್ದೀರಿ ಗೌತಮ್? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಊಟ ಎಲ್ಲ ಆಯ್ತಾ? ಡೆವಿಲ್ ಅಲ್ಲ, ಸಾರಿ, ರೆಡ್ಡಿ. ನಮ್ಮದೊಂದು ರೆಡ್ಡಿದ್ದು ಪತ್ತೇನೇ ಇಲ್ಲ, ಎಲ್ಲಿ ಮಾಯ ಆಗಿದ್ದಾರೆ ಚಾರ್ಜ್ ಅಂತೆಪ್ಪು ಒಮ್ಮಿ 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 ಒಮ್ಮಿ. ಎಲ್ಲ ಮಲ್ಕೊಳ್ಳಿ ಹೋಗಿ, 12:30 ಆಯ್ತು. ಏನು ನಮ್ದು ರೆಡ್ಡಿ ಮಾತಾಡ್ತಿಲ್ಲ. ಡೆವಿಲ್ ಸಪೋರ್ಟ್ ಕವಿ ಮಲಗಿ ಹೋಗಿ. ಎಂತ ಮಾಡುವ ಇವತ್ತು ಪ್ರಾಶನಾಥ್ ಯಾಕೆ ಬರ್ಲಿಲ್ಲ? ಬಿಸಿಯ ಪ್ರಾಶನಾಥ್? ಐಡಲ್ಲಿದ್ರೆ ಬನ್ನಿ, ಹಾಯ್ ಹೇಳಿ ಮತ್ತೆ ಬಾಯ್ ಹೇಳಿ ಪ್ರಾಶನಾಥ್. ಕವಿಗೆ ಸಿಟ್ಟು ಬಂದಿದೆ, ಕವಿಗೆ ಸಿಟ್ಟು ಬಂದಿದೆ. ಪ್ರಾಶನಾಥ್ ಎಲ್ಲಿದ್ದೀರಿ? ಮಮ್ಮಿ ಬರಲ್ಲ, ನಾವು ಹೋಗಲ್ಲ. ಮಮ್ಮಿ ಬರಲ್ಲ, ನಾನು ಹೋಗಲ್ಲ. ಮಮ್ಮಿ ಬಾರು, ಇಲ್ಲಿ 11 ಗಂಟೆ ಆಯ್ತು. ಇನ್ನು ಯಾವಾಗ ಬರೋದು? ಎಂಟು ಮಾಡುವ ಟೈಮ್. ಎಂಟು ಮಾಡ್ತೀನಿ ಕವಿ, ಮಲಗಿ ಕವಿ ಹೋಗಿ, ಲೇಟ್ ಆಯ್ತು. ಎಂಟು ಮಾಡುವ, ನಾಳೆ ನಂಗೂ ಹೇಳಿಕ್ಕೆ ಆಗೋದಿಲ್ಲ. ಒಂದು ವಿಡಿಯೋ ನೋಡ್ಬೇಕು, ಇನ್ನು ಟೈಮ್ ಆಗ್ತದೆ ನಾನು ಮಲಗುವಾಗ. ಹೋಗಿ ಹೋಗಿ. ಅಮ್ಮ ಬಂದ್ರು, ವೆಲ್ಕಮ್. ಅಮ್ಮ ಲೈಫ್ ಟೈಮ್ ನೀವೇನು ಇಷ್ಟು ಲೇಟಲ್ಲಿ ಬರುವುದು? ನಿದ್ದೆ ಮಾಡ್ಕೊಂಡು ಬಂದ್ರೆ ಏನು? ನಿದ್ದೆ ಆಯ್ತಾ ಒಂದು? ವೆಲ್ಕಮ್ ಮಾಡಲ್ಲ, ಯಾಕಂದ್ರೆ ಹೆಣ್ಣು ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನೀ ಬರಲ್ಲ, ನಾನು ಹೋಗಲ್ಲ. ನೀ ಬೇಡ ಕಣ, ನಂಗೆ ಹೆಣ್ಣು ಮಾಡ್ತೀನಿ ನಾನು. ಲೇಟ್ ನಾವು? ಹೌದಾ, ಇಷ್ಟು ಲೇಟಾ? ಊಟ ಎಲ್ಲ ಆಯ್ತಾ? ನೀವು ಬರೋದೇ ಲೇಟ್ ಅಲ್ವಾ? ಊಟ ಎಲ್ಲ ಆಗಿದೆ ಏನು? ಯಾಕೆ ಇಷ್ಟು ಲೇಟ್ ನಿಮ್ದೆಲ್ಲ? ಸಪೋರ್ಟ್ ಊಟ ಆಗಿದವನ? 6 ಗಂಟೆಗೆ ಡಿನ್ನರು? 6 ಗಂಟೆಗೆ ಡಿನ್ನರ್ ಮಾಡ್ತೀರಾ ಅಷ್ಟು ಬೇಗ ಅಲ್ವಾ? ಒಳ್ಳೇದು, ಹಿಂಗೆ ಮಾಡಿಸಿ. ಓಕೆ, ಮಲಗಿ. ಬಾಯ್, ಗುಡ್ ನೈಟ್ ಆಲ್ ಹೇಳ್ತಿದ್ದಾರೆ. ಆಮೇಲೆ ಕೆಲ್ಸ. ಓ, ಬೇಗ ಊಟ ಮಾಡಿ ಕೆಲ್ಸ ಮಾಡೋದಲ್ವಾ? ಒಳ್ಳೇದದು, ಹಾಗೆ ಇರ್ಬೇಕು. ಮತ್ತೆ ಮಲ್ಗೋದು ಎಷ್ಟು ಗಂಟೆಗೆ? ಆಮೇಲೆ ಬೈತೀಯ? ಮಲ್ಗೋದು ಎಷ್ಟು ಗಂಟೆಗೆ? ಆಮೇಲೆ ವಾಕಿಂಗ್. ವೆರಿ ಗುಡ್.
ಮತ್ತೆ ಮತ್ತೆ ಹ್ಯಾಪಿ ಕಿಚನ್ ಆ್ಯಂಡ್ ಬ್ಲಾಗ್ ದುಬೈಯವ ಲೈಕ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. 26 ಲೈಕ್. ನೋಬ್ಲು ಎಂಡ್ ಮಾಡುವ ಟೈಮ್. ಶುಭವಾಗಲಿ. ಊಟ, ವಾಕಿಂಗ್, ವೈಂಡ್ ಅಪ್ ಆ್ಯಂಡ್ ವೈಟಿ. ಓಕೆ, ಒಳ್ಳೇದು ನಿಮ್ದು. ಈಗ ಊಟ ಮಾಡಬೇಕು. ನಮ್ದು ಊಟ ಎಲ್ಲ ಬೇಗ, ಈಗೆಲ್ಲ ಇದಕ್ಕೆ ಕುತ್ಕೊಳ್ಬೇಕಲ್ಲ, ಟೈಮೇ ಸರಿ ಆಗ್ತಿಲ್ಲ. ವಿಡಿಯೋಸ್ ಎಲ್ಲ ಹಾಕ್ತೀರಾ ನೀವು? ನೋಡ್ಕೊಂಡು ಬರ್ತೀನಿ ನಾನು. ಆ ದಿನದ ಮೇಲೆ ನೋಡ್ತೀನಿ ಅಂತ. ಅದು 5 days ಆಗಿದೆ. ಮೃದುವಾದ, ರುಚಿಕರಾದ, ಸುಲಭವಾಗಿ ಮಾಡುವ ಸಾಂಪ್ರದಾಯಿಕ ಹಲ್ವಾಯಿ. ಕುಕಿಂಗ್ ವಿಡಿಯೋಸ್ ಹಾಕ್ತಿರಲ್ವಾ? 4 minutes ಇದೆ, ನೋಡ್ತೀನಿ ನಿಮ್ದು. ಇದೊಂದು ಆನ್ ಮಾಡಿರ್ತೀನಿ, ಮತ್ತೆ ಈಸಿ ಆಗ್ತದೆ, ಇಲ್ಲಾಂದ್ರೆ ಸಿಗಲ್ಲ ಚಾನಲ್. ಹಲ್ವಾಯಿ ನೋಡ್ಬೇಕು, ನಂಗೆ ಕೂಡ ಅದು ಮಾಡ್ಬೇಕು. ನೋಡ್ತೀನಿ ಹೇಗುಂಟಂತ. ಆಯ್ತು, ಸಂತೋಷ್ ಹೇಳ್ತಿದ್ದಾರೆ. ಆಯ್ತು, ಎಂಡ್ ಮಾಡ್ತೀನಿ ಆಯ್ತಾ. ಬಾಯ್ ಎಲ್ರಿಗೂ. ಪಾಶ್ವ ಅಂದ್ರೆ ಇಲ್ಲ ಇವತ್ತು. ನೋಡಿ, ತುಂಬಾ ರೆಸಿಪಿ ಹಾಕಿದೆ. ಆಯ್ತಾಯ್ತು, ನೋಡ್ತೀನಿ. ನಂದೊಂದು ಇದಾಗ್ಲಿ, ಮತ್ತೆ ಎಂಟದ್ದು ವಿಡಿಯೋ ನೋಡ್ತೀನಿ. ಇದ್ರಲ್ಲಿ ಸಪೋರ್ಟ್ ಅಲ್ಲಿ ಟೈಮ್ ಹೋಗ್ತದೆ ದಿನ ಇಡೀ. ಎಸ್ಕೆ ನಾನು ಕೆಲಸ ಆನ್ ಇಡ್ತೀನಿ ಆಯ್ತಾ. ಇದು ಚಾನಲ್ ನಾನು ನೋಡಿ ಹಾಯ್ ಕಳಿಸ್ತೇನೆ ನೋಡಿ. ಇದು ನಂದೇ, ಇದರಲ್ಲಿ ಕೂಡ ನೋಡ್ತೀನಿ ನಾನು. ಈ ಫೋನಲ್ಲಿ ಕೂಡ ನೋಡ್ತೀನಿ. ಕೆಲವು ಸಲ ಆ ಫೋನ್ ಬಿಸಿ ಇರ್ತದಲ್ಲ, ಅದಕ್ಕೆ ಈ ಫೋನಲ್ಲಿ ಕೂಡ ನೋಡ್ತೀನಿ. ಬಾಯ್ ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ. ಬಾಯ್ ಎಲ್ರಿಗೂ. ಕವಿ ಬಾಯ್, ಸಂತು ಬಾಯ್, ಅಮ್ಮ ಬಾಯ್. ಎಲ್ಲ ಲೈಕ್ ಕೊಟ್ಟಿದ್ದೀನಿ ನೋಡಿ. ಹೌದಾ, 33 ಲೈಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್, ಶುಭರಾತ್ರಿ ಎಲ್ರಿಗೂ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮ್ಮ ಟೈಮ್ ಸಂತು ಕೂತ್ಕೊಳ್ಬೇಕು ದಿನ ಇದೆ. ಕಷ್ಟ ಉಂಟು. ಮಧ್ಯೆ ಮಧ್ಯದಲ್ಲಿ ವಿಡಿಯೋಸ್ ಕೂಡ ಹಾಕ್ಬೇಕಂತೆ. ಚಲೋ ಬಾಯ್. ಕಾಶನಾಥ ಬಿಸಿ ಇವತ್ತು. ಗುಬ್ಬಿಯಕ್ಕೋ ಅಂತ ಬರ್ತಾರೆ ಮಧ್ಯ ಮಧ್ಯದಲ್ಲಿ. ಇವತ್ತಿಲ್ಲಪ್ಪ. ಬಾಯ್ ಎಲ್ರಿಗೂ, ಎಂಡ್ ಮಾಡ್ತೀನಿ. ಬಾಯ್. ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಲೈವ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅಲ್ಲಿ ಲೈವ್ ಮಾಡಿದ್ರೆ ಇದು ವಾಚ್ ಅವರ್ ಕಟ್ ಆಗ್ತದೆ ಹೇಳ್ತಾರೆ. ಮತ್ತೆ ಮಧ್ಯದಲ್ಲಿ ವಿಡಿಯೋ ಕೂಡ ಹಾಕ್ಬೇಕಂತೆ. ಅದಕ್ಕೆ ಇವತ್ತೊಂದು ಹಾಕಿಬಿಟ್ಟೆ ನಾನು. ಪೂಜೆ ಚಲೋ ಬಾಯ್, ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್.